ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದಿನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾನಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಕರೋತು ಮಮ ಕಲ್ಯಾಣಂ ಹರಿಃ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಮೇ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ನಿನ್ನೆ ದಾಸರು ಉಪದೇಶ ಮಾಡ್ತಿದ್ರು ಏನಂತ, ನೀವು ಹೊರಗಿನ ವ್ಯಾಪಾರಕ್ಕೆ ಮೂಕರಾಗ್ರಿ, ಅಂಧರಾಗ್ರಿ, ಕಿವುಡರಾಗ್ರಿ ಅಂತ ತಿಳ್ಕೊಂಡು ಹೊರಗಿನ ವ್ಯಾಪಾರಕ್ಕೆ ಅಷ್ಟು ಲಕ್ಷ್ಯ ಕೊಡದಂಗೆ ಮನಸ್ಸನ್ನು ಧ್ಯಾನಕ್ಕೆ ಅನುಕೂಲ ಆಗೋ ಪರಮಾತ್ಮನ ನೆನೆಸ್ಕೊತ ಇರಿ ಅಂತ ಹೇಳ್ತಿದ್ರು. ಆ ರೀತಿ ಹೇಳ್ಕೊತ ಹೋಗಿ ಅಂದ್ರೆ ಮುಂದಿನ ಪದ್ಯಗಳಲ್ಲಿ ಆ 4-5 ಪದ್ಯ ಮುಂದೆ ಸಹಜ ವೈಕುಂಠ ಅಂದರೆ ಹೆಂಗದ, ವೈಕುಂಠಕ್ಕೆ ಯಾರು ಹೆಂಗೆ ಹೋಗ್ತಾರೆ, ನಿಮ್ದು ಯಾವ ಬಾಗಲ, ನಿಮ್ದು ಯಾವ ಬಾಗಲ, ನಮ್ಮದು ಯಾವ ಬಾಗಲ, ವೈಕುಂಠಕ್ಕೆ ಎಷ್ಟು ಬಾಗಲವ, ಆ ಬಾಗಲದಲ್ಲಿರ್ತಕ್ಕಂಥ ದೇವತೆಗಳು ಯಾರು, ಅವ್ರು ಹೆಂಗೆ ನಮ್ಮನ್ನು ಒಳಗೆ ಕಳಿಸ್ತಾರೆ, ಇದು ಇಲ್ಲಿಲ್ಲ ನಿರ್ಮಾಣ ಮಾಡ್ತಾರೆ ಒಳಗೆ. ಇದಕ್ಕಿನ್ನೂ ನಿಮಗೆ ಅಕಸ್ಮಾತ್ ಹೆಚ್ಚಿನ ಓದಬೇಕಾಗಿದ್ದರೆ, ಹೆಚ್ಚಿನ ಅಭ್ಯಾಸ ಬೇಕಾಗಿದ್ದರೆ ವಾಜಿರಾಜದ ವೈಕುಂಠ ವರ್ಣನ ಅಂತದೆ ಅವ್ರ ಕೃತಿ ಒಂದು. ಅದು ಕಾರಣ ಆಗಲ್ಲ, ಮತ್ತೆ ಡಿಫಿಕಲ್ಟ್ ಅದ, ಅಷ್ಟು ಆಗೋದಿಲ್ಲ. ಅದು ವಾರ್ಧಕ ಶಕ್ತಿ ಒಳಗದ, ಅದು ವೈಕುಂಠ ವರ್ಣನೆ. ಅದನ್ನು ಓದಿದ್ರೆ ಇನ್ನೂ ಹೆಚ್ಚು ಗೊತ್ತಾಗ್ತದೆ. ಇದು ಸೂಕ್ಷ್ಮ ಹೇಳ್ತಾ 4-5 ಪದ್ಯೊಳಗೆ ಅಲ್ಲ. ಇದಕ್ಕೆ ಛಾಂದೋಗ್ಯ ಭಾಷ್ಯ, ವೈಕುಂಠ ವರ್ಣನೆ ಇವೆಲ್ಲ ಆಧಾರ ಗ್ರಂಥಗಳು. ಶ್ರೀರಮಣನ ಅರಮನೆಯ ಪೂರ್ವದ್ವಾರದಲ್ಲಿಹ ಸಂಜ್ಞ ಸೂರ್ಯಗ ಭಾರತೀಪತಿ ಪ್ರಾಣನೊಳಗಿಹ ಲಕುಮಿ ನರಯಣನ. ನೋಡಿದ್ರೆ ಲಕುಮಿ ನಾರಾಯಣ ನೋಡಿದ್ರೆ ಏನು ಹಂಗಂದ್ರೆ, ಲಕುಮಿ ನಾರಾಯಣ ಅಂದ್ರೆ ಏನದು, ನಾ ಬೇಕಾಯ್ತಲ್ಲ, ಅದು ನ ಶಬ್ದಕ್ಕೆ ಅರ್ಥ ಲಕುಮಿ ಅದು ನಾ ಇರಬಾರ್ದು, ಖರೆ ನನ್ನ ಇರ್ಬೇಕದು. ಅಂದ್ರೆ ಯಾಕಂದ್ರೆ ಭಾಮಿನಿ ಷಟ್ಪದಿ ಒಂದು ಲಘು ಜಾಸ್ತಿ ಆಗ್ತದೆ ಅಲ್ಲಿ, ನಾ ಹಾಕಿಬಿಟ್ರೆ. ಅದಕ್ಕೆ ಲಕ್ಷ್ಮಿ ನಾರಾಯಣ ಪದ ಯಾಕೆ ಬರ್ಬಿಡ್ತದೆ, ಆ ಛಂದಸ್ಸಿ ಹೊಂತದ, ಭಾಮಿನಿ ಷಟ್ಪದಿ ಹೊಂತದ. ನಕ ನಾಕ ಅಂತದ, ನ ಲಘು, ನಾ ಹುರುಸ್ವ ದೀರ್ಘ, ನಾ ಹಾಕಿದ್ವಿ ಅಂದ್ರೆ ಒಂದು ಮಾತ್ರ ಜಾಸ್ತಿ ಆಗ್ತದೆ ಅಲ್ಲಿ. ಅದಕ್ಕೆ ಲಕ್ಷ್ಮಿ ನಾರಾಯಣನ ಪ್ರಯೋಗ. ಈ ಪ್ರಯೋಗ ಕುಮಾರವ್ಯಾಸ ಭಯಂಕರ ಮಾಡ್ಯಾರ. ಭಾಳ ಕಡೆಗೆ ಲಕ್ಷ್ಮೀ ನಾರಾಯಣ ಕುಮಾರವ್ಯಾಸ ಮೇಲೆ ಬರ್ತಕ್ಕಂಥದ್ದು. ಅದಕ್ಕೆ ಲಕ್ಷ್ಮೀ ನಾರಾಯಣ ನಾರಾಯಣ ಅಂತ ಅರ್ಥ. ಸೇರಿ ಮನುಜೋತ್ತಮರು ಸರ್ವ ಶರೀರಗತದೇ ಇಲ್ಲ, ಸರ್ವ ಶರೀರಗತ ನಾರಾಯಣನ ಅವತಾರ ಗುಣಗಳ ತುತಿಸುತ್ತಲಿ ಮೋದಿಪರು ಮುಕ್ತಿಯಲಿ. ಒಮ್ಮೆಲೆ ಮೋಕ್ಷಕ್ಕೆ ಹೊಂಟ್ರಿ ಜಗನ್ನಾಥದಾಸರು ಇಲ್ಲಿ ಹೇಳ್ತಾರೆ ನೋಡ್ರಿ. ವೈಕುಂಠದ ನೀವೆಲ್ಲ ಅರ್ಥ ಆಗ್ತದೆ. ಅರಮನೆ ಶ್ರೀರಮಣ ಪರಮಾತ್ಮನ ಅರಮನೆ ಅಂತಂದ್ರೆ ವೈಕುಂಠ ಅಂತ ಅರ್ಥ. ಪೂರ್ವದ್ವಾರದಲ್ಲಿ ಅಂದ್ರೆ ಪೂರ್ವ ದಿಕ್ಕಿಗೆ, ಪೂರ್ವ ದಿಕ್ಕಿಗೆ ಯಾರಿದ್ದಾರಲ್ಲಿ? ಸಂಜ್ಞಾ ಸೂರ್ಯಗ, ಸಂಜ್ಞಾದೇವಿ ಮತ್ತು ಸೂರ್ಯ ಇಬ್ಬರು ಗಂಡ ಹೆಂಡತಿ ಅವರು. ಅಲ್ಲಿ ಮೊದಲೇ ಒಳಗೆ ವೈಕುಂಠ ಒಳಗದ, ಮೊದಲೇ ಒಳಗೆ ಹೋದ್ರಿ ನೀವು, ಅಲ್ಲಿ ಹೊರಗೆ ಇವ್ರು ಇರ್ಕೊಂಡಿರ್ತಾರಲ್ಲಿ ಸೂರ್ಯ ಮತ್ತು ಸಂಜ್ಞಾದೇವಿ ಇರ್ತಕ್ಕಂಥವ್ರು. ಇವತ್ತು ಈ ಸೂರ್ಯ ಇಲ್ಲಿ ಹೋದಂಗಾರವ, ಈ ಈಗೊಬ್ಬ ಇದ್ದ ಸೂರ್ಯ, ಆ ಸೂರ್ಯ ಯಾರು ಹಂಗಾರ ಕನ್ಫ್ಯೂಷನ್ ಆಗ್ತದೆ ನೋಡ್ರಿ. ಅವ್ರು ಮೋಕ್ಷ ಹೋದ ಸೂರ್ಯರವರು, ಅವ್ರಿಗೆ ಮೋಕ್ಷ. ಎಷ್ಟೋ ಮಂದಿ ಸೂರ್ಯರಾಗ್ಯಾರ, ಎಷ್ಟೋ ಮಂದಿ ಸೂರ್ಯ ಮುಂದೆ ಬರೋರು ಇದ್ದಾರೆ. ಇನ್ನು ಈ ಬ್ರಹ್ಮಾಂಡಕ್ಕೆ ಈಗೇನು ಬ್ರಹ್ಮದೇವರು ಅವರೊಬ್ಬರೇ ಬ್ರಹ್ಮದೇವರು. ಈಗ ಇಂಥ ಬ್ರಹ್ಮರು 106 ಮಂದಿ ಆಗಿ ಹೋಗ್ಬಿಟ್ಟಾರಾಗಲೇ. ಅವ್ರು ಮುಕ್ತ ಬ್ರಹ್ಮರು ಅಂತ ಹೆಸರು ಅವ್ರಿಗೆ, ಮೋಕ್ಷ ತೆಗೆದ್ಬಿಟ್ಟಾರ ಅವರು. ಅದಕ್ಕೆ ಮೋಕ್ಷ ಹೊಂದಿರತಕ್ಕಂಥ ಸಂಜ್ಞಾ ಸೂರ್ಯಗ ಇವರು. ಸೂರ್ಯಗ ಅಲ್ಲಿರ್ತಕ್ಕಂಥವ್ರು ಯಾರು? ಭಾರತೀಪತಿ ಪ್ರಾಣ, ಅವರಂತರ್ಯಾಮಿ ಪ್ರಾಣದಿ. ನೆಕ್ಸ್ಟ್ ಒಂದು ಬಾಗಲ, ಎರಡನೇ ಬಾಗಲದ ಭಾರತೀಯ ಪ್ರಾಣ ಇರ್ತಕ್ಕಂಥವ್ರು ಆಗ್ತಾ ಇದ್ದಾರೆ. ಅಲ್ಲಿ ಲಕ್ಷ್ಮೀ ನಾರಾಯಣನ ಸೇರಿ ಲಕ್ಷ್ಮೀನಾರಾಯಣ ಹೊಂದಿರತಕ್ಕಂತಹ ಈ ಒಳಗೆ ಯಾರು ಹೋಗ್ತಾರೆ ಗೊತ್ತಾ? ಮನುಜೋತ್ತಮರು. ಈಗ ಹೇಳೋದು ಕಷ್ಟ. ಯಾರು ಮನುಷ್ಯೋತ್ತಮ ನಮ್ಗೆ ಗೊತ್ತಾಗೋದಿಲ್ಲ. ಮನುಷ್ಯೋತ್ತಮರು ಅಂತಕ್ಕಂಥ ಇರ್ತಾರೆ, ಭಾಳ ಸಾಧನ ಮಾಡಿದವರು, ಶ್ರೇಷ್ಠ ಇರ್ತಕ್ಕಂಥವ್ರು, ಮನುಷ್ಯ ಉತ್ತಮ ಇರ್ತಕ್ಕಂಥವ್ರು. ಹೆಂಗಿದ್ದ? ಸರ್ವ ಶರೀರಗತ ನಾರಾಯಣನ ಅವತಾರ ಗುಣಗಳ ತುತಿಸುತ್ತ ಮೋದಿಪರು ಮುಕ್ತಿಯಲ್ಲಿ. ಯಾರು ಅವ್ರದಕ್ಕೆ? ಮಾನುಜೋತ್ತಮರು, ಮನುಷ್ಯರು ಹೋಗ್ತಕ್ಕಂಥ ಮಾರ್ಗ ಪೂರ್ವದ್ವಾರ. ಅಲ್ಲಿ ಯಾರಿದ್ದಾರೆ? ಒಂದನೇ ಭಾಗದಾಗ ಯಾರಿದ್ದಾರೆ ಹೇಳಿದ್ರು, ಎರಡನೇ ಭಾಗದಾಗ ಯಾರಿದ್ದಾರು ಹೇಳಿದ್ರಿ, ಮೂರು ಭಾಗದೊಳಗೆ ಲಕ್ಷ್ಮೀನಾರಾಯಣರು. ಅಲ್ಲಿ ಏನು ಕೆಲಸ ಮಾಡ್ತಾರೋ ಅಂತ ಕೇಳಿದ್ರೆ ಅಲ್ಲಿ ಹೇಳ್ಯಾರ ನೋಡ್ರಿ. ಮೋದಿಪರು ಸಂತೋಷ ಪಡ್ತಾ ಕೂತ್ಕೊಂಡಿರ್ತಾರಂತ. ಏನು ಮಾಡ್ತಾ? ಅವತಾರ ಗುಣಗಳ ತುತಿಸುತ್ತಲಿ. ಯಾರು? ಹಿಂದೆ ನೋಡ್ರಿ, ನಾರಾಯಣನ
ಅವರ ಪರಮಾತ್ಮನ ಅಖಂಡ ಅವತಾರ. ಇಷ್ಟು ಮಂದಿ ಪ್ರಾರ್ಥನೆ ಮಾಡಿದ್ರು ಅವನ ಮುಗಿದೇ ಇಲ್ಲ ಭಗವಂತಂದು, ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅದನ್ನ ನೇರವಾಗಿ ನೋಡ್ರಿ. ಪ್ರಾಣಾಭಿಮಾನಿನಿ ಚಕ್ಷುಶ್ಚ ಸೂರ್ಯ ಏವ ಹೃದಶ್ಚ ಸಹ ತೇಜೋನಾದ್ಯ ಅಭಿಮಾನಿಚ್ಚ ಪ್ರಾಗ್ವಾ ಅಧಿಪಾತರ ಹರೇಹೇ ಸೂರ್ಯ ಪ್ರಾತಸ್ತು ನರಾಹ ಪೂರ್ವದ್ವೇರೇಣ ಕೇಶವಂ ಪ್ರಾಪ್ನುವಂತಿ ಇತಿ ಛಾಂದೋಗ್ಯೆ. ಎಷ್ಟು ಹೇಳ್ತಾ ಹೋಗೋದು ಅಲ್ಲಿ ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಒಂದು ಪದ್ಯ ಹೇಳಿದರು. ಇಲ್ಲಿ ಯಾರನ್ನ ಕುರಿತು ಹೇಳ್ದಂಗೆ ಅಂತ ಹೇಳ್ರಿ ಇಲ್ಲಿ. ಅಲ್ಲ, ಯಾರನ್ನ ಕುರಿತು ಯಾರು ಹೋಗ್ತಾರೆ ಇಲ್ಲಿ? ಅಲ್ಲ, ಮಾನುಜೋತ್ತವನ್ ಯಾರಲ್ಲ. ಯಾರ್ಯಾರು ಹೋಗ್ತಾರೆ, ಯಾವ ಭಾಗದ ಯಾರು ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅವ್ರು ಹೇಳಿದ್ರು ಇಲ್ಲಿ ಹೃದಯಾಖ್ಯ ಮಂದಿರಕ್ಕೆ ಎಷ್ಟವ? 5 ದ್ವಾರವ. 5 ದ್ವಾರದಾಗ ಪಂಚಪ್ರಾಣವು, ಪ್ರಾಣ ಪಾನ ವ್ಯಾನ ಉದಾನ ಸಮಾನ. ಆ ಮೊದಲೇಕ ದೇವತೆಗಳು ಅವ್ರಂದಿರತಕ್ಕಂಥ ಪ್ರಾಣದೇವರು ಅವ್ರು ಐತಾರು. ಆನಂತರ ವೈಕುಂಠಕ್ಕೆ ಹೋಗ್ಬೇಕು. ಮೊದಲೇದವ್ರಿಗೆ ಅವ್ರಿಗೆ ಅಷ್ಟ ಪರ್ಮಿಷನ್ ಇಲ್ಲಿ, ಮತ್ತು ಅವರು ಟಿಕೆಟ್ ಇಲ್ಲ, ಈ ಟಿಕೆಟ್ ಅಷ್ಟೇ ಎಂಟ್ರಿ ಅಲ್ಲಿ. ಯಾರಿಗೆ? ಮಾನುಜೋತ್ತಮರಿಗೆ ಅಷ್ಟು ಹೋಗ್ತಕ್ಕಂಥವ್ರು. ಮಾನುಜೋತ್ತಮರು ಯಾರು ಹಂಗೆ ಕೇಳಿದ್ರೆ ಮನುಷ್ಯರು ಉತ್ತಮ ಜಗ್ ಬಂದಿದ್ದಾರೆ, ಅನೇಕ ಮಂದಿ ಸಾಧನೆ ಮಾಡಿರ್ತಕ್ಕಂಥವ್ರು. ನಾವು ಅಂತ ಹೇಳಿ ಬರೋಂಗಿಲ್ಲ. ನಮ್ದು ಗೊತ್ತು, ನಮ್ಮ ಸ್ವರೂಪ ನಮ್ಗೆ ಗೊತ್ತಿಲ್ಲ. ನಮ್ಮ ಸ್ವರೂಪ ನಮ್ಗೆ ಗೊತ್ತಿಲ್ಲ, ನಮ್ಗೆ ಎಂಥ ಸ್ವರೂಪದಾಗ ಗೊತ್ತಿಲ್ಲ ನಮಗೆ. ಅದನ್ನ ಭಗವಂತನಿಗೆ ನಿರ್ಣಯ ಮಾಡವ ಅದನ್ನ ಮುಂದೆ ಹೇಳ್ತಾ ನೋಡ್ರಿ. ಪ್ರಣವ ಪ್ರತಿಪಾದ್ಯನ ಪುರದ ದಕ್ಷಿಣ ಕವಾಟ. ಪೂರ್ವಕ್ಕೆ ಮಾರಿ ಕೂತ್ಕೊಂಡು ಬರ್ಬೋದು ಯಾರು ನಮಗೆ? ನೋಡ್ರಿ, ದಕ್ಷಿಣ ಕವಾಟದಲ್ಲಿಪ್ಪ ಯಾರು? ಶಶಿ ರೋಹಿಣಿ ಗತ ಅವರಲ್ಲಿ ವ್ಯಾನಸ್ಥ, ಅಲ್ಲಿ ಪ್ರಾಣ, ಇಲ್ಲೇ ವ್ಯಾನ. ಹೌದಾ? ಇದನ್ನ ಕೃತಿ ಪ್ರದ್ಯುಮ್ನ ರೂಪವನು ಗುಣಗಳನ್ನು ಸಂತುತಿಸುತ್ತಲಿ ಪಿತೃಗಣ. ಇಲ್ಲಿ ಹೋಗೋರು ಯಾರು? ಪಿತೃಲೋಕದವರು, ಪಿತೃಗಣ ಆಗಿರ್ತಕ್ಕಂಥ. ಗದಾಧರನ ಅತಿ ವಿಮಲ ಪಟ್ಟಣದೊಳಗೆ ಸ್ವೇಚ್ಛಾನುಸಾರದಿ ಸಂಚರಿಸುತ್ತಿಹರು. ಸರಳ ಪದ್ಯ ಎಂತ ಡಿಫಿಕಲ್ಟಿ ಅಲ್ಲ. ಯಾರು ಹೇಳ್ತಾ? ಪರಮಾತ್ಮ ಪ್ರಣವ ಪ್ರತಿಪಾದ್ಯ, ಓಂಕಾರ ಪ್ರತಿಪಾದ್ಯ. ಊಮ ಒಂದೊಂದು ಅಕ್ಷರ ಹೇಳ್ತಾ ಇದ್ದಾರೆ. ಅಕ್ಕೊಂದು ಮಹತ್ವ, ಊಕ್ಕೊಂದು ಮಹತ್ವ, ಮಕ್ಕೊಂದು ಮಹತ್ವ, ಅದು ಕೂಡ ಓಮ್ ಆಗಿರ್ತಕ್ಕಂಥದ್ದು. ಪ್ರಣವ ಪ್ರತಿಪಾದ್ಯನ ಪುರ ಅಂದ್ರೆ ಯಾವ್ದು? ವೈಕುಂಠ. ಪರಮಾತ್ಮ ಅಲ್ಲಿ ವೈಕುಂಠ ಅಂದ್ರೆ ಹಿಂಗೆ ನೋಡಿ, ಒಂದು ಶಬ್ದ ಬದ್ಧ ಮಾಡ್ಕೊ ಹೋಗ್ತಾರೆ, ಅರ್ಥ ಮಾಡ್ಕೊಡಿ. ಪುರದ ದಕ್ಷಿಣ ಕವಾಟದಲ್ಲಿ ಯಾವಾಗಲೂ ದಕ್ಷಿಣಕ್ಕೆ ಎಲ್ಲಿದ್ದಾರೆ? ಶಶಿ ರೋಹಿಣಿ ಗತ, ಚಂದ್ರ ಮತ್ತು ರೋಹಿಣಿ. ಹೌದಾ? ಇವ್ರು ಯಾರು? ಮುಕ್ತರ. ಮತ್ತೆ ಇವರು ಯಾವಾಗ ಆಗೋರು, ಇವರು ಮುಕ್ತರಾಗಿಬಿಟ್ಟಾರೆ. ಈಗಿದ್ದವ್ರು ಬೇರೆ, ಮತ್ತೆ ಇವರು ಈ ಬ್ರಹ್ಮಾಂಡ ಪ್ರಳಯ ಆಗಬೇಕು, ಅವ್ರು ಮುಗಿಸ್ ಹೋಗ್ತಾರೆ. ಇದ್ರ ಮುಕ್ತರಾಗಿರ್ತಕ್ಕಂಥವ್ರು ಇವರು. ಅಲ್ಲಿ ಯಾರು? ವ್ಯಾನಸ್ಥ. ಯಾರು? ಅಲ್ಲಿಗಳೇ ಪ್ರಾಣ ಹೇಳಿದ್ರು, ಇಲ್ಲಿ ವ್ಯಾನ ಒಂದು ರೂಪ ವಾಯುದೇವರು. ಅಲ್ಲಿ ಅವ್ರೇ ಮಾಡ್ತಾರೆ. ಅಲ್ಲಿ ಅಲ್ಲಿ ಅದ್ರ ನಂತರ ಯಾತ್ರ ಕೃತಿ ಪ್ರದ್ಯುಮ್ನ ರೂಪವನು. ಅಲ್ಲಿ ಬೇರೆ ರೂಪ ಬಂದೊಂದು, ಇಲ್ಲಿ ಕೃತಿ ಪ್ರದ್ಯುಮ್ನ ಗುಣಗಳನ್ನು, ಅವ್ರ ಪರಮಾತ್ಮ ಗುಣಗಳನ್ನು ಸಂತುತಿಸುತ್ತಿರಲಿ ಸ್ತೋತ್ರ ಮಾಡ್ತಾ ಯಾರ ಹತ್ರ? ಪಿತೃಗಣದವರು. ಪಿತೃಗಣ ಒಂದು ಗಣನ ಉಂಟು. ಆ ಪಿತೃಗಣಕ್ಕೆ ಮುಖ್ಯ ದೇವತರು ಗದಾಧರ ಪ್ರೇತಾಂ ಪ್ರಿಯದೋ ಹೋದ ಶ್ರಾದ್ದ ಮಾಡೋ ಹೊತ್ನಾಗ ಗದಾಧರ ಅಂತ ತಗೊಂಡಿದ್ರು. ಗದಾಧರನ ಏನು? ಅತಿ ವಿಮಲ ಪಟ್ಟಣದೊಳಗೆ. ಅತಿ ವಿಮಲ ಪಟ್ಟಣ ವೈಕುಂಠ, ಶುದ್ಧ ಪಟ್ಟಣ. ಅಲ್ಲೇ ಹೊಲಸ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ? ಸ್ವೇಚ್ಛಾನುಸಾರದಿ ಸಂಚರಿಸುತ್ತಿಹರು. ಮೋಕ್ಷಕ್ಕೆ ಹೋಗಿ ಆರಾಮ್ ಇರ್ತಾರೆ. ಏನು ಎಲ್ಲಿ ಗದ್ದಿಲ್ಲ, ಹಸಿವಿನ ಹಿಡಿಕಿಲ್ಲ, ಅಡಿಗೆ ಮಾಡ್ಕೊಂಡು ಚಿಂತಿಲ್ಲ, ಸಾವಂತರ ಮಾಡ್ಕೊಂಡು ಚಿಂತಿಲ್ಲ. ಅಲ್ಲಿ ಕೆಲಸ ಏನು ಬರೀ ಆರಾಮ್ ಅಡ್ಡಾಡ್ಕೋತ ಇರೋದು ನೋಡಿ. ಕೆಲಸ ಏನು? ಭಗವಂತನ ಗುಣ ಸ್ಥಾಪನೆ ಸ್ತೋತ್ರ ಮಾಡಿದ್ರೆ ಒಂದು ಕೆಲಸ, ಬೇರೆ ಕೆಲಸ ಇಲ್ಲ. ಅದನ್ನ ಹೇಳ್ತಾ ಇದ್ರಿ, ಭಗವಂತನ ಸ್ತೋತ್ರ ಮಾಡ್ತಕ್ಕಂಥವ್ರು. ಈಗ ಗದಾಧರ ಯಾಕಂತ ಹೇಳೋದಕ್ಕೆ ಪಿತೃಲೋಕವಿರ್ತಕ್ಕಂಥ ದೇವರು ಅವ, ಅವ್ರ ಉಪಾಸ್ಯ ದೇವಿ ಗದಾಧರ. ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಆ ಪ್ರದ್ಯುಮ್ನ ರೂಪ ಇರತಕ್ಕಂಥ ಉಪಾಸ್ಯ ಮೂರ್ತಿ ಗದಾಧರ ರೂಪ. ಗದಾಧರ ವಿಷ್ಣು ಸಹಸ್ರನಾಮ ಇರ್ತಕ್ಕಂಥ ಹೆಸರು, ಅದನ್ನು ಹೇಳ್ತಾ ಇದ್ದಾರೆ. ಉಪಾಸ್ಯ ಮೂರ್ತಿ ಗದಾಧರ ಅಂತ ಹೆಸರು ಅವಾಗ. ಅವನ ಸ್ತೋತ್ರ ಮಾಡ್ತಕ್ಕಂಥ ಹೆಂಗೆ ಬೃಹತಿ ಮಂತ್ರ ಅರ್ಥ ಕೊಡ್ತಕ್ಕಂಥದ್ದು. ಅಂಥ ಗದಾಧರನ ದೋಷರಹಿತವಾಗಿರ್ತಕ್ಕಂಥ ಕಲ್ಯಾಣ ಗುಣಗಳನ್ನ ನಿರಂತರ ಏನು ಮಾಡ್ತಾರಂತ ಸ್ತೋತ್ರ ಮಾಡ್ಕೋತ ಇರ್ತಾರೆ. ಯಾರು? ಪಿತೃಗಣದವರು. ಈ ಬಂತು. ಅಮಿತ ವಿಕ್ರಮನ ಆಲಯದ ಪಶ್ಚಿಮ ಕವಾಟದಿ. ಅರ್ಥಾತ್ ಎಲ್ಲರ ತಪ್ತಿ ನೋಡಿ ಹೆಂಗೆ ತೊಗೊಂಡು ಹೋಗ್ತದೆ. ದಾಸ ಹೆಂಗೆ ತೊಗೊಂಡು ಹೋಗ್ತಾರೆ ನೋಡ್ರಿ, ನಮ್ಮನ್ನ ಹೆಂಗೆ ನಡೆಸೋದು ಹೋಗ್ತಾರೆ ನೋಡಿದ ವೈಶಿಷ್ಟ್ಯ ಹೆಂಗದ. ಸತಿ ಯಾರು? ಸತಿ ಸಹಿತ ಸಂಭ್ರಮದಿ ಭವದ್ಗುಳನೆ ಪೊಗಳುತ್ತಲೇ ಮೋದಿಸುವ ಸುಮನ ಸಾಸ್ಯನೊಳಿಪ್ಪ ಉಪಾನ. ಹೆಂಗೆ ಬಿಡಿಸ್ಬೇಕು ಗೊತ್ತಾ? ಸುಮನ ಸಾಸ್ಯನೊಳಿಪ್ಪ ಉಪಾನ, ಪ್ರಾಣ, ಅಪಾನ, ಉಪಾನ ಬಂತ ಬರುವುದು. ಅವನಿರ್ತಕ್ಕಂಥವ್ರು ಯಾರಮ್ಮ? ದಮನ ಸಂಕರ್ಷಣನ ನಿಜ ಹೃತ್ಕಮಲದೋಳು ಧೇನಿಸುವ ಋಷಿಗಣ 5 ಸಿಗಿಸುವರು. ಇಲ್ಲಿ ಹೋಗೋರು ಋಷಿಗಳು. ಅಲ್ಲಿ ಮನುಷ್ಯೋತ್ತಮರು, ಪಿತೃಗಣದವರು, ಆಮೇಲೆ ಋಷಿಗಳು ಹೇಳ್ತಾ ಇದ್ದಾರೆ ನೋಡ್ರಿ. ಪರಮಾತ್ಮ ಅಮಿತ ವಿಷ್ಣು ಸಹಸ್ರ ಅಮಿತೋ ವಿಕ್ರಮ ಅಮಿತ ವಿಕ್ರಮ, ಅಮಿತ ವಿಕ್ರಮ, ವಿಕ್ರಮ ಪರಾಕ್ರಮ. ಅಮಿತ ಅನ್ಲಿಮಿಟೆಡ್ ಅಂತ ಅರ್ಥ. ಮಿತ ಅಮಿತ ಎರಡು ಶಬ್ದಗಳು. ಪರಮಾತ್ಮನ ಅವನ ಶಕ್ತಿ ಮಿತಿ ಅಂತ ಇಲ್ಲೇ ಇಲ್ಲ, ಅಗಾಧವಾಗಿರ್ತಕ್ಕಂಥದ್ದು. ಅವನ ಆಲಯ
ಅವನ ಮನೆ ಅಂದರೆ ಯಾವುದು ವೈಕುಂಠ. ಅಲ್ಲೇ ಪಶ್ಚಿಮ ಕವಾಟರಿ ಈ ದಿಕ್ಕು ಬಂದು ಆ ದಿಕ್ಕಿಗೆ ಬಂದ್ರೆ ಈಗ ಯಾರಿದ್ರು ಸತಿ ಸಹಿತ ಸಂಭ್ರಮದಿ ಭಗವದ್ಗುಣಗಳನ್ನೇ ಪೊಗಳುತ್ತಲಿ ಮೋದಿಸುವ ಯಾರಿದ್ರು ಹೇಳಿ ಮುಂದೆ ಹೇಳ್ತಾರೆ ನೋಡಲಿ. ಸುಮನಸಾಸ್ಯ, ಸುಮನಸ ಅಂದ್ರೆ ದೇವತೆಗಳು, ಅವ್ರಿಗೆ ಆಶ್ಯ ಅಂದ್ರೆ ಮುಖ, ಬಾಧೆ ಮೇಲೆ ಮೇಲೆ ಬಂದು ಹಿಡಿತಾ ದೇವತೆಗಳ ಮುಖ ಅಂದ್ರೆ ಅಗ್ನಿ ಅಂತ ಅರ್ಥ. ಅಗ್ನಿ ಇರ್ತಕ್ಕಂಥವ ಅಗ್ನಿ ಪೊಗಳುತ್ತಲಿ ಯಾರಿರ್ತಾರ ದೇವತೆಗಳಿಗೆ ಮುಖ ಇರ್ತಕ್ಕಂಥ ಅಗ್ನಿ ದೇವರು, ಆಶ್ಯ ಅಂದ್ರೆ ಮುಖ, ಅಲ್ಲಿ ಅಗ್ನಿ ಇರ್ತಕ್ಕಂಥವ. ಅಲ್ಲೇ ಅವನೊಳಿಪ್ಪ ಉಪಾನಗ, ವಾಯುದೇವ ರೂಪದಲ್ಲಿ ಉಪಾನಗ, ಪ್ರಾಣ ಅಪಾನ ಉಪಾನ ಅಂತಕ್ಕಂಥವು. ಅವನು ಯಾರು ಮಾಡ್ತಾರ ದಮನ ಅಂದ್ರೆ ಮುಗುತ್ತ. ದಮನು ವಿಷ್ಣು ಸಹಸ್ರನಾಮ ದಮನ ಶಬ್ದ ಇರ್ತಕ್ಕಂಥದ್ದು. ದಮನ ಅಂತ ಶಬ್ದಕ್ಕರ್ಥ ದುಷ್ಟರನ್ನ ದಮನ ಮಾಡ್ತಕ್ಕಂಥವ, ದುಷ್ಟರ ಸಂಹಾರ ಮಾಡ್ತಕ್ಕಂಥವ. ದಮನ ಯಾರವ ಸಂಕರ್ಷಣನ ನಿಜ ಹೃತ್ಕಮಲದೋಳು ಧೇನಿಸುವ. ನೋಡ್ರಿ ಅವ್ರಿಗೆ ಹೆಂಗೆ ಪ್ರಕದ ನೋಡ್ಕೊಡ್ರಿ, ಹೆಂಗೆ ಒಂದಕ್ಕೊಂದು ಜೀವ ಹೆಂಗೆ ಪ್ರಕದ. ಅವ್ರು ಬರೀ ಸ್ತೋತ್ರ ಮಾಡ್ತಾರ ಅಂತಿದಲ್ಲಿ ಮುನಿಗಣ. ಇವ್ರು ಸ್ತೋತ್ರ ಒಂದು ಇಲ್ಲಿ ಹೃದಯದೋಳು ಇಟ್ಕೊಂಡು ಯಾರವರು ಋಷಿಗಣದವರು, ಋಷಿಗಣಕ್ಕಿಂತ ದೊಡ್ಡವರು ಋಷಿಗಳವರು, ಅದನ್ನ ಹೇಳ್ತಾರೆ ಋಷಿಗಣದವರು. ನಿಜ ಹೃತ್ಕಮಲದೋಳು ತಮ್ಮ ಹೃದಯ ಅಂತಕ್ಕಂಥ ಕಮಲದಲ್ಲಿ ಭಗವಂತನ ಯಾವ ಸಂಕಂಠರು ವಿಪರಮಾತ್ಮನನ್ನ ಧೇನಿಸುವ ಉಪಾಸನೆ ಮಾಡ್ತಕ್ಕಂಥ ಋಷಿಗಣ ಐದಿ ಸುಖಿಸುವರು. ಐದಿ ಅಂದ್ರೆ ಹೊಂದಿ ಅಂತ ಅರ್ಥ, ಸುಖಿಸುವರು. ಇಲ್ಲಿ ಹೋಗ್ತಕ್ಕಂಥ ಯಾರು ಋಷಿಗಳು. ಅಲ್ಲಿ ಯಾರಿದ್ದಾರ ಸುಮನ ಆಶಯ ಅಗ್ನಿದೇವರು, ಅಲ್ಲಿರ್ತಕ್ಕಂಥ ಅಪಾನವಾಯು. ಇಂಥ ಪರಮಾತ್ಮ ಸ್ತೋತ್ರ ಮಾಡ್ಕೊತ ಅಂತಾರಂಥವ್ರು. ಅವರು ಹೆಂಗೆ ಬರೀ ಧ್ಯಾನ ಮಾಡೋದಿಲ್ಲ, ಪರಮಾತ್ಮ ಎದೆಗೆ ಇಟ್ಕೊಂಡಿರ್ತಾರಂಥವ್ರು. ಇವ್ರು ಮುಕ್ತ ಮೋಕ್ಷಕ್ಕೆ ಹೋಗ್ತಕ್ಕಂಥ ಒಂದಿವಲ್ಲ ಮತ್ತು ಸಾಮಾನ್ಯರಲ್ಲ, ಬಾಳಿ ಋಷಿಗಳಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಪಶ್ಚಿಮ ದ್ವಾರದ ಮುಖಾಂತರವಾಗಿ ಋಷಿಗಣ ಜೀವರು ವೈಕುಂಠಾಲಯವನ್ನು ಪ್ರವೇಶ ಮಾಡಿ ಅಲ್ಲಿ ತಮ್ಮ ಹೃತ್ಕಮಲದಲ್ಲಿ ವಿರಾಜಮಾನಾಗಿರ್ತಕ್ಕಂಥ ಅಗ್ನಂತರ್ಗತ ಅಪಾನಾಮಕ ವಾಯುವಂತರ್ಗತ ಅರ್ಥ ಅದನ್ನ ಹೇಳೋದು. ಅಗ್ನಂತರ್ಗತ ಅಪಾನ ವಾಯುವಂತರ್ಗತ ಅಂತ ಮತ್ತೆ ದಮನ ನಾಮನಾಗಂತ ಜಯಾಪತಿ ಸಂಕರ್ಷಣ ಅವನ ಹೆಸರು ದಮ ಅಂತ ತಗೊಂಡು ಕೊಂಡಾಡ್ತಕ್ಕಂಥ ಅವನ ಆಶ್ರಯವನ್ನು ಹೊಂದಿ ಸ್ವೇಚ್ಛಾನುಸಾರವಾಗಿ ಏನು ಕಟ್ಟುಪಾಡುಗಳೇನು ಇಲ್ಲ ಅವರಿಗೆ. ಕೇವಲ ಭಗವಂತ ಸ್ತೋತ್ರ ಮಾಡೋದೇ ಒಂದು ಅಧಿಕಾರ ಅವರಿಗೆ. ಇಲ್ಲ ಟೈಮ್ ಮತ್ತು ಸ್ನಾನ ಮಾಡೋಕು ಮಳ್ಕೋಬೇಕು ಯಾವ ಇಲ್ಲ. ಯಾಕೆ ಮೋಕ್ಷಕ್ಕೆ ಹೋಗ್ಬಿಟ್ಟಿರ್ತಾರೆ ಅವರು, ಮುಗಿಸ್ತಕ್ಕಂಥ ಆನಂದ ಇರ್ತದೆ ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಸುಖ ಪಡ್ತಕ್ಕಂಥ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಇನ್ನು ಯಾವ ಗುತ್ತಿ ಕುಳಿತೇಳ್ರಿ, ಇನ್ನ ಯಾವ್ದೇ ಕುಳಿತೀನ ಅನ್ನು ಹೇಳ್ತಾ ನೋಡ್ರಿ. ಸ್ವರಮಣನ ನೋಡ್ರಿ, ಒಂದೊಂದು ಶಬ್ದ ಹೆಂಗೆ ಬರ್ತಾನೆ ನೋಡ್ರಿ. ಭಗವಂತ ಹೇಳೋದ್ನಾಗ ಒಂದು ಕಡೆ ಹಂಗಂದ್ರು, ಒಂದು ಕಡೆ ಹಿಂಗಂದ್ರು, ಒಂದು ಕಡೆ ಹಿಂಗಂದ್ರು. ಅವನ ಮಹಿಮಾ ಹೌದಲ್ಲ ಇದಲ್ಲ. ಇಷ್ಟು ಶಬ್ದ ದಾಸರ ಕೊಡ್ತಕ್ಕಂಥ ಶಬ್ದ ವೈಶಿಷ್ಟ್ಯ. ಸ್ವರಮಣ ಅವನ ಹೆಸರು ಕೊಟ್ಟು ಭಗವಂತಗೆ. ಗುಣರೂಪ ಯಾರು ಸಪ್ತ ಸ್ವರಗಳಿಂದಲೇ ಪಾಡುತ್ತಿಹ ತುಂಬುರನೆ ಮೊದಲಾದ ಕೆಳ ಗಂಧರ್ವರು ರಮಾಪತಿಯ ರಮಾಪತಿಯ ಪುರ ಪಟ್ಟಣ ಉತ್ತರ ಬಾಗಿಲ ಅಧಿಪ ಸುರಪ ಶಚಿಗೆ ಸಮಾನ ವಾಯುಗ ಹರಿನ್ಮಣಿ ನಿಭ ಶಾಂತಿಪತಿ ಅನಿರುದ್ಧ ನೈದುವರು. ಅಲ್ಲಿ ಸಂಕರ್ಷಣ, ಇಲ್ಲಿ ನಿರುದ್ಧ ಹೆಂಗೆ ಬರ್ತದೆ ಒಂದು ಇಲ್ಲಿ ಹೇಳ್ತಾರ. ಮೊದಲೇ ಹೇಳ್ತಾ ಕೊಟ್ಟರು ಭಗವಂತ ಸ್ವರಮಣ. ಭಗವಂತ ಯಾರಿಂದೂ ಏನೂ ಆಗ್ಬೇಕಾಗಿಲ್ಲ, ತನ್ನಲ್ಲಿ ತಾನೇ ಆನಂದ ಪಡ್ತಕ್ಕಂಥ ಭಗವಂತ ಆಗಿರ್ತಕ್ಕಂಥವ. ಅವಾಗ ಲಕ್ಷ್ಮೀದೇವಿ ಅವಶ್ಯಕತೆಯೂ ಇಲ್ಲ, ಯಾರ ಅವಶ್ಯಕತೆ ಇಲ್ಲ. ಸ್ವರಮಣ ತಾನೇ ಆನಂದ ಪಡ್ತಕ್ಕಂಥವ. ಯಾವುದು ಬೇರೆ ಆನಂದ ಬೇರೆ ಇಲ್ಲ ಅವು ಹೇಳ್ತಾ ಇದ್ದಾರೆ. ಅವನೇನು ಗುಣರೂಪಗಳ ಪರಮಾತ್ಮನ ಗುಣಗಳನ್ನು ಅವನ ಅನಂತ ರೂಪಗಳನ್ನ ಹೆಂಗೆ ಹಾಡ್ತಾರಂತ ಸಪ್ತ ಸ್ವರಗಳಿಂದಲೇ ಇರುವ ಸಪ್ತ ಸ್ವರ ಹೌದಿಲ್ಲ, 7 ಸ್ವರ ಹಾಡೋರು ಯಾರು ಪಾಡುತಿಹ ಅಂದ್ರೆ ಹಾಡ್ತಕ್ಕಂಥವ್ರು. ತುಂಬುರ ಮೊದಲಾದ ಅಖಿಳ ಗಂಧರ್ವರು ಇಲ್ಲಿ ಯಾರಿರ್ತಾರ ಗಂಧರ್ವರು ಇದ್ದಾರೆ. ತುಂಬುರ ಅಂತಕ್ಕ ಮುಖ್ಯ ತಗೊಂಡ್ರು ಅವಂತ ಉಳಿದವ್ರು ಎಲ್ಲರೂ ಅಂತ ಅರ್ಥ. ಅಲ್ಲಿರ್ತಕ್ಕಂಥ ಈ ಭಾಗದಾಗ ಇರ್ತಕ್ಕಂಥವ್ರು ಏನ್ ಮಾಡ್ತಾರವರು ರಮಾಪತಿಯ ಉತ್ತರ ಬಾಗಿಲ ಅರ್ಥಾತ್ ಉತ್ತರಕ್ಕಿರ್ತಕ್ಕಂಥ ಅಧಿಪ ಅದಕ್ಕೆ ಸುರಪ ಶಚಿಗ. ಸುರಪ ಅಂದ್ರೆ ಗೊತ್ತಾತ ನಿಮಗೆ ಇಂದ್ರ, ಶಚಿ ಅಂದ್ರೆ ಹೌದಾ. ಇವ್ರು ಮುಕ್ತ ಇಂದ್ರ ಆಗುತ್ತೆ, ಮುಕ್ತ ಇಂದ್ರ ಮುಕ್ತ ಶಚಿ ಆಗುತ್ತೆ ಅಂದ್ರು. ಇವರೆಲ್ಲ ಯಾರ್ತಾರ ಸಮಾನ ವಾಯು ಯಾರು ಬಂದ್ರು ಸಮಾನ ಪ್ರಾಣ ಅಪಾನ ಸಮಾನ ಬಂದೆ ಹೌದಾ. ವಾಯುಗ ಅಲ್ಲಿ ಅವ್ರನ್ನ ಅಲ್ಲಿರ್ತಕ್ಕಂಥ ಅದು ದಾಟಿ ಹರಿಣ್ಮಣಿ ನಿಭ ಶಾಂತಿಪತಿ ಹೆಂಗಿದ್ದಾನ ಶಾಂತಿಪತಿ ಅನಿರುದ್ಧ ಹೆಂಗಿದ್ದಾನ ಹರಿಣ್ಮಣಿ ನಿಭ. ನಿಭ ಅಂದ್ರೆ ಬೆಳಕು ಪ್ರಕಾಶ. ಹರಿಣ್ಮಣಿ ಹರಿಶ್ರೇಷ್ಠವಾಗಿರ್ತಕ್ಕಂಥ ಮಣಿ, ಅಸಾಧ್ಯ ಬೆಳಕು ಅಂತ ಪ್ರಕಾಶ ಅಂತ ಅರ್ಥ. ಅಂತ ಪ್ರಕಾಶ ಇರ್ತಕ್ಕಂಥ ಭಗವಂತನ ಯಾರವ ಶಾಂತಿಪತಿ ಅನಿರುದ್ಧ. ಅಲ್ಲಿ ನೋಡಿ ಯಾರ್ಯಾರು ಯಾವ ದೇವರು, ಋಷಿಗಳಿಗೆ ಯಾರು, ಮನುಷ್ಯೋತ್ತಮರಿಗೆ ಯಾರು, ಋಷಿಗಳಿಗೆ ಯಾರು, ಇವರಿಗೆ ಯಾರು, ಈ ಗಂಧರ್ವರಿಗೆ ಆಯಾ ದೇವರು ಉಪಾಸನೆ ಮಾಡ್ತಕ್ಕಂಥ ಅಂತ ಹೇಳ್ತಾರೆ. 5 ಬರು ಈ ರೀತಿಯಾಗಿ 5 ಇರ್ತಕ್ಕಂಥ ಮಹಾನುಭಾವರು ಅದನ್ನ ಹೇಳ್ಕೊತಾ ಹೋಗ್ತಾ ಇದ್ದಾರೆ. ಇಂಥ ಸ್ವಾನಂದ ರೂಪವಾಗಿರ್ತಕ್ಕಂಥ ಯಾರ್ಯಾರು ಯಾವ ಹೇಳ್ತಾರ ವೀಣಾ ಹೆಸರು ಹೇಳ್ಯಾರ ಅವನು ಸಪ್ತಸ್ವರ ನಿಷಾದ ಋಷಭ ಗಾಂಧಾರ ಷಡ್ಜ ಮಧ್ಯಮ ದೈವತ ಪಂಚಮ 7 ಸ್ವರ. ಇವನು 7 ವೀಣಾ ಬಾಡಿಸ್ಕೋತ ಕೂತಿರೋಂಥವ್ರು ಯಾರು ತುಂಬರವರು ಆಗಿರ್ತಕ್ಕಂಥವ್ರು. ಬರೀ ಗಾಯನ ಮಾಡ್ತಕ್ಕಂಥ ಕೆಲಸ ಇವ್ರದ್ದು. ಇವ್ರು ಬೇರೆ ಉದ್ಯೋಗ ಅಂತೇನು ಅದನ್ನು ಹೇಳ್ತಾ ಇದ್ದಾರೆ. ಇಂಥ ಮಹಾನುಭಾವರು
ತುಂಬರ ಅಮಲಾಗಿಂಥವ್ರು ಎಲ್ಲಿ ಮುಕ್ತರಾಗಿ ಉತ್ತರ ದ್ವಾರದ ಮೂಲಕ ಇಂದ್ರ ಮತ್ತು ಶಚಿಯಲ್ಲಿ ಅಂತಸ್ಥನಾಗಿರ್ತಕ್ಕಂಥ ಸಮಾನ ನಾಮಕ ವಾಯುದೇವರು. ಇಂದ್ರ ಶಚಿ ಅವರಂತರ್ಯಾಮಿ ಆಗಿರ್ತಕ್ಕಂಥವ ಸಮಾನವಾಯು, ಅವನಂತರ ಪರಮಾತ್ಮ ಅನಿರುದ್ಧ ಯಾವ ಶಾಂತಿಪತಿ, ಅವನನ್ನು ಐದಿ ಅವನ ಆಶ್ರಯ ಪಡೆದು ಅಲ್ಲಿ ಸುಪಡ್ತಕ್ಕಂಥವ್ರು ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಅವರ ಮಹಿಮೆಯನ್ನು ಹೇಳಿ ಅಂತಾರೆ ಮುಂದುವರೆದು. ಇನ್ಯಾವ ರೀತಿಯ ದಿಕ್ಕಿನ ಹೌದು ಕರೆಕ್ಟ್ ಫೈನ್ ಏನಾಗ್ತಲ್ಲ ಹಾಕಿಬಿಟ್ರೆ ಆಗಡೆ 4 ದಿಕ್ಕು ಮುಗಿದ ಊರ್ಧ್ವಗ 5 ಅಷ್ಟೇ ಕೆಳಗಿನ ಲೋಕ ಹೇಳಿದ ಮತ್ತೆ ಅದು ಹೇಳ್ತಾರೆ ನೋಡಿ. ಇಲ್ಲಿ ಹರಪ್ತಾರೆ ಗರುಡ ಶೇಷ ಅಮರೇಂದ್ರ ಮುಖ ಅಷ್ಟು ತೊಗೊಂಡ್ಬಿಟ್ರಿ ಇಲ್ಲಿ ಹೌದಾ. ಗರುಡ ಶೇಷ ರುದ್ರ ಅಮರೇಂದ್ರ ಇವರು ಮೊದಲು ಎಲ್ಲರೂ ಬಂದ್ಬಿಟ್ರೆ ಒಂದು ಗುಂಪನೆ ಮಾಡಿಬಿಟ್ರು ಅಷ್ಟೇ ಇವ್ರನ್ನ ಎಟ್ಸೆಟ್ರಾ ಅಂದಂಗೆ. ಗರುಡ ಶೇಷ ರುದ್ರ ಇನ್ನಿಳ ದೇವತೆಗಳು ಮುಖ್ಯವಾಗಿರ್ತಕ್ಕಂಥ ಪುಷ್ಕರನ ಕಡೆಯಾಗಿಪ್ಪ ಅಖಿಲ ನಿರ್ಜರರು ಊರ್ಧ್ವ ದ್ವಾರಗತ. ಊರ್ಧ್ವ ದ್ವಾರ ಅಂದ್ರೆ ಊರ್ಧ್ವ ಲೋಕ ಅಂದ್ರೆ ಮೇಲಿನ ಲೋಕ, ನೀವು ಹೇಳಿದ್ರೆ ಊರ್ಧ್ವ ಅಂತ. ಊರ್ಧ್ವ ದ್ವಾರ ಮೇಲಿರ್ತಕ್ಕಂಥ ಅಲ್ಲಿ ಯಾರಿದ್ದಾರೆ ಭಾರತಿ ಉದಾನರಳು ಪ್ರಾಣ ಅಪಾನ ಸಮಾನ ಉದಾನ ಬಂದಕ್ಕಂತ ಹೇಳಿ. ಮೆರೆವ ಯಾರವ ಮಾಯಾ ವಾಸುದೇವನ. ವಾಸುದೇವ ಮೋಕ್ಷ ಕೊಡ ಮೋಕ್ಷಪ್ರದಾತ ವಾಸುದೇವನ ಪರಮ ಮಂಗಳ ಅವಯವಗಳ ಮಂದಿರವನು ಐದಿ ಸದಾ ಮುಕುಂದನ ನೋಡಿ ಸುಖಿಸುವರು. ಸಾಕ್ಷಾತ್ ದರ್ಶನ ಭಗವಂತಂದವ್ರಿಗೆ. ಉಳಿದು ಹಿಂದಿನವರು ಕೆಲವೊಂದು ನೋಡ್ತಾರೆ, ಕೆಲವೊಂದು ಸ್ತೋತ್ರ ಮಾಡ್ತಾರೆ, ಅವರಿಗೆ ದರ್ಶನ ಆಗುವುದು ಆಗಲಿಕ್ಕಿಲ್ಲ. ಇವರಿಗೆ ಸದಾ ಮುಕುಂದನ ದರ್ಶನ ಆಗಿರ್ತಕ್ಕಂಥ ಮಹಾನುಭಾವರು ಅವರು ಈ ದೇವತೆಗಳು. ಯಾರ್ಯಾರವರು ಗರುಡ ಶೇಷ ಅಮರೇಂದ್ರ ಅಂದ್ರೆ ಇಂದ್ರದೇವರು. ಮುಖ್ಯ ಆಗಿರ್ತಕ್ಕಂಥ ಎಲ್ಲರೂ ಎಲ್ಲಿ ತನಕ ಪುಷ್ಕರನ ಕಡೆಗೆ. ಪುಷ್ಕರ ಕರ್ಮಾಭಿಮಾನಿ ದೇವತೆ ಅಮ್ಮ. ಒಂದು ಲೈನ್ ತೊಗೊಂಡ್ಬಿಟ್ಟು ಎಲ್ಲರದ್ದು ಕೂಡ ಸಂಗ್ರಹ ಮಾಡಿಬಿಟ್ಟು ಒಂದ ಕಡೆಗೆ ಒಂದು ಗುಂಪು ಮಾಡಿಬಿಟ್ರು, ಟೋಟಲ್ ಗುಂಪನ್ನ. ಕಡೆಯಾಗಿಪ್ಪ ನಿರ್ಜರರು ದೇವತೆಗಳು ಅಂತ ಅರ್ಥ. ಜರ ಅಂದ್ರೆ ಮುಪ್ಪು, ನಿರ್ಜರ ದೇವತೆಗಳು ನಮ್ಮ ಮುಪ್ಪು ಅದನ್ನವ್ರಿಗೆ ಅಂದ್ರೆ ಇಲ್ಲ, ಅದಕ್ಕೆ ನಿರ್ಜರರು. ಹೆಂಗ ಊರ್ಧ್ವ ದ್ವಾರ ಅಂದ್ರೆ ಮೇಲೆ ಲೋಕ ಹೋಗ್ತಕ್ಕಂಥ ಅಲ್ಲಿ ಯಾರಿದ್ದಾರ ಭಾರತಿ ಉದಾನ. ಪರಮಾತ್ಮ ವಾಯುದೇವರು ಒಂದು ರೂಪ, ಪ್ರಾಣ ಅಪಾನ ವ್ಯಾನ ಉದಾನ ಹೋಗಿ ಸಮಾನ ಹೋತು ಈ ಉದಾನ ಬಂತೀಗ. ಅಲ್ಲಿ ಅವ್ರ ಪತ್ನಿ ಆಗತಕ್ಕಂಥ ಭಾರತೀ ದೇವಿ ಉದಾಹರಣಗಳು. ಮೆರೆವಂದ್ರು ಭಯಂಕರ ಸಂತೋಷದ ಕೂತಿರ್ತಕ್ಕಂಥ ಪರಮಾತ್ಮ ಮೆರಕೋತ ಇದ್ದಾನ. ಯಾವ ಮಾಯಾ ರಮಣ ವಾಸುದೇವ. ನೋಡ್ರಿ ಒಂದೊಂದು ಭಾಗಕ್ಕೆ ಒಬ್ಬೊಬ್ಬ ದೇವರು. ವೈಕುಂಠ ಹೆಂಗದ ವಿಚಾರ ಮಾಡ್ರಿ, ನೀವು ಇದನ್ನು ಕಲ್ಪನೆ ಮಾಡಿಕೊಡ್ರಿ. ಹಂಗಾದ ನಾವೇನು ಹೋಗ್ತೀವಲ್ಲ ಗೊತ್ತಿಲ್ಲ, ಇದೇನು ಅಂತೂ ಹೆಂಗೆ ವೈಕುಂಠ ವರ್ಣ ಹೇಳ್ತಾನೆ. ಇದನ್ನು ವಾದಿರಾಜ ಭಾಳ ಚಂದ ವರ್ಣ ಮಾಡ್ಯಾರ. ವೈಕುಂಠ ವರ್ಣೆ ಓದಿ ನೋಡ್ರಿ ಗೊತ್ತಾಗ ಕಾರಣ ಆಗಲ್ಲ. ನೀವು ತ್ರಾಸ ತೊಗೋಬೇಡ್ರಿ, ಆರಾಮ್ ಓದ್ತಿಳ್ಕೊಬೋದು. ಸ್ವಲ್ಪ ಗಟ್ಟಿ ಓದ್ಲಿಕ್ಕೆ ಪುಸ್ತಕ ಸಿಗುತ್ತೆ, ಪ್ರಿಂಟ್ ಆಗ್ಯದ, ಎಲ್ಲ ಸಿಗ್ತಾವೆ ನಿಮಗೆ. ತೊಗೊಳ್ಳೋದಷ್ಟೇ ಕೆಲಸ, ಓದೋ ಕೆಲಸ ಅಷ್ಟೇ ನಿಮ್ಮದು. ಯಾವುದದು ವೈಕುಂಠ ವರ್ಣೆ ನಾನು ಹೇಳ್ತಾ ಇದ್ದಾನೆ. ನೋಡ್ರಿ ವಾದಿರಾಜ ಉಪಕಾರ ಅಲ್ಲಿ ಮಾಡ್ಯಾರಿಪ್ಪ. ಸಂಸ್ಕೃತ ಭಾಳ ಕಷ್ಟದದು, ಈಗ ನಾ ಮಾಡಿಕೊಡ್ತೀನಿ ಓದ್ರಿ ಅಂತಾರೆ ಮಹಾನುಭಾವ. ಅಂದಮೇಲೆ ಲಕ್ಷ್ಮೀ ಶೋಭಾನ ಇದ್ದಂಗೆ ಅರ್ಥಾತಿಲ್ಲ ನಿಮಗೆ. ಉದಾಹರಣೆಗಳು ಮೆರೆವ ಯಾವ ಮಾಯಾ ವಾಸುದೇವನ ಪರಮ ಮಂಗಳ ಅವಯವಗಳ ಮಂದಿರ. ಪರಮಾತ್ಮನ ಮಂದಿರ ವೈಕುಂಠದಲ್ಲಿ ಐದಿ. ಅಲ್ಲಿ ಹೋಗಿ ಸದಾ ಮುಕುಂದನ ನೋಡಿ ನೋಡ್ಕೋದ್ರೆ ಅದಕ್ಕೆ ಹೆಸರಿಗೆ ಬೇರೆ ಇಟ್ಟರು. ಅಲ್ಲಿ ಬೇರೆ ಹೆಸರು, ಅಲ್ಲಿ ಬೇರೆ ಹೆಸರು. ಇಲ್ಲಿ ಮುಕುಂದ ಅಂದರು. ಮುಕುಂದ ಶಬ್ದಕ್ಕೆ ಮೋಕ್ಷಂ ದದಾಚೀತಿ ಮುಕುಂದ ಆ ಶಬ್ದಕ್ಕೆ ಅರ್ಥ. ಮೋಕ್ಷ ಕೊಡೋ ಯಾವ ಮುಕುಂದ. ಅದು ಮುಕುಂದನ ನೋಡಿ ನೋಡ್ಕೋತಿರ್ತಾಂತವ್ರೇನು ಎಂಥ ಪುಣ್ಯ ಅಂತ ನೋಡಿ ಅವ್ರು. ಯಾಕೆ ಅವ್ರ ಸಾಧನ ಹಂಗಿರ್ತದೆ, ಜೀವ ಪರಕದ ನಮ್ಮಲ್ಲಿ ಅದನ್ನ ಹೇಳ್ತಾರೆ. ಈ ರೀತಿ ಇರ್ತಕ್ಕಂಥದ್ದು ಅಂತಾರೆ. ಇದಕ್ಕೆ ನೋಡ್ರಿ ಹಂಗದ ಪೃಥ್ವಿ ನಾಮಿಕಾಶ್ರಿಸ್ತು ದೌರ್ದಿಶೋ ವಿದ್ಯುದೇವಚ ವಾಯುಪತ್ನಿ ಸಮುದ್ದಿಷ್ಟ ತತ್ತದ್ವಾರಾದಿ ಪಾಶ್ಚತೆ ಅಧಿಜಿಷ್ಟಂತಿ ಸರ್ವೇ ನಾರಾಯಣ ಮನಾಮಯಂ. ಸಾಂದೋಗ್ಯ ಭಾಷ್ಯ ಆಚಾರ ಭಾಷೆ ಎಲ್ಲದಕ್ಕೂ ಭಾಷೆ ಪ್ರಮಾಣ, ಅದಕ್ಕೆ ವೈಶಿಷ್ಟ್ಯ. ದಾಸರು ಎಲ್ಲಿಯೂ ಕೂಡ ಶಾಸ್ತ್ರ ಬಿಟ್ಟು ಅರ್ಥ ಎತ್ತ ಹೋಗೋದಿಲ್ಲ. ಇಷ್ಟೇ ತಿಳ್ಕೊಳ್ಳಿ ಪ್ರಯತ್ನ ಮಾಡೋಕೆ ಇಷ್ಟ ಅದನ್ನ ಅಂತಾರಲಿ. ವಾಯುಪತ್ನಿ ಸಮುದ್ದಿಷ್ಟ ತತ್ತದ್ವಾರಾದಿ ಪಶ್ಚಿತ ಅಧಿತಿಷ್ಠಂತಿತೆ ಸರ್ವೇ ನಾರಾಯಣ ಮನಾಮಿತಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ಇನ್ನೂ ಅಷ್ಟು ಓದಿಲ್ಲ ನಾನು ಕೆಲವಷ್ಟು ಹೇಳಿದ್ದೀನಿ. ಆ ರೀತಿ ಹೇಳ್ತಾ ಇದ್ದಾರೆ. ಇಂಥ ಮುಕ್ತಿಧಾಮದ 5 ವರ್ಣ ಮಾಡ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಅಂತಾರೆ ಮುಂದೆ. ಇಲ್ಲೇನು ಹೇಳ್ಯಾರ ಇಷ್ಟು ತನಕ ಹೇಳಿದಲ್ಲ ದಾಸರು ಅಂತಾರೆ. ಪಾಪ ನಿಮ್ಗೆ ಭಾಳ ಪದ್ಯ ಅದು, ಹಾಗೆ ಮಾಡೋದು ಬೇಡ, ಅಷ್ಟು ಕೂಡಿಸಿ ಒಂದ್ರಾಗ ಹೇಳ್ತೀನಿ ಅಂತಾರೆ. ಮತ್ತೆ ಹೆಂಗೆ ಎಷ್ಟು ಸಮಾಧಾನ ಇಲ್ಲ ಅವ್ರಿಗೆ ತಿಳ್ಕೊಡ್ರಿ. ಇದಕ್ಕೆ ತೃಪ್ತಿ ಆತಂದಿಲ್ಲ ಅವ್ರಿಗೆ. ಹಂಗಂತ ಹೇಳೋಲ್ಲ, ಮತ್ತು ಭಗವಂತನ ವರ್ಣ ಮಾಡೋದೇ ಮಾಡೋದು. ಹಂಗೆ ಇದ್ರಾಗ ಆನಂದ ಪಡ್ತಕ್ಕಂಥ ಮಹಾನುಭಾವರು ಜಗನ್ನಾಥದಾಸರು ಹೆಂಗೆ ಸಾಧನ ಮಾಡಿರ್ಬೇಕು ಎಂತಾನ ಎಷ್ಟು ವೈಶಿಷ್ಟ್ಯ ಮಹಾನುಭಾವರು. ಇಷ್ಟು ತನಕ ನಿಮ್ಗೆ ಹೇಳಿದರು. ಒಟ್ಟು ಸಂಗ್ರಹ ಮಾಡಿಕೊಡ್ತಾರೆ. ಈ ಟೀಚರ್ಸ್ ಮಾಡ್ತಾರಲ್ಲ ಅದಕ್ಕೆ ಅವ್ನ ಹೆಸರು ಅದಕ್ಕೊಂದು ಎಲ್ಲ ಪಾಠ ಮಾಡ್ತಾರೆ. ತಿಳಿದಂಗೆ ಆತನಪ್ಪ ಸಂಗ್ರಹ ಹೇಳಿಬಿಡ ಅಷ್ಟು ಕಣಿಗೇಮಿ. ಅದ್ರ ನಟ್ಶಲ್, ಅದ್ರ ಕ್ರೀಮ್, ಅದ್ರ ನಮನೀತ, ಅದ್ರ ಬೆಣ್ಣೆ ಅಷ್ಟೇ. ಅದು ಅಷ್ಟು ಹೇಳಿದಂಗೆ ಒಂದೆರಡು ಮಾತೇ ಹೇಳ್ಬಿಡು ಮುಸ್ತಾರೆ. ಹಂಗೆ ಹೇಳ್ತಾ ಇದ್ರಲ್ಲಿ ನೋಡ್ರಿ.
ದೇವಾದಿ ಮನುಷ್ಯೋತ್ತಮರ ಪರ್ಯಂತವಾಗಿರ್ತಕ್ಕಂಥ ಮುಕ್ತಿಯೋಗ್ಯರಾಗಿರ್ತಕ್ಕಂಥ ಪಂಚಜೀವರು ಬಂದು ಹೋದ್ರಲ್ಲ ಈಗ 5 ಮಂದಿ. ಅವರ ತಾರತಮ್ಯ ತಿಳಿದವರಿಗೆ ಏನಾಗ್ತದೆ ಹಂಗಾರ ಅಂತ ಮೊದಲೇ ಹೇಳ್ತಾರೆ. ಅದನ್ನ ಕುಡಿಸಿ ಹೇಳೋದು, ಅದನ್ನ ಪುಣ್ಯ ಬಂತ ಹಂಗಾರ ನಮಗೆ ಯಾಕೆ ಅನ್ಬೇಕಿದ್ ಅದನ್ನು ಹೇಳ್ತಾ ಇರ್ತಾರೆ. ಕೌಸಾರಿ ಸಂಸಾರ ತಾರಣ ಮಾಡಿಸಿ, ಸಂಸಾರ ದಾಟಿಸ್ತಕ್ಕಂಥವ, ಆಮೇಲೆ ಮೋಕ್ಷಪ್ರದನಾಗಿ ನಮಗೆ ಅನಂತ ಸುಖ ಕೊಡ್ತಕ್ಕಂಥ ಭಗವಂತ ಸ್ತೋತ್ರ ಮಾಡಿ ದಾಸ ಸಂದೇಶ ಅಂತಾರಿಲ್ಲಿ. ಯಾವ್ಯಾವು 5 ನಮ್ಮಲ್ಲಿ: ಸಾರೂಪ್ಯ, ಸಾಯುಜ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರಿಷ್ಟ. ಮುಖ್ಯ ವೈಶಿಷ್ಟ್ಯ, ಒಂದೊಂದು ವೈಶಿಷ್ಟ್ಯ. ದ್ವಾರ ಪಂಚಕ ಪಾಲಕರುಳಿಹ ಭಾರತೀ ಪ್ರಾಣಾಂತರಾತ್ಮಕ ಮಾ ರಮಣನ ಐರೂಪ ತತ್ತದ್ವಾರದಲ್ಲಿ ಬಪ್ಪ 3 ವಿಧ ಮುಕ್ತಿ ಯೋಗ್ಯರ ತಾರತಮ್ಯವನ್ನು ಅರಿತವರ, ಹಿಂಗೆ ತಿಳ್ಕೊಂಡವರ ಕೌಸಾರಿ ಸಂಸಾರಾಬ್ಧಿ ದಾಟಿಸಿ ಮುಕ್ತರನ್ನು ಮಾಳ್ಪ. ಸರಳ ಪದ್ಯ, ಏನರ್ಥ ತೊಂದರೆ ಇಲ್ಲ ನೋಡಿ. ದ್ವಾರ ಪಂಚಕ ಎಷ್ಟದು? 5 ದ್ವಾರಗಳು ತಿಳ್ಕೊಂಡು 5 ಹೇಳಿದರೆ ದ್ವಾರ ಪಂಚಕರು ಇರ ಯಾರಿದ್ದಾರ? ಭಾರತೀ ಪ್ರಾಣಾಂತರಾತ್ಮಕ, ಮುಖ್ಯ ಪ್ರಾಣದೇವರು ಭಾರತೀಯ ಅವ್ರ ಹೆಂಡತಿ ಆಗಿರ್ತಕ್ಕಂಥಗೆ, ಅವರ ಅಂತರಾತ್ಮಕ ಅವರಂದ್ರೆ ಆಗಿರ್ತಕ್ಕಂಥ ಯಾರವ? ಮಾ ರಮಣ. ಯಾರು? ಪರಮಾತ್ಮ. ಮಾ ಅಂದ್ರೆ ಲಕ್ಷ್ಮೀದೇವಿ. ಮಾ ರಮಣನ ಐರೂಪ ನೋಡ್ರಿ, ಹೇಳಿ 5 ರೂಪ ಬಂದಾವಿಲ್ಲ ಹೇಗೆ? ಇನ್ನು ಅನಿರುದ್ಧ, ಪ್ರದ್ಯುಮ್ನ, ಸಂಕಷ್ಟವಾ, ಶಿವನಾರಾಯಣ. ಹೌದಾ? ಅನಿರುದ್ಧ ತತ್ತದ್ವಾರದಲ್ಲಿ ಬಪ್ಪ, ಆಯಾ ದ್ವಾರದ ಆಯಾ ಭಾಗದಲ್ಲಿ ಬರ್ತಕ್ಕಂಥವ್ರನ್ನ. ಎಷ್ಟವು? 3 ವಿಧ. 3 6 ಮಾಡೋಂಗಿಲ್ಲ, 3 ಕೂಡಿಸ್ಬೇಕು, 5 ಆಗ್ತವೆ. ಎಲ್ಲಿ ಹೊಂತದ? 6 ಇಲ್ಲ, ಇರೋ 5 ಮತ್ತು 3 6 ಅಂತ ಮಾಡ್ಕೊಂಡು ಹೆಂಗೆ ಅರ್ಥ ಕೊಡಬೇಕು? ಅದಕ್ಕೆ ಇಲ್ಲಿ ಕೂಡಿಸ್ಬೇಕಿಲ್ಲಿ, ಗುಣಿಸೋದಲ್ಲ ಇಲ್ಲಿ. 3 5 ಯಾವ್ಯಾವ ಒಂದು ಕೇಳಿದ್ರೆ ಸಾರೂಪ್ಯ, ಸಾಯುಜ್ಯ, ಸಾಲೋಕ್ಯ, ಸಾಮೀಪ್ಯ, ಸಾರಿಷ್ಟ. ಇವನಲ್ಲಿ ಹೇಳೋದಿಲ್ಲ, ಹಂಗೆ ನಾವು ತಿಳ್ಕೊಬೇಕು. ಇವನ್ನೆಲ್ಲ ಹೇಳ್ತಾ ಇದ್ದಾರೆ. ಪಂಚವಿಧ ಇಷ್ಟೇ ಹೇಳ್ಬಿಟ್ರು. ವಿಧ ಮುಕ್ತಿಯೋಗ್ಯರ 3 ವಿಧ ಮುಕ್ತಿಯೋಗ್ಯರ ತಾರತಮ್ಯವನ್ನು ಅರಿತು ಅಂತಾರೆ ಮಹಾನುಭಾವ. ದಾಸರು ಹೇಳ್ತಾರ, ತಾರತಮ್ಯವನ್ನು ಅರಿತು ಯಾರ್ಯಾರು ಯಾವ ಭಾಗದ ಬರ್ತಾರ, ಅವ್ರ ಸಾಧನ ಏನು, ಅವ್ರು ಹೆಂಗೆ ಉಪಾಸನ ಮಾಡ್ತಾರೆ, ಅವ್ರಿಗೆ ಆಗ್ತಕ್ಕಂಥ ಆನಂದಗಳನ್ನು, ಅವ್ರು ಮಾಡ್ತಕ್ಕಂಥ ಕರ್ತವ್ಯಗಳೇನು, ಅಲ್ಲಿ ಅವರು ಸ್ತೋತ್ರ ಮಾಡಿದ್ರು, ಅವ್ರ ಗುಣಗಾನ ಅವ್ರು ಸಾಕ್ಷಾತ್ ನೋಡ್ತಾರೆ. ಅವರು ಅದಕ್ಕಂತ ತಾರತಮ್ಯ ಅರಿತಾಗ ಏನಾಗ್ತಕ್ಕ ಗೊತ್ತಾ? ಕೌಸಾರಿ ಯಾರವರು? ಪರಮಾತ್ಮ. ಕಂಸನ ವೈರಿ ಕೌಸಾರಿ ಏನ್ ಮಾಡ್ತಾನೆ ಗೊತ್ತಾ? ಇನ್ನು ತಿಳ್ಕೊಂಡ್ರೆ ಸಂಸಾರಾಬ್ಧಿ ದಾಟಿಸಿ, ಅಬ್ಧಿ ಸಮುದ್ರ, ಸಂಸಾರ ಸಮುದ್ರ ದಾಟಿಸ್ತಾನ, ನಮ್ಮನ್ನ ದಾಟಿಸಿ ಏನ್ ಮಾಡ್ತಾನ? ಮುಕ್ತರನ್ನು ಮಾಲ್ಪ. ನೀವು ಮೋಕ್ಷಕ್ಕೆ ಹೋಗೋರ ತಿಳ್ಕೊ ಹೆಂಗ ನೋಡಿ, ಮುಕ್ತರ ವಿಷಯ ಹೇಳ್ತಾರೆ. ಅದಕ್ಕೆ ನೋಡ್ರಿ, ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಓದು, ಅಭ್ಯಾಸ, ಪಾಂಡಿತ್ಯ ಇವೆಲ್ಲ ಇರ್ಬೇಕಾರೆ ಇದ ಫೈನಲ್ ಅಲ್ಲ. ಇಲ್ರಿ ನಾವು ಸಂಸ್ಕೃತ ಓದಿಲ್ಲ, ನಾವು ಓದಂಗಿಲ್ಲ, ಹಂಗೆ ತಿಳ್ಕೊಬೇಡ್ರಿ. ಮತ್ತೆ ಎಂಥೆಂಥವ್ರು ಮೋಕ್ಷಕ್ಕೆ ಹೋಗ್ತಾರೆ, ಎಂಥೆಂಥ ಮಹಾನುಭಾವರು ಮೋಕ್ಷಕ್ಕೆ ಹೋಗ್ತಾರೆ. ಅವ್ರ ಸಾಧನ ಇರಬೇಕು, ಭಗವದ್ ಅನುಗ್ರಹ ಇರಬೇಕು. ಒಂದು ಉದಾಹರಣೆ ಹಂಗೆ ಹೇಳ್ತೇನೆ ನಿಮಗೆ ನಾನು. ಸತ್ಯಬೋಧ ಸ್ವಾಮಿಗಳು ಸೋಣೂರೊಳಗೆ ಅಲ್ಲೇ ಭಾಳ ದಿನ ಕಳೆದಾರ ಅವರು. ಒಂದು ಚಾತುರ್ಮಾಸದೊಳಗೆ ಅಲ್ಲೇನು ಗಂಗಾ ಇದ್ದಲ್ಲಿ ಊರೊಳಗೆ, ಅಲ್ಲೇ ಗೀತಾ ಭಾಷೆ ಪಾಠ ಹೇಳ್ತಿದ್ರಂತೆ. ನಾ ಹೇಳೋದು ಇದು ಸತ್ಯಬೋಧ ವಿಜಯದ ಮಾತು ನಾ ಹೇಳೋದು ತಿಳ್ಕೊಡ್ರಿ. ಅದನ್ನು ಬರೋದು ಕಂಚಿ ಆಚಾರ್ಯನ ಬರೆದವರು. ಹಿಂಗೆ ರಾಘವೇಂದ್ರ ವಿಜಯ ಮದ್ದು ವಿಜಯದ ಹಂಗೆ ಸತ್ಯಬೋಧ ವಿಜಯ ಅಂತ ಒಂದು ಗ್ರಂಥ, ಭಾಳ ದೊಡ್ಡದ ಗ್ರಂಥ. ಅವ್ರ ಮಹಿಮಾ ಹೇಳ್ಕೊತ ಹೋಗ್ಯಾರ. ಕುತ್ಕೊಂಡ್ರ ಭಾಷೆ ಪಾಠ ಕೂತ್ಕೊಂಡ್ರ. ಜಗ್ಗು ಮಂದಿ ಸೇರಿರ್ಬೇಕು. ಪ್ರಾತಃ ಕಾಲ ವೇಳೆ ಎಲ್ಲ ಹೆಣ್ಮುತ್ತೆ ಇದ್ರು, ಗಂಡಸರು, ಹೆಣ್ಮಕ್ಳು, ಆಚಾರು ಅನೇಕ ಮಂದಿ ಸ್ವಾಮಿಗಳಿದ್ದಾರೆ. ಎಲ್ಲರೂ ಹೋಗೋರಲ್ಲ. ಮತ್ತೆ ಈ ಸ್ವಾಮಿಗಳಿದ್ದಾಗೇನೆ ಇಷ್ಟು ಮಂದಿ ಬರ್ತಾರೆ. ಅವರಿದ್ದಾಗ ಎಷ್ಟು ಬದಲಿಗೆ ಅಷ್ಟೆಲ್ಲ ಮಂದಿ ಬಂದರು, ಕುತ್ಕೊಂಡ್ರು, ಪಾಠ ಶುರುವಾತು. ಎಂದ ಸಿಕ್ಕರೆ ಹೇಳ್ಬೇಕು ಪ್ರಾತಃ ಕಾಲಕ್ಕನ ಅಲ್ಲೇ ಕೂತ್ ಪಾಠ ಮಾಡೋದು, ಗೀತಾ ಭಾಷೆ ಪಾಠ ಮಾಡ್ಬೇಕು. ಪಾಠ ಮಾಡೋ ಹೊತ್ತಿನೊಳಗೆ ಕುತ್ಕೊಂಡು ಪಾಠ ಮಾಡಲಿಕ್ಕೆ ಒಂದು ಮಂಗ್ಯ ಬಂದು ನೋಡ್ರಿ. ಹೌದಾ? ಒಂದು ಮಂಗ್ಯ ಬಂದು ಕುತ್ಕೊಂಡ್ತದು. ಯಾರು ಹೊಡಿ ಬರ್ತಾ ಅದು ಬಂದು ಸುಮ್ಮನೆ ಕುತ್ಕೊಂಡ್ಬಿಡ್ತದೆ. ಇಡೀ ಪಾಠಿಗೆ ಐತೆ ಅದು. ಅವ್ರ ಮಹಿಮಾ, ಸತ್ಯಬೋಧ ಸ್ವಾಮಿ ಮಹಿಮಾ ಪಾಠಕ್ಕೆ ಐತೆ ಅದು. ಪಾಠಿಗೆ ಮೇಲೆ ಅದಕ್ಕೆ ಅವರು ತೀರ್ಥ ಕೊಟ್ಟರು, ಅಕ್ಷಂತಿ ಗಂಧ ಕೊಟ್ಟರು. ಅದು ಹಚ್ಚೋಣ ಪ್ರಯತ್ನ ಮಾಡ್ತಂತ ಇದನ್ನು ಇವರು ಹಚ್ತಾರೆ. ಅದಕ್ಕೆ ಹಣ್ಣು ಕೊಟ್ಟರು, ಹೋಗಿಬಿಡ್ತು. ಯಾರಿಗೂ ಉಪದ್ರ ಮತ್ತು ಮೊರನ ಬಂತು. ಗೀತಾ ಭಾಷೆ ಮಂಗಳ ಆಯ್ತು. ಮಂಗಳದ ದಿನ ತೀರ್ಥ ಕೊಟ್ಟು ಸಾಟಂಗೆ ಹಾಕಿ ಅಲ್ಲಿಗೆ ಜೀವ ಬಿಡ್ತಾರೆ. ಜನರಿಗೆ ಯಾರು ಅಂತ ತಿಳ್ಕೊಂಡು ಹೇಳು ಸ್ವಾಮಿಗಳು ಭಾಳ ಕೇಳ್ಕೊಂಡ್ರೆ ಅವ್ರು ಶುರು ಹೇಳ್ತೀನಿ. ಅವ್ರು ಕೊನೆಹಿರಿ ಆಚಾರ ಅವರು ಅಂದ್ರು. ಅವ್ರು ಕೊನೆಹಿರಿ ಜನ್ಮದ್ದು ಕೊನೆಹಿರಿ ಆಚಾರ ಅವರು. ಏನೋ ದೋಷ ಇತ್ತು, ತಪ್ಪಾಗಿತ್ತು, ಏನಾಗಿ ಹುಟ್ಟಿದ್ರು ಮಂಗ್ಯಾಗೋ ಮೋಕ್ಷ ಆಯ್ತು. ಇಲ್ಲ ಹಬ್ಬ ಪ್ರಾಣಿ ಪಶು ಪಕ್ಷಿಗಳಲ್ಲ, ಆ ಸಾಧನ ಮುಗಿಬೇಕಲ್ಲಿ ಅವ್ನ ಇಚ್ಛಾ ಬರ್ಬೇಕು. ಏನಂ ಮೋಚಯಾಮಿ ಭಗವಂತ ಅಂತಾನ, ಏನಂ ಮೋಚಯಾಮಿ ಅವನ ಉದ್ಧಾರ ಮಾಡ್ಕೊ. ಅವನ ಗ್ರಹ ಅವಂದ ಇವನು ಉದ್ಧಾರ ಮಾಡ್ತೇನೆ ಅಂತ ತಲೆ ಬಂತು ಅಂದ್ರೆ ಉದ್ಧಾರ ಆಗ್ಬಿಡಂತ ಹೇಳ್ಕೊಡು. ಹೇಳಿದ್ರು ದೊಡ್ಡ ಆಚಾರಪ್ಪ ಅವರು. ಏನೋ ಕಿಂಚಿತ್ ತಪ್ಪ ಅಪರಾಧ ಆಗಿತ್ತು, ಈ ಜನ್ಮದಾಗ ಹುಟ್ಟಿರು,
ಸಾಧನ ಮಾಡಿದ್ರು. 1000 ಮಂದಿ ಗೀತಾ ಭಾಷೆ ಪಾಠ ಕೇಳಿದ್ರು. ಮಿಂದನ್ನ ಸದ್ಗತಿ ಆತು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ಬೇಕಾತು? ಸಂಸಾರಾಬ್ಧಿ ದಾಟಿಸಿ ಮುಕ್ತರನ್ನು ಮಾಡಪ್ಪ ಭಗವಂತನ ಇಚ್ಛಾ ಬಂದ ಹೇಳ್ತಾ ಇದ್ದಾರೆ. ಇಷ್ಟು ಅವನ ಮಹಿಮಾ ಇಲ್ಲಿ ಹಿಂದೆ ಹೇಳ್ತಕ್ಕಂಥ ಎಲ್ಲವನ್ನ ಸಂಗ್ರಹ ಮಾಡಿಕೊಡ್ತಾ ಇದ್ದಾರೆ. ಒಂದೊಂದು ಯಾವ ದ್ವಾರ ಬಂದು ಯಾರ್ಯಾರು ರೂಪಗಳು ನೋಡ್ರಿ. ಭಾರತೀಯ ಪಂಚರೂಪ ಒಂದು ಬರ್ತಕ್ಕಂಥ ನಾನು ಹೇಳ್ತಾ ಇದ್ದಾರೆ. ಹಂಗ ನೋಡಿ ಶ್ಲೋಕ ಓದ್ತೇನೆ ಮುಂದೆ. ದ್ವಾರಪ ಹೃದಯ ಚೈವ ವಿಷ್ಣುಲೋಕೆ ಚ ಸರ್ವದಾ ಅಂತರದ್ವಾರಪ ಹೇತೆ ಜಯಾದ್ಯ ಬಾಹ್ಯತ ಸ್ಮೃತಃ ಉಚ್ಚೇಷು ಉತ್ತಮ ಲೋಕೇಶು ತಥಾ ಪ್ರತ್ಯವರೇಷು ಚ ಪುರುಪುರಿಷು ಸರ್ವೇಷು ಏಕ ಸುವ್ಯವಸ್ಥಿತ ಇತಿ ವೈಕುಂಠ ವರ್ಣನಾಯಾಮ್. ದಾಸರು ಎತ್ಕೊಂಡ್ರೆ ಅಲ್ಲಿ ಎತ್ಕೊಂಡಿರ್ತಕ್ಕಂಥದ್ದು ಸ್ವಂತ ಹಿಂಗೆ ತಿಳ್ಕೊಳಕ್ಕೆ ಹೋಗಂಗಿಲ್ಲ. ಶಾಸ್ತ್ರ ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಮಹಿಮೆಗಳು ಹೇಳ್ಕೊತ ಹೋಗಿ ಅಂತರ್ಮಾಯರು ಯಾರ್ಯಾರು ಅಲ್ಲೇ ಅನಿರುದ್ಧ, ಪ್ರದ್ಯುಮ್ನ, ಸಂಕಷ್ಟ, ವಾಸುವನಾರಾಯಣ ಅದಂತ ಲಕ್ಷ್ಮೀ, ಮಾಯಾ, ಜಯ, ಕೃತಿ, ಶಾಂತಿ ಹೇಳಿದರು. ಪ್ರಾಣ, ಅಪಾನ, ವ್ಯಾನ, ಉದಾನ ಅದನ್ನ ಹೇಳ್ತಕ್ಕಂಥ ಇಷ್ಟು ಹೇಳ್ತಾ ಇದ್ದಾರೆ. ಸಿರಿಯರಿಗೆ ಯಾಕೆ ಹೇಳಿದ್ರು? ಕಂಸಾರಿ ಶಬ್ದ ಹಾಕ್ತಾರೆ ಮಹಾನುಭಾವ. ಯಾಕೆ ನೋಡ್ರಿ, ಅಲ್ಲಿ ಕಂಸಾರಿ ಶಬ್ದಕ್ಕೆ 2 ಅರ್ಥವ. ಕಂಸಾರಿ ಶಬ್ದ ಕಂಸವನ್ನು ಸಂಹಾರ ಮಾಡಿರ್ತಕ್ಕಂಥ ಒಂದು ಸಾಧಾರಣ ಅರ್ಥ. ಕಮ್ ಅಂದ್ರೆ ಸಂಸಾರ, ಅರಿ ಅಂದ್ರೆ ವೈರಿ ಅಂತ ಅರ್ಥ. ಮತ್ತೊಂದು ಕಸಿ ಕಸಿ ಹಿಂಸಾಯಾಮ್ ಆ ರೂಟ್ ಹೇಳಿಗತ್ತೀನಿ ನಾನು. ಹೆಂಗೆ ಒಂದು ಸಾದಾ ಟು ಗೋ ಅಂದ್ರೇನು? ಹೋಗು. ಗಮ ಗಚ್ಚತಿ, ಗಮ ಶಬ್ದ ಮೂಲ ಅದು ಗಚ್ಚತಿ ಆಗ್ತದೆ. ಗಚ್ಚಾಮಿ, ಗಚ್ಚಾವಹ, ಗಚ್ಚಾಮಹ, ಗಚ್ಚಸಿ, ಗಚ್ಚತಃ, ಗಚ್ಚತ, ಗಚ್ಚತಿ, ಗಚ್ಚತ, ಗಚ್ಚಂತೆ ಆಗ ಗಮ ಹೋಗಿ ಗಚ್ಚ ಆಗ್ತದೆ. ಹಂಗೆ ಕಮ್ ಹೋಗಿ ಕಮ್ ಸಾರಿ. ಕಮ್ ಅಂದ್ರೆ ಹಿಂಸಾಯಾಮ್. ಯಾರು ಪರಮಾತ್ಮ ಹಿಂಸಾ ಕೊಡ್ತಕ್ಕಂಥ ಸಂಸಾರ ದಾಟ್ ಮಾಡ್ತಕ್ಕಂಥ ಪರಮಾತ್ಮ ಕಂಸಾರಿ ಮತ್ತೊಂದು ಅರ್ಥ. ಅದಕ್ಕೆ ಇದು ಹೆಂಗೆ ಅರ್ಥ ಹೊಂದ್ಕೊಂಡು ಒಂದು ಅದನ್ನ ಹೇಳ್ತಾ ಇದ್ದಾರೆ. ಸಂಸಾರಕ್ಕೆ ಮುಖ್ಯ ಕಾರಣ ಸ್ವರೂಪ ದೇಹ. ಅದಕ್ಕೆ ಲಿಂಗ ದೇಹ ಸಂಪರ್ಕ ಆಗಿಬಿಟ್ಟಿರ್ತದೆ. ಅದಕ್ಕೆ ನಾವು ಸಂಸಾರ ಬಂದಿರ್ತೀವಿ. ಲಿಂಗ ದೇಹ ಹೋಗ್ಬೇಕು, ಮೋಕ್ಷ ಆಗ್ಬೇಕು. ಯಾರು ಅನುಗ್ರಹ ಬೇಕು? ಭಗವನ್ ಅನುಗ್ರಹ. ಅವನ ಪ್ರಸಾದ, ಭಗವಂತನ ಪ್ರಸಾದ. ಬೇರೆ ಹೇಳ್ತಾನೆ, ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚದ ಆನಂದದಶ್ಚ ಮುಕ್ತಾನಂ ಸವ ಏಕೋ ಜನಾರ್ದನ. ಪರಮಾತ್ಮ ಮಾಡಿ ಸಾಧ್ಯ. ಅವನ ವ್ಯಾಖ್ಯಾನ ಮಾತು ಆಚಾರ್ಯರು ಅದನ್ನ ಹೇಳ್ತಾ ಇದ್ದಾರೆ. ಈ ಹೇಳ್ಕೊತ ಹೋಗಿ ಅಂತಾರೆ ಮುಂದುವರಿದು. ಇಲ್ಲಿ ಇದು ಅಂತಾರ ಮತ್ತೆ ದಾಸರಿಗೆ ಇಂಥ ಮೇಲೆ ಬರ್ತಾವ ಅಂತ ಹೇಳಿದ್ದೀನಿ ನಾನು. ಇದು ಪ್ರಾಕೃತ ಗ್ರಂಥ ಅಂದ್ರೆ ಕಾಣ ಗ್ರಂಥ. ಅದಕ್ಕೆ ಅಪಮಾನ ಮಾಡಬೇಡ್ರಿಪ್ಪ ಅಂತಾರೆ ದಾಸಾಯರು. ದಾಸರ ವೈಶಿಷ್ಟ್ಯ ಅದು, ಶಾಸ್ತ್ರದ ವೈಶಿಷ್ಟ್ಯ. ಯಾವುದು ದೇವರನ್ನ ಹೇಳ್ತದೆ, ಭಗವಂತನ ಮಹಿಮಾ ಹೇಳ್ತದೆ, ಅದೇ ಸಂಸ್ಕೃತ. ಯಾವುದು ಭಗವಂತನ ಮಹಿಮಾ ಹೇಳುವುದಿಲ್ಲ ಅದು ಪ್ರಾಕೃತ. ಇನ್ನೊಂದು ಮೇಲೆ ನಾನು 2 ಗ್ರಂಥ ಉಂಟು ಕೊಡು. ಇಲ್ಲೊಂದು ಗ್ರಂಥ, ಇಲ್ಲೊಂದು ಗ್ರಂಥ. ಇದು ಈ ಗ್ರಂಥದ ಇದು ಕಾಮಶಾಸ್ತ್ರ, ಸೆಕ್ಸಾಲಜಿ. ಬರೇ ಕಾಮ, ಹೆಣ್ಮಕ್ಳು ವರ್ಣನ, ಗಂಡು ಹೆಣ್ಣ ಕೂಡ್ತಕ್ಕಂಥ ವೈಶಿಷ್ಟ್ಯ ಅದನ್ನೆಲ್ಲ ಹೇಳ್ಕೊತಾರೆ ಸಂಸ್ಕೃತಗದ. ಮತ್ತು ಕಾಮಶಾಸ್ತ್ರಗಳು ಸಂಸ್ಕೃತಗನ ಅಲ್ಲಿಂದ ಬಂದು ಕಾಣಿಗೆ. ಅದು ಇಲ್ಲೊಂದು ಗ್ರಂಥ ಅದ, ವಿಜಯದಾಸ ಸುಳಾದಿ, ಪುರಂದಾಸರ ಮುಂಡಿಗೆಗಳು, ಕೀರ್ತನವ. ಇಲ್ರಿ ಇದು ಶ್ರೇಷ್ಠ ಸಂಸ್ಕೃತ ಅಂತಾರೆ. ಯಾವ ಶ್ರೇಷ್ಠ ಅವಾಗ? ಅಂದ್ರೆ ದಾಸರ ಎತ್ತರ ಹೆಂಗೆ ಗೊತ್ತಾ? ಭಗವಂತನ ವರ್ಣ ಮಾಡ್ತಕ್ಕಂಥದ್ದೇ ಸಂಸ್ಕೃತ ಭಾಷೆ. ಅವ್ನು ವರ್ಣ ಮಾಡಲಿದ್ರೆ ಅದು ಯಾವ ಭಾಷೆ ಯಾಕೆ ಹಾಕೋಲ್ದಾಕ? ಅಲ್ಲಿ ಹಿಂದೆ ಮಳೆ ನೀರೋಣಿಯಲು ಅಲ್ಲಿ ಹೋಗಿ ಹೇಳ್ತಕ್ಕಂಥ ಮಾತು ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಬಹಿರಂಗ ಡಂಭಾಚಾರ ಕರ್ಮ ಬಿಡಿರಿ ದಾಸರ ಸಂದೇಶ ಮಾತ್ರ ಬಹಳ ಚಂದ ಉದಾಹರಣೆ ಕೊಡ್ತಾರೆ. ಬೆಳಗಿದ ಹೂಜೆ ಗೊತ್ತಾಗ್ತಲ್ಲ ನಿಮಗೆ? ಹೂಜೆ ಹೆಂಗಿರ್ತದೆ ಗೊತ್ತಾ ನಿಮಗೆ? ಹಿಂಗೆ ಡುಂಡಗೆ ಇರ್ತದೆ, ಮ್ಯಾಲೆ ಇಷ್ಟ ಬಾಯಿ ಇರ್ತದೆ. ಅದಕ್ಕೆ ಅಂತೀವಿ ನಾವು ಹೂಜೆ ಅಂತೀವಿ. ಬೆಳೆದ ಹೂಜೆಯ ನೋಳ್ಪರಿಗೆ ಥಳಿಸುತ್ತಲಿ ಕಂಗಳಿಸು ಒಂದರಿ ತೊಳೆದು ದೇಹವ ನಾಮ ಮುದ್ರೆಗಳಿಂದ ಅಲಂಕರಿಸಿ ಒಲಿಸಿ ನಿತ್ಯ ಕುತರ್ಕ ಯುಕ್ತಿಗಳ ಅಲವಬೋಧರ ಶಾಸ್ತ್ರ ಮರ್ಮವ ತಿಳಿಯದೇನರ ಬರಿದೆ ಇದರೊಳು ಶಂಕಿಸಿದರೇನು? ಇದರೊಳು ಈ ಶಾಸ್ತ್ರದಾಗ ಶಂಕ ಸಂಶಯ ಇದು ಕನ್ನಡಗದನು ಸಂಸ್ಕೃತಗದನು ಇದು ದಾಸರು ಏನು ಹೇಳಾರೋ ಏನು ಸಂಶಯ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತಾರೋ. ಅದು ಉದಾಹರಣೆ ಕೊಡ್ತಾರೆ ಹೆಂಗಿರೋ ಅನ್ನೋದನ್ನ ಹೇಳ್ತಾರೆ ನೋಡ್ರಲ್ಲಿ. ಬೆಳಗಿದ ಹೂಜೆ ಒಂದು ಹುಜಿ ತೋಡ್ರಿ, ಝಳ ಒಳಗೆ ತಿಕ್ಕರ ಮ್ಯಾಲೆ ತಿಕ್ಕಿ ಅದಕ್ಕೆ ಏನು ಮಾಡ್ಕೊತ್ತೆ? ನಾಮ ಮುದ್ರೆ ಹಚ್ಬೇಕು ಅದಕ್ಕೆ. ಹಾಗೆ ನೀವು ಇದ್ದೀರಿ ಅಂತ ದಾಸರು. ಅದು ಹೂಜಿ ಒಳಗೆ ಕೈ ಹೋಗೋದಿಲ್ಲ ಅಲ್ಲ, ಹೆಂಗೆ ಸ್ವಚ್ಛ ಆಗ್ಬೇಕದು? ಕೈ ಹೋದ್ರೆ ಸ್ವಚ್ಛ ಆಗ್ತದೆ. ಕೈ ಹೋಗಿ ಮೇಲಿಂದಷ್ಟು ತೊಳೆಬಿಡು ಶಿಸ್ತೆ ಲಕ ತೊಳೆದ ನೋಡಿ ಹೆಂಗೆ ಚಂದ ಕಾಣ್ತದೆ. ಹಂಗೆ ನಾವು ಆಗಿರೋ ಅಂತಾರೆ. ಮೇಲೆ ಚಂದ ತೊಳ್ಕೊಂಡು ಇಷ್ಟಕ್ಕೆ ಸೋಪ್ ಸ್ನಾನ ಮಾಡ್ಕೊಂಡು ಶಾಂಪು ಗಿಂಪು ಎಲ್ಲ ಹಚ್ಕೊಂಡ್ಬಿಟ್ರಿ, ಎಲ್ಲ ಕರೆಕ್ಟ್ ಆಗಿದೆ. ಒಳಗಿಂದ ಸ್ವಚ್ಛ ಆಗಿ ಇಲ್ಲಿ ನಮ್ದು ಹೌದಾ? ಒಳಗಿಂದ ಹೂಜಿದ್ದು ನಮ್ಮ ದೇಹ ಹೂಜಿದ್ದಂಗೆ ಅದು. ಒಳಗಿಂದ ಸ್ವಚ್ಛ, ಹೊರಗಿಂದ ಬೇಕಾದ್ರೆ ಹೊಲಸಿರುವಲ್ದಾಕ, ಒಳಗಿಂದ ಏನ್ಬೇಕು ಸ್ವಲ್ಪ ಅದನ್ನ ಹೇಳ್ತಾರೆ. ಬೆಳಗಿದ ಹೂಜಿಯ ಯಾರಿಗೆ? ನೋಳ್ಪರಿಗೆ, ನೋಡುವವರಿಗೆ. ಹಂಗೆ ಥಳಿಸುತ್ತಲೇ ಹೆಂಗೆ ಚಂದ ಕಾಣ್ತ ಮ್ಯಾಲೆ ತಾಮ್ರದ್ದು, ಬೆಳ್ಳಿದು, ಹಿತ್ತಾಳಿದು ಹೂಜಿರ್ತಕ್ಕಂಥದ್ದು. ಕಂಗಳಿಸುವಂದದಿ ಅದಕ್ಕೆ ಮಾಡ್ತೀವಿ. ತೊಳೆದು ದೇಹವ ಅಂದ್ರೆ ದೇಹವ ತೊಳೆದು. ಜಾಸ್ತಿ ಮಾಡ್ತಾರೆ ನಮಗೆ. ದೇಹ ಸ್ನಾನ ಮಾಡೋದು ಬೇರೆ, ತೊಳ್ಕೊಳ್ಳೋದು ಬೇರೆ. ಅರ್ಥ ಇಲ್ಲ ನನಗೆ. ಸ್ನಾನ ಮಾಡ್ಕರ
ಭಗವಂತನ ಸನ್ನಿಧಾನ ಒಳಗೆ ದೇವ್ರು ಕೂತ್ಕೊಂಡಾನ, ಈ ನೀರಿನಾಗ ಅವ ಇದ್ದಾನ, ನಾನು ಈ ನೀರಿಂದ ಅವನಿಗೆ ಅಭಿಷೇಕ ಮಾಡ್ಲಿಕ್ಕೆ ಅಂತಕ್ಕಂಥ ಒಂದು ಸ್ನಾನ. ಹೋಗಿ ಟಬ್ನೇ ಬರೇ ಬರಲಿ ಬೀಳೋದು ಮತ್ತೊಂದು ಸ್ನಾನ. ಅದಕ್ಕೆ ತೊಳೆದು ದೇಹ ಅಂದ್ರೆ ಮಾಡಿ ಹೌದಾ. ನಾವು ಅಂತಿರ್ತಾರ ನೋಡ್ರಿ ಮನ್ಯಾಗ, ಮರ ಟೈಮ್ 12 ದೇವ್ರು ತೊಳೆ ಲಗು ಲಗುನ. ದೇವ್ರನ್ನ ತೊಳೆಯೋದು ಬೇರೆ, ಅಭಿಷೇಕ ಮಾಡೋದು ಬೇರೆ. ತೊಳೆದು ಬ್ಯಾಸರಲ್ಲೇ ಮಾಡೋದು ಅರ್ಥ. ಅದಕ್ಕೆ ದೇಹ ತೊಳೆದು ದೇಹ ತೊಳ್ಕೊತೇವೆ. ಹಂಗೆ ಮತ್ತೆ ನಾಮ ಮುದ್ರೆಗಳಿಂದ ಅಲಂಕರಿಸಿ ಭಯಂಕರ ನಾಮಾಶೆ ಉಳೋದು. ನೋಡುದು ಕೆಲವೊಂದು ಜನ ಮೈ ತುಂಬ ನಾಮಾಶೆ ನೋಡೋದು, ಚಂದ ಆಶೆ ತಪ್ಪೇನಲ್ಲ, ಹೌದಾ. ನಾಮಾಶೆ ನೋಡಿರ್ತಾರ. ತೊಳೆದು ಅಲಂಕರಿಸಿ ಇಷ್ಟು ಮಾಡಿಕೊಂಡು ಒಲಿಸಿ ನಿತ್ಯ ಕುತರ್ಕ ಯುಕ್ತಿಗಳ ಮನಸ್ಸಿನ ಬರೀ ಕೆಟ್ಟ ವಿಚಾರ. ನಾಮ ಏನೋ ಹಚ್ಕೊಂಡಾನ, ಚಂಡಿಕಿ ಬಿಟ್ಟಾನ, ಅಸಾಧ್ಯ ಶಾಲ ಹೊತ್ತಾನ, ಬೇಕಾದಷ್ಟು ವೇಷ ಹಾಕೊಂಡಾನ. ಒಳ ಮನಸ್ಸಿನಾಗಂದ್ರೆ ಕುತರ್ಕ. ಯಾರ ಮನೆ ಮೋಸ ಮಾಡಬೇಕು, ಯಾರು ಹೆಂಗೆ ಮೋಸ ಮಾಡಬೇಕು, ಎಲ್ಲಿ ಹೊಡಿಬೇಕು, ಅದು ಹೆಂಗೆ ದುಡ್ಡು ಡಬಲ್ ಮಾಡಬೇಕು, ಇದೇ ವಿಚಾರ ಇವೇ ಬಾಡ್ತಾವೆ. ಕುತರ್ಕ ಮತ್ತು ಒಂದು ಶಾಸ್ತ್ರ. ಇನ್ನೊಂದು ಅರ್ಥ, ಈ ಧರ್ಮ ಶ್ರೇಷ್ಠ, ಆ ಧರ್ಮ ಶ್ರೇಷ್ಠ, ಈ ಆಚಾರ ಶ್ರೇಷ್ಠ, ಆ ಆಚಾರ ಶ್ರೇಷ್ಠ, ಸ್ವಾಮಿ ಟೀಕಾ ಮಾಡೋದು, ಬರೀ ಇಂಥ ದಂಧೆ ಮಾಡೋದು. ಬರೀ ಮೇಲೆ ನೋಡ್ಲಿಕ್ಕೆ ಬಾರ್ ಬ್ರಾಹ್ಮಣ, ಒಳಗೆ ಹೂಜಿದ್ದಂಗೆ, ಅದೇ ಹೂಜಿದ್ದಂಗೆ ನೀವು ಅಂತ ದಾಸರ ಅಂತಾರೆ ಮಾಡ್ಬೋದು. ಕುತರ್ಕ ಯುಕ್ತಿಗಳ ಒಂದು ಅರ್ಥ, ಒಂದು ತಿಳ್ಕೊಡ್ರಿ. ಅಲವ ಬೋಧರ ಶಾಸ್ತ್ರ. ಅಲವ ಬೋಧರ ಅಂದ್ರೆ ಆಚಾರ ಶಾಸ್ತ್ರ. ಅಲವ ಅಂದ್ರೆ ಆ ಶಬ್ದಕ್ಕೆ ಅರ್ಥ ಗೊತ್ತಾ ನಿಮಗೆ? ಲವ ಅಂದ್ರೆ ಕಿಂಚಿತ್ತು, ಅಲವ ಅಂದ್ರೆ ಮಹಾತ್ಮ ಅಂತ ಅರ್ಥ, ದೊಡ್ಡವರು ಅಂತ ಅರ್ಥ. ಅವ್ರಿಗೆ ಪೂರ್ಣಪ್ರಜ್ಞೆ ಅಂದ್ರೆ ಒಂದ, ಅಲವ ಬೋಧ ಅಂದ್ರೆ ಒಂದ. ಮತ್ತೆ ಪೂರ್ಣಪ್ರಜ್ಞೆ ಇಸಿಕೊಳ್ಟು ಅಲವ ಬೋಧ. ಹೆಂಗೆ ಗೊತ್ತಾದ್ರೆ ನಿಮ್ಗೆ? ಲವ ಅಂದ್ರೆ ಕಿಂಚಿತ್ತು, ಅಲವ ಅಂದ್ರೆ ಬಹಳಷ್ಟು, ಸರ್ವಜ್ಞ ಅಂತ ಅರ್ಥ. ಪೂರ್ಣಪ್ರಜ್ಞೆ ಅಂದ್ರೆ ಒಂದ, ಅಲವ ಬೋಧ ಅಂದ್ರೆ ಒಂದ. ಮತ್ತ ಅಲವ ಬೋಧರ ಶಾಸ್ತ್ರ ಅಂದ್ರೆ ಶ್ರೀಮದಾಚಾರ್ಯ ಶಾಸ್ತ್ರ. ಆಸ್ತ್ರವನ ಶಾಸ್ತ್ರ ಮರ್ಮವ ತಿಳಿಯದಿಹ. ನೋಡ್ರಿ, ಶಾಸ್ತ್ರ ಓದ್ತಿರ್ತಾರ, ಶಾಸ್ತ್ರ ತಿಳ್ಕೊ ಅಭ್ಯಾಸ ಮಾಡಿರ್ತಾರೆ, ಎಲ್ಲ ವಿಷಯ ಪುಸ್ತಕ ಓದ್ತಾರೆ, ಜೈಗೆ ಟಿಪ್ಪಣಿ ಮಾಡಿರ್ತಾರೆ, ಉಪನ್ಯಾಸ ಮಾಡ್ತಾರ, ಎಲ್ಲ ಮಾಡ್ತಾರ. ಮಾಡಿ ಒಳಗೆ ಸ್ವಚ್ಛ ಆಗದೆ ಇದ್ರೆ ಕನಕದಾಸರಿಗೆ ಕಥೆ ಹೇಳ್ತಾರೆ. ಇದು ಪ್ರಮಾಣ ಏನಿಲ್ಲ, ಹಂಗೆ ಹೇಳ್ತೇನೆ ಮುಂದೆ, ಪ್ರಮಾಣ ಏನಿಲ್ಲ, ಹಂಗೆ ಬಂದು ಪರಂಪರಾ ಬಂದು ಕಥೆ. ಇದು ಒಂದು ವ್ಯಾಸರಾಯರು ಭಾಳ ಪರೀಕ್ಷೆ ಮಾಡ್ಯಾರ ಕನಕದಾಸರು. ಅಲ್ಲಿರ್ತಾರೆ ಪಂಡಿತರು, ಎಲ್ಲರಿಗೂ ಕರ್ಕರ್ದು ಒಂದು ಗಿಂಡಿ ಕೊಟ್ಟರು. ಗಿಂಡಿ ಕೊಟ್ಟು ಹೇಳಿದ್ರು, ಎಲ್ಲ ಸ್ವಚ್ಛ ತೊಳ್ಕೊಂಬರ್ಪ, ಇದನ್ನೆಲ್ಲ ಕಲಕ ತೊಳ್ಕೊಂಬರಿ ಅಂತ ಹೇಳಿದ್ರು. ಎಲ್ಲ ಬ್ರಾಹ್ಮಣರು ಹೋದ್ರು. ನೋಡಿ, ಏನು ಹುಣಸೆ ಹಣಿಸ್ತಾ, ಯಾವ ಮತ್ತೊಂದು ಹಚ್ಚಿದ ದಿಕ್ಕಿ ಚಾ ತಿಕ್ಕದ ಆ ಅಲ್ಕ ತಂದಿಟ್ಟು. ಇದು ಯಾಚಾರದು? ಇದು ದೊಡ್ಡ ಕುರ್ಮಾಚಾರ, ಇದು ವಾಸ್ತವಾಚಾರದು. ಆತ ನೋಡಿ ಕೂತರು. ಅಲ್ಲರೂ ಒಳಗೆಲ್ಲ ಹೊಲಸದಲ್ಲರು ಅಂದ್ರೆ ಅವರು ಮ್ಯಾಲ ಹೊಚ್ಚ, ಒಳಗಿಲ್ಲಿ ಒಳಗೆ ತಿಕ್ಕಿಲ್ಲ. ಅವು ಎರಡು ತಿಕ್ಕೊಂಡ್ಬಿಟ್ಟವು. ಕನಕದಾಸ ಏನೋ ಕನಕ ನಿನ್ನ ಹೊಲಸದಲ್ಲ ಮ್ಯಾಲ ಅಂದ್ರು. ಸ್ವಾಮಿ ಒಳಗೆ ನೋಡ್ರಿ ನೀವು ಅಂದ್ರೆ, ಈ ಗಿಂಡಿ ಒಳಗೆ ಇದೇ ಗಿಂಡಿ ಪಾಸ್ಪ ಅಂದ್ರೆ ಆಸರ ತಿಳ್ಕೊಡ್ರಿ. ಯಾಕೆ ಒಳಗೆ ಸ್ವಚ್ಛದ, ಹೊರಗೆ ಹೆಂಗ್ರೆ ಯಾಕೆ ಒಳಗೆ. ಅದಕ್ಕೆ ನಮ್ಮ ದೇಹ ಹೆಂಗದ, ತೊಳೆಯ ದೇಹದಂಗೆ ನಮ್ದು, ಪೂಜಿದ್ದಂಗೆ ನಮ್ಮ ದೇಹ ಅಂತ ಹೇಳ್ತಾರ ನೋಡ್ರಿ. ಆ ರೀತಿ ಒಲಿಸಿ ನಿತ್ಯ ಕುತರ್ಕ ಯುಕ್ತಿಗಳು. ಇದು ಭಾಳ ಹೇಳ್ಬೋದು ನಾವೀಗ. ಕುತರ್ಕ ಬರೀ ಕೆಟ್ಟ ಶಾಸ್ತ್ರ ವಿಚಾರೋದು, ಕೆಟ್ಟದ್ದು ವಿಚಾರ ಮಾಡೋದು, ಕೆಟ್ಟ ವಿಚಾರ ತಲೆ ಹಾಕೊಳ್ಳೋದು ಅಂತಾರ. ಯುಕ್ತಿ ಅದ ಅಲವಬೋಧರ ಶಾಸ್ತ್ರ ಮರ್ಮ. ಶ್ರೀಮದಾಚಾರ್ಯ ಸಿದ್ಧಾಂತ ಪಂಚಭೇದ, ತಾರತಮ್ಯ, ವಿಷ್ಣು ಸರ್ವೋತ್ತಮತ್ವ, ಏನು ವೈಶಿಷ್ಟ್ಯ. ಆ ಶ್ರೀಮದಾಚಾರ್ಯ ಶಾಸ್ತ್ರನೇ ಶಾಸ್ತ್ರ. ಅದ್ರ ಮತ್ತೊಂದು ಶಾಸ್ತ್ರ ರುಚಿ ಹತ್ತುದೇ ತಿಳ್ಕೊಂಬಿಟ್ರೆ, ಆ ಶಾಸ್ತ್ರ ರುಚಿ ಗೊತ್ತಿದ್ದವರಿಗೆ ಮತ್ತೊಂದು ಶಾಸ್ತ್ರ ರುಚಿ ಹತ್ತಲಿಕ್ಕೆ ಸಾಧ್ಯನೇ ಇಲ್ಲ. ಸರಳ ಶಾಸ್ತ್ರ, ಸಮಾಜಶಾಸ್ತ್ರ, ಗೀತಾ ಭಾಷೆ ನೋಡ್ರಿ, ಮತ್ತೊಂದು ಶಾಸ್ತ್ರ ನೋಡ್ರಿ. ಆಚಾರ್ಯ ಸಿದ್ಧಾಂತನೇ ಸಿದ್ಧಾಂತ. ಯಾರಿಗೂ ದೋಷ ಇಲ್ಲ, ಮತ್ತೊಂದಿಲ್ಲ. ಪಂಚಭೇದದ, ತಾರತಮ್ಯದ, ನಮ್ಮೆಲ್ಲರಿಗೂ ವಿಷ್ಣು ಭಕ್ತಿ ಅದ, ನಮ್ಮ ಜ್ಞಾನ ಭಕ್ತಿ ವೈರಾಗ್ಯ ಭಾಳ ಚಂದ ಹೇಳ್ತಾರೆ ಆಚಾರ್ಯ ಭಾಷೆಯೊಳಗೆ. ಅದನ್ನ ಹೇಳ್ತಾ ಇದ್ದಾರೆ. ಅಲವಬೋಧರ ಶಾಸ್ತ್ರ ಮರ್ಮ, ಶಾಸ್ತ್ರದ ಮರ್ಮ, ಶಾಸ್ತ್ರದ ವೈಶಿಷ್ಟ್ಯ, ಅದ್ರೊಳಗಿನ ಅರ್ಥ, ಅಂತರಾರ್ಥ ತಿಳಿಯದಿಹ ನರ. ಯಾವ ತಿಳ್ಕೊಳ್ಳ ಅಂಥ ಮನುಷ್ಯ ಬರಿದೆ ಇದರೊಳು ಶಂಕಿಸಿದರೇನು. ಬರೀ ಸಂಶಯ ಮಾಡ್ರಿ, ಇದು ಖರೇನೋ ಸುಳ್ಳು, ಹಿಂಗೆ ಇದು ಖರೇನೋ ಈ ಸುಳ್ಳು. ಮ್ಯಾಲೆ ಹೇಳ್ತೀನಿ ನಾನು, ಒದ್ದಿ ಹಚ್ಚು ದಾಬಳಿ ಹಚ್ಚೋಬೇಕು, ದಾಬಳಿ ಹಚ್ಚು ಒದ್ದಿ ಹಚ್ಚೋಬೇಕು. ಇತ್ಲಾಗ ಇಲ್ಲಿ ಹಿಂಗೆ ಹಾರೋದು, ಇತ್ಲಾಗ ಹಾರೋದು, ಮತ್ತೆ ಇತ್ಲಾಗ ಹಾರೋದು. ಅತಿ ಇನ್ನು ಯಾರೋ ನೋಡಿದ್ರು, ಪುರಂದಾಸರು ನೋಡಿದ್ರು, ಯಾರೋ ಹೋಗಿದ್ರ ಪಾಪ ಭಿಕ್ಷಾ ನೋಡಿದ್ರು. ಅವನೇ ಹಾರ್ಯಾಳಿ ಹೇಳ್ಬಿಟ್ಟಿದ್ದವ. ಯಾಕೋ ಅಂದ್ರು ಈರೋರಿಗೆ ಕನ್ಫ್ಯೂಷನ್ ಆಗ್ಬಿಟ್ಟು ನನಗಂದವ. ಮಡಿ ಎಂದು ಯಾರು 3 ಮಳ ಹಾಡ್ತಿ, ಮಡಿಯಲ್ಲಿ ಅದನ್ನು ಬೇಕನ್ನ ಆಶಿ ಬರೀತಿರ್ಲಿ ಮುಖಂತ ಹಾಡು ಕೇಳಿರಿ ನೀವು ಅಂದ್ರೆ. ಮಡಿಯಲ್ಲ, ಪರಮಾತ್ಮ ಸರ್ವೋತ್ತಮ, ಅವನು ನಿತ್ಯ ಮಾಡ್ತಕ್ಕಂಥ ಸ್ನಾನ, ನಿತ್ಯ ಕರ್ಮಗಳು, ಯಾರಿಗೂ ಮೋಸ ಮಾಡ್ದಂಗಿರ್ತಕ್ಕಂಥದ್ದು, ಶಾಸ್ತ್ರ ಓದ್ತಕ್ಕಂಥದ್ದು ಇದು ಅಂತ. ಮಡಿ ಶಬ್ದಕ್ಕೆ ಅರ್ಥ ಇದು. ವಿಜಯದಾಸರು ಮಡಿ ಸೋಳ ಅಂತ ಬರ್ತಾರೆ, ದೊಡ್ಡ ಸೋಳಾಗಿ ಬರ್ತಾರೆ. ಹೆಸರಿನದಕ್ಕೆ ಮಡಿ ಸೋಳ ಅಂತ ಹೆಸರು. ಅದಕ್ಕೆ ಮಡಿ ಇದ್ದವ ಹೆಂಗೆ ಇರ್ತಾನ, ಇನ್ನೊಮ್ಮೆ ಯಾವಾಗ ಬಂದಾಗ ಹೇಳ್ತಾರೆ, ಪ್ರಸಂಗ ಹೇಳ್ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಶಾಸ್ತ್ರ ಮರ್ಮವ ತಿಳಿಯದಿಯ ನರ ಬರಿದೆ ಇದರಳು ಶಂಕಿಸಿದ ಶಂಕನ ಸಂಶಯ ಮಾಡೋದು. ದೋಷ ಇರತಕ್ಕಂಥ ಶಾಸ್ತ್ರದಲ್ಲಿ ಕೂಡ ಸಂಶಯ ಮಾಡೋದು, ಸಂದೇಹ ಮಾಡೋದು, ಸರಿಯಾಗಿ ಶಾಸ್ತ್ರ ತಿಳ್ಕೊಳ್ಳೋದಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಗರುಡ ಪುರಾಣದ ಬರ್ತಕ್ಕಂಥ ಮಾತು, ಮೋಕ್ಷಸ್ಯ ಕಾರಣಂ ಸಾಕ್ಷಾತ್ ತತ್ವಜ್ಞಾನಂ ಖಗೇಶ್ವರ. ಅಲ್ಪಣ್ಣ, ಹೇ ಖಗೇಶ್ವರ ಕೇಳಪ್ಪ ಇಲ್ಲಿ. ಮೋಕ್ಷಸ್ಯ ಕಾರಣಂ, ಮೋಕ್ಷಕ್ಕೇನು ಕಾರಣ? ಸಾಕ್ಷಾತ್ ತತ್ವಜ್ಞಾನಂ. ಶಾಸ್ತ್ರ ತಿಳ್ಕೊಂಡ್ರೆ ಮೋಕ್ಷ.
ಸರಿಯಾಗಿ ತಿಳ್ಕೊಂಡು ಅದರಂತೆ ತಿಳ್ಕೊಳ್ಳೋಲ್ಲ. ಪ್ರಾಕ್ಟಿಕಲ್ಲು ಇರಬೇಕು, ಥಿಯರಿನೂ ಇರಬೇಕು. ಬರೀ ಥಿಯರಿ ಬರ್ತೀನಿ ನಾ ಪಿ ಯು ಸಿ ಹುಡುಗ ಸೈನ್ಸ್ನವ, ಆ ಥಿಯರಿ ಎಷ್ಟು ಮಾಡ್ತೀನಿ, ಪ್ರಾಕ್ಟಿಕಲ್ ಮಾಡಂಗಲ್ಲ ಪಾಸ್ ಮಾಡ್ತಾರೆ ನಾವು. ಪ್ರಾಕ್ಟಿಕಲ್ಗೆ ಅಟೆಂಡ್ ಆಗ್ತಾನೆ, ಥಿಯರಿ ಇಲ್ಲಾದ್ರೆ ಪಾಸ್ ಮಾಡ್ತಾನೆ ನಾವು. ಪ್ರಾಕ್ಟಿಕಲ್ಲು ಬೇಕು, ಥಿಯರಿನೂ ಬೇಕು. ಆ ಶಾಸ್ತ್ರ ತಿಳ್ಕೊಬೇಕು, ಅಭ್ಯಾಸ ಮಾಡಬೇಕು, ಗುರುಮುಖೇನ ಶಾಸ್ತ್ರದ್ವಾರ ತಿಳ್ಕೊಬೇಕು, ಅದರಂತೆ ಯಥಾಪ ನಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲಿ ಒಂದು ಹೇಳ್ತಾ ಇದ್ರು. ಆ ರೀತಿಯ ಹೇಳ್ಕೊತ ಹೋಗಿ ಕೇವಲ ತತ್ವಜ್ಞಾನ ರಹಿತರಾಗಿ ನಾವೆಷ್ಟು ವೇಷ ಹಾಕೊಂಡ್ರು ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನೋಡಿ ಮೊದಲೇ ಹೇಳ್ಬಿಡ್ತಾರೆ, ಇದು ಎಂತ ವೈಶಿಷ್ಟ್ಯ. ನೀವು ಈ ಮಾತು ಕೇಳಿ, ವಾಗ್ದೇವತಾ ಸರಿತ್ತಮಂ ವಿಮಲೀಕರೋದು. ಅಪಣಾಶ್ರಮ ಮತ್ತೆ ಅದನ್ನ ಹೇಳ್ಬಿಟ್ಟಾರೆ. ಒಂದು ರಾಯಸ್ತು ಭಯಂಕರ ಹೇಳ್ಕೋದು, ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಪಾದ ಮಹಿಮಾ ಹೇಳ್ಕೋದು ಹೋಗ್ತಾರೆ ಸ್ತೋತ್ರದೊಳಗೆ. ವಾಗ್ದೇವತಾ ಸರಿತ್ತಮಂ ವಿಮಲೀಕರೋದು. ಯಾರ ಮಾತು? ಅಪಣಾಚಾರ ಅಂತ ರಾಯ ನನ್ಗೆ ನುಡಿಸ್ಯಾರ ಅಂತಾರ. ವಾಕ್ ಅಂದ್ರೆ ಏನು? ಮಾತು. ಸರಿತ್ ಅಂದ್ರೆ ನೀರು. ಯಾರು ಅಂದ್ರೆ ಈ ಮನುಷ್ಯನನ್ನ ಮಂತ್ರಾಲಯ ಸ್ವಾಮಿಗಳ ವಾಗ್ಗಂಗಾ ಪ್ರವಾಹ ನನ್ನನ್ನು ಪುನೀತನನ್ನು ಮಾಡಿ ಕೇಳ್ಕೊಂಡ. ಒಂದು ಸ್ನಾನ ಮಾಡ್ತೀರಿ ನೀವೆಲ್ಲ, ಇನ್ನೊಂದು ಸ್ನಾನ ಮಾಡಿ ಅಂತಾರ ಅಪಣಾಚಾರ. ಅದೇ ಅದು ರಾಯರ ಗ್ರಂಥಗಳು ಮುಳುಗ್ ಹಾಕ್ರಿ ನೋಡ್ರಿ ಅಂತ, ಮಜಾ ನೋಡ್ರಿ ಅಂತಾರ. ಏನು ವೈಶಿಷ್ಟ್ಯ ಮಹಾನುಭಾವ್ರದು. ಅದಕ್ಕೆ ಆ ಸ್ನಾನ ಮಾಡ್ರಿ ಮೊದಲು, ಅದಕ್ಕೆ ಮೊದಲು ಪುರಾಸನ ಕೊಟ್ಟರು. ಮುಂದೆ ಮತ್ತು ಬೇಕಾದ್ರೆ ಹೇಳ್ಕೊತ ಹೋಗ್ಯಾರ. ಆ ರೀತಿ ಹೇಳ್ತಕ್ಕಂಥ ಮಾತು. ರಹಸ್ಯ ಮಾಡಿರ್ತಕ್ಕಂಥ ಪ್ರಮೇಯ ತಿಳಿಯದೆ ಏನು ಆಚಾರ ಪ್ರಮೇಯದ ರಹಸ್ಯಗಳನ್ನು ತಿಳ್ಕೊಬೇಕು ಅಂತ, ಇದು ರಹಸ್ಯ ಇದ್ದು ಹಗಲು ರಾತ್ರಿ ಬರೀ ಕುತರ್ಕ ವಿಚಾರ ಮಾಡ್ಕೊತ ಕೊಡೋದು. ಇವನು ಬಿಡ್ರಿ ಅಂತಾರೆ ಮಹಾನುಭಾವರು. ಕಲುಷಿತ ಅಂತಃಕರಣ, ಮನಸ್ಸು ಕೆಡಿಸಿಕೊಳ್ಳೋದು. ಗುರು ಸಂಪ್ರದಾಯವನ್ನ ಒದ್ದು ಹಾಕಿಬಿಡೋದು, ತಿಳ್ಕೊಳ್ಳೋಂಗಿಲ್ಲ ಯಾರು ಗುರುಗಳು ಯಾರು ತಾರತಮ್ಯ ಹೇಳ್ತಕ್ಕಂಥದ್ದು. ಅಥವಾ ವೇದ ವಿಚ್ಛೇದನ ಮಾಡೋದು, ವೇದ ಟೀಕಾ ಮಾಡೋದು ಅಂತಕ್ಕಂಥದ್ದು, ಶಾಸ್ತ್ರ ಟೀಕಾ ಮಾಡ್ತಕ್ಕಂಥದ್ದು. ಅವ್ರು ಹೆಂಗಿದಾಗ ಗೊತ್ತಾ? ಅವರು ಇಂಥವ್ರು ಗುಂಡಿ ನೀರಿನ ಸ್ನಾನ ಮಾಡಿದಂಗೆ. ಅವರು ಅಲ್ಲಿ ನಿಂದಿರ್ತಾವ್ರು ಗುಂಡಿಗಳು, ಹಂದಿ ಸ್ನಾನ ಮಾಡ್ತಾವಲ್ಲ, ಹೌದಲ್ಲ? ಅಲ್ಲಿ ಸ್ನಾನ ಮಾಡಿದ್ರೆ ನಾವು ಮಾಡಿದ್ರೆ ತಿಳ್ಕೊಂಡು ಇದು ಮಾಡದೇ ಇದ್ದಾರೆ. ಇಲ್ಲಿ ಮಾಡಿದ್ರೆ ಇದು ಗಂಗಾದ ಸ್ನಾನ ಮಾಡ್ದಂಗೆ. ಇಷ್ಟು ತಿಳ್ಕೊಂಡು ಶಾಸ್ತ್ರ ಅಂದರೆ ಗಂಗಾ ಇದ್ದಂಗೆ ತಿಳ್ಕೊಂಡ್ರಿ ಮೊದಲು ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಹೇಳ್ಕೊತ ಹೋಗಿ ಈ ವಿಷಯದೊಳಗೆ ಒಂದು ಉದಾಹರಣೆ. ಪ್ರಯಾಗದ ತಿಳ್ಕೊಡ್ರಿ, ಲಘು ಅರ್ಥ ಆಗಲಿಕ್ಕೆಲ್ಲ. ಪ್ರಯಾಗದ ಮಳಲು ಒಂದು ಉಸುಕಿನಿಂದ ಉಜ್ಜಲ್ಪಟ್ಟ ಕಾಶಿ ಕೊಡ ದೃಷ್ಟಾಂತ. ಕೊಡ ಕಾಶಿದು, ಅದಂತೂ ಪ್ರಯಾಗ ಕ್ಷೇತ್ರದ ಒಂದು, ಅಲ್ಲಿ ಮಣ್ಣು ತಿಕ್ಕಿ ಸ್ವಚ್ಛ ಮಾಡೋದನ್ನ. ಪ್ರಯಾಗದ ಮಳಲಾತು, ಕಾಶಿ ನೀರಾತು, ಬಿಂದಿಗೆ ಅಲ್ಲಿದಾತು, ಒಳ ಸ್ವಚ್ಛ ಆಗಲೇ ಇಲ್ಲ. ಕಾಶಿ ಪ್ರಯಾಗ ಯಾತ್ರಾ ಮಾಡ್ತೀರಿ ನೀವು, ಮಾಡಿದಾಗ ಏನಾಗಬೇಕು? ಮನಸ್ಸು ಸ್ವಚ್ಛ ಆಗಬೇಕು ಅಂತ ಅದನ್ನು ಹೇಳ್ತಾ ಇದ್ದಾರೆ. ಯಾತ್ರಾಕ್ಕೆ ಹೋಗಂದ್ರೆ ಯಾತ್ರಾ ಮಹಿಮೆ ಹೇಳ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ಬಿಡ್ತಾರೆ ದಾಸರು. ಫಲವಿದು ಬಾದುದಕ್ಕೆ ಸಿರಿ ನಿಲಯನ ಗುಣಗಳ ತಿಳಿಸುವುದೇ ಯಾತ್ರದ ಸಂಗಡ ಪಾತ್ರದ ಸಂಗಡ ಯಾತ್ರೆ ಮಾಡುತ್ತೆ. ವಿಧಾತ್ರನ ಗುಣಗಳ ಪರಿಶುದ್ಧಲಿ ಇದು ಯಾತ್ರಾಂತರ ಮಹಾನುಭಾವರು. ಇದು ಹೋಗಿ ಒಂದು ದೃಷ್ಟಾಂತ ಕೊಂಡ್ರು. ಅದು ನಮ್ಮ ದೇಹ ಹೆಂಗದ? ಬೆಳಗ್ಗೆ ಹೂಜಿದ್ದಂಗೆ ಅದ, ಒಳಗಿನ್ನೂ ಸ್ವಚ್ಛ ಆಗೇ ಇಲ್ಲ. ಮ್ಯಾಲ ಭಯಂಕರ ಚಂದ, ಅಸಾಧ್ಯ ಇರ್ತದೆ. ಮ್ಯಾಲ ನೋಡ್ಲಿಕ್ಕೆ ನೋಟೇನು ಅದು ಎಷ್ಟು ಬೇಕಾಟ್ಟು ಅಲಂಕಾರ ಮಾಡ್ಕೊಂಡಿರ್ತಾರೆ. ಒಳಗೆ ಹಂಗೆ ಇರ್ಬೇಕಲ್ಲ. ಬೇಕಾದ್ರೆ ಒಳಗೆ ಹೊಲಿಸಿದ್ರು ಶಾಸ್ತ್ರಗಳಿದ್ರು, ನಿಮ್ಗೆ ಕೇಳಿರಲ್ಲ ಗೊತ್ತಿಲ್ಲ. ಅವಧೂತರು ಈ ರಾಮನಾಮ ಪ್ರಚಾರ ಮಾಡಿದಾರಲ್ಲ ಬಿದರಳ್ಳಿ ಕ್ಷೇತ್ರದವರು, ಇಬ್ಬರು ಗುರು ಶಿಷ್ಯರಂಗ ಅವರು ಹೋಗ್ಬೇಕು. ಅವ್ರ ಮಾತಂದ್ರೆ ಸಿದ್ಧಿ ಮಾತಿರ್ತೇವೆ. ಯಾರು ಕೇಳಿಕೆಂದ್ರೆ ಕೇಳಿಕ್ ಹೋಗ್ಬೇಕು. ಸ್ವಾಮಿ ನಮ್ಗೆ ಏನಾಗ್ತದೆ ಹೇಳಿ, ಹಂಗೆ ತಿಳ್ಕೊಂಡು. ಅವ್ರಿಗೆಲ್ಲ ಜ್ಞಾನಿಗಳಿದ್ರು. ಅವರು ಮಂದಿ ಬರಬಾರ್ದು ತಮ್ಮ ಹತ್ತನ್ನು ತಿಳ್ಕೊಂಡು ಹೇಳಿ ಮುಂಜಾನೆ ಅದು ಮೈ ಸೆಗಣಿ ಹಚ್ಚಿಬಿಡೋ, ಸೆಗಣಿ ಹಚ್ಕೊಂಡು ಗೋಮೂತ್ರ ಆಡ್ಕೊಂಡು ಕೂತ್ಕೊಂಡ್ಬಿಡೋದು, ಧ್ಯಾನ ಮಾಡ್ಕೋತಾನದ. ಅಂದ್ರೆ ಮಂದಿ ಯಾರು ಬರೋಂಗಿಲ್ಲ, ಸೆಗಣಿ ವಾಸನೆ ಬರ್ತದೆ, ಗೋಮೂತ್ರ ವಾಸನೆ ಬರ್ತದೆ. ಇಷ್ಟು ಹಚ್ಚು ಯಾಕೆ ಮಂದಿ ಸಂಪರ್ಕ ಬೇಡ ಅಂತ ನಿನ್ನ ಹೇಳಿದ್ರಲ್ಲ. ಮೂಕ ಬದರಂತಿಪ್ಪರು, ಈ ಮಂದಿ ಬರೋದು ಬೇಡ, ದಕ್ಷಿಣೆ ಕೊಡೋದು ಬೇಡ, ನಮಸ್ಕಾರ ಮಾಡೋದು ಬೇಡ. ನಮಗೆ ಮಹಾರಾಯ ನಮ್ಮಷ್ಟಕ್ಕೆ ನಮ್ಮ ಸುಮ್ಮನೆ ಒಳಗೆ ಕೂತು ರಾಮ ಅನ್ಕೋತ ಕೊಡ್ತೀವಿ ನಾವು. ಅಖಂಡ ರಾಮನಾಮ ಮಾಡಿ ಯಾರೋ ಕರೆದಂಥವ್ರನ್ನ ಬೆಳಗಾವ್ಯಾಗ ಅವ್ರ ಶಿಷ್ಯನ ಹೇಳ್ತಿದ್ರು ನಮ್ಮ ಮುಂದೆ. ಬೆಳಗಾವ್ಯಾಗ ಕರೆಸಿ, ಸ್ವಾಮಿ ತಾವು ಬಂದಿರಿ. ಅವರು ಒಳ್ಳೆ ಓದ್ಕೊಂಡವರು, ತಾವು ಗೀತಾ ಭಾಷೆ ಹೇಳ್ರಿ ಹಂಗೆ ಕೇರುತ್ತೆ. ಇಲ್ಲಪ್ಪ ನನಗೆ ಗೀತಾ ಭಾಷೆ ಅರ್ಥ ಆಗಿಲ್ಲ ಅಂದ್ರೆ ಗೊತ್ತವ್ರು. ನನಗೆ ಗೊತ್ತಿರೋದ ರಾಮ ಅನ್ನೋಂಥ ರಾಮನಾಮದ ಎಲ್ಲದು ಹೋಗಿ ಗೀತಾ ಅದ ಮತ್ತೊಂದು ಮೂರು ಎಲ್ಲ ತಿಳ್ಕೊಂಡಿವ. ಅಖಂಡ ರಾಮನಾಮಿ ಆದ್ರು, ತೀರಾ ಕೋಟಿ ರಾಮನ ಒಬ್ಬರ ಮಾಡಿರೋ ಹೌದು ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನಾವು ಪ್ರಯಾಗದ ಕೊಡ ಆತು ಅಥವಾ ಪ್ರಯಾಗದ ಮಳಲಾತು, ಕಾಶಿ ದಂಬಿಗೆ ಆತು, ಸ್ವಚ್ಛ ತಿಕ್ಕಿದ್ವಿ ಮೇಲಿಂದ ಒಳಗೆ ತೊಳ್ಕೊಳ್ಳೇ ಇಲ್ಲ. ಪ್ರಯಾಗಕ್ಕೆ ಯಾತ್ರಾ ಮಾಡ್ರಿ, ಕಾಶಿ ಯಾತ್ರಾ ಮಾಡ್ರಿ. ಏನಾಗಬೇಕು? ಮನಸ್ಸು ಶುದ್ಧೀಕರಣ ಆಗ್ಬೇಕು. ಮನಸ್ಸು ಶುದ್ಧದ ಯಾತ್ರಾ ಮಾಡಿದ್ರೆ ಏನಾಗಬೇಕಾಗಿದೆ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಈ ಪರಿ ಸಂಶಯ ಮಾಡ್ರಿ ಅಂತಕ್ಕಂಥದ್ದು. ಆ ರೀತಿ ಒಂದು ಪೂಜೆ ಉದಾಹರಣೆ ಕೊಟ್ಟು ಮನುಷ್ಯ ಹೆಂಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಇದ್ದಾರೆ. ಶ್ರೀಪಾದರಾಜ ಅಂತಾರ, ಕನಕದಾಸರು ಅಂತಾರ ನೋಡ್ರಿ. ನಾಮ ಕೀರ್ತನೆ ಕೇಳ್ಬೇಕು ನೀವು. ಕನಕದಾಸರು ಸುಮ್ಮನೆ ವೈಷ್ಣವನೆಂಬಿರಿ ಕೇಳಿನೆಲ್ಲ ಹಾಡಿದನ ಅದು ಚಂದ ಪದ್ಯ. ಸುಮ್ಮನೆ ವೈಷ್ಣವನೆಂಬಿರಿ, ಬರೀ ವೈಷ್ಣವ ಅಂತ ಹೆದರಿಟ್ಕೊಂಡ್ರು ಸಾಕಲ್ಲ. ಅದಕ್ಕೆ
ವೈಷ್ಣವ ಇರೋ ಹಂಗಿರಿ ಅಂತ ಕನ್ನಡ ಹೇಳ್ತಕ್ಕಂಥ ಮಾತು ಅದನ್ನ ಹೇಳ್ತಾ ಇದ್ದಾರೆ. ಮುಂದೆ ಮುಂದೆ ಹೋಗಿ ಅಂತಾರ ಇಲ್ಲಿ ಭಗವಂತನ ಮಹಿಮಾ ಅಸಾಧ್ಯ ಆಗ್ತದೆ. ಈ ಪದ್ಯದೊಳಗೆ ಪರಮಾತ್ಮ ಸ್ವಗತ ಭೇದ ವಿವರ್ಜಿತ. ಈ ಸಿದ್ಧಾಂತ ಶಾಸ್ತ್ರದ್ದು ಪರಮಾತ್ಮನನ್ನು ಹೋಲಿಸಿ ಹೇಳ್ತಾರ. ಹೆಂಗೆ ಸಮುದ್ರ ಅದರ ಅಲೆಗಳು ಬಿಟ್ಟು ಸಮುದ್ರ ಇಲ್ಲ, ಸಮುದ್ರ ಬಿಟ್ಟು ಅಲೆಗಳಿಲ್ಲ. ನೋಡಿ ಸಮುದ್ರ ನೋಡಿ ನಮಗೆ ಬರ್ತದೆ, ದಾಸರಿಗೆ ಹೆಂಗೆ ಕಲ್ಪಾ ಬರ್ತದೆ ಅಂತಾರೆ. ಇಲ್ಲಿ ಉದಧಿಯೋಳು ಅಗಳೇ ಶರದೇವ ಶಬ್ದ ಬಂತು, ಈಗ ಉದಧಿ ಶಬ್ದ ಬಂತು. ಎಷ್ಟು ಶಬ್ದ ಸಂಗ್ರಹ ಮಾಡ್ತಾ ಸಾಯರು. ಉದಧಿಯೋಳು ಊರ್ಮಿಗಳು ತೋರ್ಪಂದದಲ್ಲಿ ಹಂಸೋದ್ಗೀತ, ಹಂಸ ಉದ್ಗೀತ ಕೂಡ್ಯದು ಹಂಸೋದ್ಗೀತ. ಹರಿ ಹಯವದನ ಕೃಷ್ಣಾದಿ ಅಮಿತನ ಅವತಾರಗಳು ನಿತ್ಯದಲ್ಲಿ ಪದುಮನಾಭನೋಳ್ ಇರುತಿಹವು ಸರ್ವದ ಸಮಸ್ತ ಪ್ರಾಣಿಗಳ ಚಿದ್ ಹೃದಯಗತ ರೂಪಗಳನ್ನು ಅವ್ಯವಧಾನದಲ್ಲಿ ಬಿಡದೆ ಚಿಂತಿಸು ಅಂತ ಅರ್ಥ. ಅಲ್ಲಿ ಅದು ಗುಪ್ತಿರ್ತದ. ಹೆಂಗಿದ್ದಾರ ಉದದಿ ಅಂದ್ರೆ ಅರ್ಥ ನಿಮಗೆ ಏನದು ಸಮುದ್ರ. ಊರ್ಮಿ ಅಂದ್ರೆ ತೆರೆ. ನೋಡ್ರಿ ತೆರೆ ಅಲ್ಲೇ ಹುಡ್ತಾವ, ಮತ್ತಲ್ಲೇ ಹೊಳ್ಳಿ ಹೋಗ್ತಾವ, ಮತ್ತಲ್ಲೇ ಹುಡ್ತಾವ. ಸಮುದ್ರಕ್ಕೂ ತಿರುಗು ಭೇದಿ ಅಂದ್ರೆ ಅದಕ್ಕೆ ರೂಪ ಬೇರೆ ಇರ್ಬೋದು, ಅದು ನೀರಾಗದ ಇದು ತೆರೆಗಳವ, ರೂಪ ಬೇರೆ, ಅದಕ್ಕೂ ಸಮಾನ ಇದ್ದಂಗೆ ಅದನ್ನ ಹೇಳ್ತಾ ಇದ್ದಾರೆ. ಊರ್ಮಿಗಳು ತೋರ್ಪಂದದಲ್ಲಿ ತೋರಿಸುವಂತೆ ಅದರಂತೆ ಪರಮಾತ್ಮ. ಇಲ್ಲಿ ಪರಮಾತ್ಮ ಉದದಿ ಪರಮಾತ್ಮ ಹೋಲಿಕೆ ಕೊಟ್ಟಾರ. ಊರ್ಮಿಗಳು ಅವನ ಅವತಾರಗಳು, ಅವನ ಗುಣಗಳು. ಅವನ ಗುಣ ಬಿಟ್ಟು ಅವ ಇಲ್ಲ, ಅವನ ಬಿಟ್ಟು ಗುಣ ಇಲ್ಲ ಅಂತ ಅರ್ಥ. ಒಂದು ಕಲ್ಪನಾ ಕೊಡ್ತೇನೆ. ಅವ ಏನ್ರಿ ಇವತ್ತು ರಾಯರಿಗೆ ಹೂ ಅಥವಾ ಕೃಷ್ಣದೇವರಿಗೆ ಎಂಕಪ್ಪಗೆ ಜಗ್ಗಿ ಹೂ ಹಾಕ್ಯಾರ, ಮಾಲಿ ಹಾಕ್ಯಾರ, ಕಿರೀಟ ಹಾಕ್ಯಾರ, ಅಲಂಕಾರ ಮಾಡಿ ಏನು ಚಂದ ಕಾಣ್ತಾನೆ ಎಂಕಪ್ಪ. ಹೂವಿನಿಂದ ಅವ ಚಂದಾನ. ನಾನು ಮುಂದೆ ಹೂವಣಿಗೆ ಹೋಗ್ತಾವು, ಹೂವಿನಿಂದ ಚಂದಲ್ಲ ಭಗವಂತ. ಸ್ಪರ್ಧ ಹೂ ಚಂದ. ಹಿಂಗೆ ನಮಗೆ ಯಾರು ಚಂದ ಇದ್ರೆ ಗೊತ್ತಾದ್ರೆ ನಿಮಗೆ ಯಾಕೆ ಹೇಳ್ಬೇಕಾತಿ ಮಾತನ್ನ ಅದು ಹೇಳ್ತಾರೆ. ಇಲ್ಲಿ ಬರ್ತಕ್ಕಂಥದ್ದು ಪರಮಾತ್ಮ ಹಂಸ ಉದ್ಗೀತ ಹರಿ ಹಯವದನ ಕೃಷ್ಣಾದಿ ಅಮಿತ ರೂಪಗಳು ಹೇಳ್ಬಿಟ್ರು. ಅಷ್ಟ ಇಂಥ ಅನೇಕ ರೂಪಗಳು ಭಗವಂತನ ರೂಪಗಳು ಎಷ್ಟವ ಲೆಕ್ಕಿಲ್ಲ, ಗುಣಗಳು ಎಷ್ಟವ ಲೆಕ್ಕಿಲ್ಲ. ಅದಕ್ಕೆ ಅಮಿತ ಅದಕ್ಕೆ ಹೇಳ್ತಾ ಇದ್ದಾರೆ. ಹಂಸ ಒಂದು ರೂಪ, ಉದ್ಗೀತ ಒಂದು ರೂಪ, ಹಯವದನ ಒಂದು ರೂಪ, ಕೃಷ್ಣಾದಿ ಆಮೇಲೆ ಅಮಿತನ ಅವತಾರಗಳು. ಅಮಿತನ ಪರಮಾತ್ಮ, ಅವನ ಅವತಾರಗಳು ಪರಮಾತ್ಮನ ಅಹಂಕಾರದ ಅವತಾರಗಳು. ಹೆಂಗವ ಸಮುದ್ರ ಇರ್ತಕ್ಕಂಥ ಉರ್ಮಿಗಳು ತೆರೆಗಳಿದ್ದಂಗೆ. ಸಮುದ್ರ ಕಲ್ಪನಾ ಕೊಟ್ಟಂಗೆ ಸಮುದ್ರಕ್ಕಿಂತ ಭಗವಂತ ಮೇಲಿದ್ದಾನ. ಸಮುದ್ರ ಆದಂಡ ಕಾಣ್ತಾವ ನಮಗೆ ಅಂದ್ರೆ ಹಂಗೆ ಭಗವಂತ ಅಷ್ಟು ದೊಡ್ಡವ. ಅಲ್ಲಿ ಒಳಗೆ ಏನವ ಊರ್ಮಿಗಳವ, ಅವು ಕೂಡ ಭಗವಂತನ ಅವತಾರ ಗುಣ ಹೇಳ್ತಕ್ಕಂಥ ಮಹಾನುಗಳು. ಅಲ್ಲೇ ಹೋಗ್ತಾವ, ಮತ್ತೆ ಅಲ್ಲೇ ಇರ್ತಾವ, ಮತ್ತೆ ಹೊರಗೆ ಬರೋದಲ್ಲ ಅವು. ಹಿಂಗೆ ಹೋಗ್ತಾವ, ಮತ್ತೆ ಹಿಂಗೆ ಹೋಗ್ತಾವ ಅದಂತ. ನಿತ್ಯದಲ್ಲಿ ಏನಾಗ್ತವ ಪದುಮನಾಭನೋಳ್ ಇರುತಿಹವು. ನೋಡ್ರಿ ಮೂಲರೂಪಿ ಪರಮಾತ್ಮ, ಪದ್ಮರೂಪಿ ಪರಮಾತ್ಮ, ಅವನಿಂದ ಹೊಂಟಿರ್ತಕ್ಕಂಥ ರೂಪಗಳೆಲ್ಲ ನಾರಾಯಣ ಅಥವಾ ಪ್ರದ್ಯುಮ್ನ ರೂಪಿ ಪರಮಾತ್ಮ, ಪದ್ಮನಾಭಿ ಪರಮಾತ್ಮ ಎಲ್ಲ ಅವತಾರ ಹೊಂಟಿರ್ತಕ್ಕಂಥ. ಭಾಗವತ್ ಭಾಳ ಚಂದ ಹೇಳ್ತಾರೆ ಈ ಮಾತನ್ನು. ಎಷ್ಟು ಅವತಾರ ಭಗವಂತದ್ದು, ಎಷ್ಟೆಷ್ಟು ಅವತಾರಗಳು ಹೆಂಗೆ ಹೊಂಟು ಅನ್ನೋದನ್ನ. ಮೂಲ ಪರಮಾತ್ಮ ಪದ್ಮನಾಭಿ ಪರಮಾತ್ಮ, ಅವನಿಂದ ಅವತಾರ ಹೊಂಟಿರ್ತಕ್ಕಂಥದ್ದು, ಗುಣ ಹೊಂಟಿರ್ತಕ್ಕಂಥದ್ದು. ಪದುಮನಾಭನೋಳ್ ಇರುತಿಹವು ಸರ್ವದ ಯಾವಾಗಲೂ ಕೂಡ ಸಮಸ್ತ ಎಲ್ಲ ಪ್ರಾಣಿಗಳ ಚಿದ್ದು ಹೃದಯಗತ ಪರಮಾತ್ಮ ಎಲ್ಲ ಪ್ರಾಣಿ ಅಂತರ್ಯಾಮಿ ಕೂತ್ಕೊಂಡು ಬಿಟ್ಟಾನ. ಅವನ ರೂಪಗಳನ್ನ ಅವ್ಯವಧಾನದಲ್ಲಿ ಬಿಡದೆ, ಅವ್ಯವಧಾನ ಕಿಂಚಿತ್ತೂ ಬಿಡದೆ ನೀನು ಚಿಂತಿಸು ಅಂತ ಅಲ್ಲಿ ಕ್ರಿಯಾಪದ ಇಲ್ಲ, ಹಾಕೋಬೇಕೈ ನಾವು ಪರಮಾತ್ಮ ರೂಪಗಳನ್ನ. ಹೆಂಗಿರ್ತಾರೆ ರೂಪಗಳ ಇಂಥ ಪರಮಾತ್ಮನ ಇರುತಿಯವು. ಹೆಂಗೆ ನ್ಯೂನಾಧಿಕವರಿತಕ್ಕಂಥ ಅವ್ಯವಧಾನ. ಹೆಂಗೆ ಸಮುದ್ರ ತೆರೆಗಳು ಇಲ್ಲ ಅಂತಿಲ್ಲೇ ಇಲ್ಲ, ಮೇಲೆ ಬರ್ತಾವ. ಹಂಗೆ ನೀವು ಪರಮಾತ್ಮ ಮಹಿಮೆ ಭಾರವಾಗಿರ್ತಕ್ಕಂಥದ್ದು. ಅಂಥ ಪರಮಾತ್ಮ ಮಹಿಮೆಯನ್ನು ನೋಡಿ ಭಾಗವತ್ ಆಗಲೇ ಹೇಳಿ ನಿಮಗೆ, ಆ ಶ್ಲೋಕ ಹೇಳ್ತೇನೆ ನಿಮಗೆ. ಏತಾನ್ನಾನವತಾರಾಣಾಂ ನಿಧಾನಂ ಬೀಜಮವ್ಯಯಂ ಯಶ್ಯ ಅಂಶಾಂಶನ ಸಂತೆ ದೇವತರಿ ಎಂಗ ನರಾದಯ ಹೇಳ್ತಾ ಇದ್ದಾರೆ. ಆ ರೀತಿ ಸಮುದ್ರದ ಅಲೆಗಳಿಗೆ ಉದಾಹರಣೆ ಕೊಟ್ಟು ಸಮುದ್ರದ ಅಖಂಡ ರೂಪ ಒಂದೇ ಅರ್ಥ ಮಾಡಿಕೊಂಡು ಹಿಂದೆ ಬಯತು. ಒಂದು ಅಖಂಡ ರೂಪ, ಒಂದು ಖಂಡ ರೂಪ. ಸಮುದ್ರ ಅಖಂಡ ರೂಪ, ಎಲ್ಲಿ ತೆರೆಗಳು ಖಂಡ ರೂಪ ಇದ್ದಂಗೆ ಅದನ್ನು ಹೇಳ್ತಾ ಇದ್ದಾರೆ. ಅಂಥ ಮಹಾನವ ಯೋಗಿವಾದ ಪರಮಾತ್ಮನ ಅಪಾರದ ಮಹಿಮೆಯನ್ನು ಹೇಳ್ಕೊತ ಹೋಗಿ ಅಂತಾರ. ಅದಷ್ಟೇ ಅಲ್ಲ, ಪರಮಾತ್ಮ ಎಂಥ ರೂಪ, ಸಾಂಶ ರೂಪವ, ಭಿನ್ನಾಂಶ ರೂಪವ, ಬಿಂಬ ರೂಪವ, ಅಂತರ್ಯಾಮಿ ರೂಪವ ಮಹಿಮಾ ಭಗವಂತಂದು. ಅದೇ ಸಾಂಶ ರೂಪ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿದಂಗೆ ಸಾಕ್ಷಾತ್ ಪರಮಾತ್ಮನೇ ಅವತಾರ ಒಂದು ರೀತಿ ಒಳಗೆ. ಇನ್ನೊಂದು ಭಿನ್ನಾಂಶ ರೂಪ ಭಗವಂತ ಅಂಶ ರೂಪ ಪ್ರಯತ್ನ ಪೃಥು ಮಹಾರಾಜ ಮುಂದೆ ಇರ್ತಕ್ಕಂಥವ್ರು. ಬಿಂಬರೂಪ ಎಲ್ಲ ಇರ್ತಕ್ಕಂಥ ಪರಮಾತ್ಮ ಬಿಂಬರೂಪ. ಅಂತರ್ಯಾಮಿ ರೂಪ ಎಷ್ಟು ರೂಪ ಅದು, ಇದು ಎಷ್ಟು ಅಸಂಖ್ಯ ರೂಪಗಳು ಅವನ ಗುಣಗಳು. ಆ ರೀತಿ ಸಮುದ್ರ ಪರಮಾತ್ಮ ಇದ್ದಂಗೆ, ಅಲೆಗಳು ಅವನ ಮಹಿಮಾ ಇದ್ದಂಗೆ, ಅವನು ಅವತಾರ ಇದ್ದಂಗೆ. ಸಮುದ್ರದ ತೆರಿ ಎಷ್ಟವ ಅಸಂಖ್ಯ ಹೌದಲ್ಲ, ಹಂಗೆ ಪರಮಾತ್ಮ ರೂಪಗಳು ಅಸಂಖ್ಯ. ತೆರಿ ಎಷ್ಟವ ಅಸಂಖ್ಯ, ಅದನ್ನ ಗುಣಗಳು ಅಸಂಖ್ಯ, ಅವ್ರ ಮಹಿಮಾ ಅಸಂಖ್ಯ ಅಂತಕ್ಕಂಥದ್ದು. ಸ್ವಾಮಿ ರಾಮತೀರ್ಥರು
ಖಂಡ ರಾಮನ ಭಕ್ತರು ಪಾಪ ಸ್ನಾನಕ್ಕೆ ಹೋಗಿದ್ರು ಸಮುದ್ರಕ್ಕೆ. ಯಾವನೊಬ್ಬ ಮೇಲೆ ದಂಡಿ ಮೇಲೆ ಕೂತಿದ್ದೊಬ್ಬ ಬಂದು ಸ್ನಾನ ಮಾಡಿ ಬಂದ್ರು. ಯಾಕೋ ಇಲ್ಲೇ ಕೂತೀವಿ ಕೇಳಿದ್ರು ಅವನವ್ರು. ಇವ್ರಿಗೆ ಸ್ನಾನ ಮಾಡೋಕೆ ಕೂತ್ಕೊಂಡು ಯಾರು ಪಾಪ ಥಂಡಿ ಇದ್ಬೇಕು ಆಮೇಲೆ ಮಾಡ್ತಾನೆ ಅಂತ ತಿಳ್ಕೊಂಡು ಹೋದ್ರು. ಅವ್ರು ಸಂಧ್ಯಾಕ್ಕೆ ಬಂದಪ್ಪ ಅವ್ರು ಅಲ್ಲೇ ಕೂತಿದ್ದೀವಿ ಹಂಗೆ. ಯಾಕೋ ಸ್ನಾನ ಇಲ್ರಿ ನಾ ಸ್ನಾನ ಮಾಡೋದಾಗಿಲ್ಲ. ಯಾಕ ಆ ತೆರಿ ಒಟ್ಟು ಹೋದ್ಮೇಲೆ ಸ್ನಾನ ಮಾಡ್ತೀನಿ ಅಂತ. ತೆರಿ ಹೋಗಂಗಿಲ್ಲ ಅವ್ನು ಸ್ನಾನ ಆಗೋಂಗಿಲ್ಲ ಅಂತ ಅರ್ಥ ತಿಳ್ಕೊಡ್ರಿ. ಅರ್ಥನೂ ಅದ್ರ ಅಂತಾರ್ಥ ತಿಳ್ಕೊಡಿ ಹೇಳ್ತಾ ಇದ್ದಾರೆ. ಹಂಗೆ ಭಗವಂತನ ಮಹಿಮಾ ಅಸಾಧ್ಯ, ಅನಂತ ಅವತಾರಗಳು, ಒಂದು ತಿರಿಯಲ್ಲ ಎರಡು ತಿರಿಯಲ್ಲ, ಅಷ್ಟು ಗುಣಗಳು ಹೇಳ್ಕೊತ ಹೋಗಿ ಸ್ವಾಂಶ ರೂಪ, ಭಿನ್ನಾಂಶ ರೂಪ, ಬಿಂಬ ರೂಪ, ಅಂತರ್ಯಾಮಿ ರೂಪ, ಇಷ್ಟು ಮಹಿಮಾ ಭಗವಂತನ ಹೇಳ್ತಾ ಇದ್ದಾರೆ. ಸಮುದ್ರದ ಬಿಟ್ಟು ತೆರಿ ಹಂಗೆ ಇರುವುದಿಲ್ಲೋ ಹಂಗೆ ಅವತಾರಗಳು ಅವ್ನು ಬಿಟ್ಟಿರುವುದಿಲ್ಲ. ಅವತಾರ ಬಿಟ್ಟು ಅವ ಇರುವಂಗಿಲ್ಲ. ಅದಕ್ಕೆ ಭೇದ ಚಿಂತನ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತೆ ಇದು ಬೇರೆ ಅದು ಬೇರೆ ತಿಳ್ಕೊಂಡು ಆ ರೀತಿ ಹೇಳ್ಕೊತ ಹೋಗಿ ಅಂತಾರ ಮುಂದುವರಿದು. ಇಲ್ಲೇ ಪರಮಾತ್ಮ ಅಲ್ಲಿ ಹೇಳು ಸ್ವಗತ ಭೇದ ವಿವರ್ಜನ ಆಗಿರ್ತಕ್ಕಂಥ ಪರಮಾತ್ಮ ಅಪಾರ ನೋಡ್ರಿ. ಅವನ ಮಹಿಮಾ ಅಸದೃಶ, ಅಪರಿಚ್ಛಿನ್ನ, ಪರಿಪೂರ್ಣ ಅಂತಾರ. ಪೂರ್ಣಮದಃ ಪೂರ್ಣಮದಂ ಪೂರ್ಣಾತ್ ಪೂರ್ಣಮದುಚ್ಯತೆ ಪೂರ್ಣಸ್ಯ ಪೂರ್ಣಮದಾಯ ಪೂರ್ಣಮೇವಾಶಿಷತೆ ಅದಂಗೆ ಪರಮಾತ್ಮ ಸಂಪೂರ್ಣ ಪೂರ್ಣ ಆಗಿರ್ತಕ್ಕಂಥವ ಅಂತ ಹೇಳ್ಕೊತ ಹೋಗಿ ಇದಕ್ಕೆ ವಿಕಾರ ಉದಾಹರಣೆ ಕೊಡ್ಬೋದು ನಿಮಗೆ. ಅನಂತ ರೂಪಗಳನ್ನ ಎಲ್ಲಿಯೂ ಜ್ಞಾನಿಗಳು ಕಾಣ್ತಾ ಇದ್ದಾರೆ, ಸಾಕ್ಷಾತ್ ಅಪರೋಕ್ಷ ಜ್ಞಾನಿಗಳು. ಒಂದು ಉದಾಹರಣೆ ವಾದಿರಾಜ ಸ್ವಾಮಿಗಳು ದಶಾವತಾರ ಸ್ತುತಿ ನೋಡಿರಿ ನೀವು, ಕೇಳಿರಿ ಅಂತ ಅನ್ನೋದು ಕೇಳಿರಿ ನೀವು. ಹೌದಾ? ಎಷ್ಟು ರೂಪ ಮಾಡ್ಯಾರ? ರಾಮ, ಕೃಷ್ಣ, ಬುದ್ಧ, ಕಲಿಕೆ, ಹೌದಾ? ಅವ್ರ ಮೋಹಿನಿ ರೂಪ. ಅವ್ರು ಚಿಂತಾ ಮಾಡಿದಂಗೆ ಆ ರೂಪ ಅವ್ರ ಮುಂದೆ ಹಾದು ಹೋಗ್ಬೇಕು. ಅವ್ರಿಗೆ ಪ್ರತ್ಯಕ್ಷ ಕಾಣಬೇಕು. ಅವ್ರಿಗೆ ಅಪರೋಕ್ಷೀಕತ ಶ್ರೀಶಃ ಸಮುಪೇಕ್ಷಿತ ಭಾವಜಃ ರಾಯರ ಮಹಿಮಾ. ಅಪರೋಕ್ಷೀಕತ ಶ್ರೀಶಃ, ಶ್ರೀಶಃ ಅಂದ್ರೆ ಪರಮಾತ್ಮ. ಪರಮಾತ್ಮ ಯಾವ ರೂಪ ಬೇಕು ಅವ್ರ ರೂಪ ರಾಯರು ನೋಡ್ತಾ ತಿಳ್ಕೊಡ್ರಿ. ಬೇಕಾದ್ರೂ ಚಿಂತೆ ಮಾಡಿಕೋತಿರ್ತಾರೆ ತಲೆ ಒಳಗೆ. ನೀವು ಹೋಗಿ ನಮಸ್ಕಾರ ಹಾಕಿದ್ರಿ, ಅಪ್ಪಿ ತಪ್ಪಿ ನಾವು ಅಕಸ್ಮಾತ್ ರಾಯ ನಮಸ್ಕಾರ ಮಾಡೋ ಹೊತ್ನ್ಯಾಗ ಅವ್ರ ತಲೆ ಒಳಗೆ ಅವ್ರ ಚಿಂತಾಗ ಧನ್ವಂತರಿ ಪರಮಾತ್ಮ ಇದ್ದಂದ್ರೆ ಉದ್ಧಾರ ಆಗಿ ಹೋದ್ರಿ. ನೀವು ರೋಗನ ಬರೋದಿಲ್ಲ. ಅವ್ರು ಆ ಚಿಂತೆ ಮಾಡ್ತಿದಾರ, ಬಂದಪ್ಪ ನಮಸ್ಕಾರ ಮಾಡ ಸ್ವಾಮಿ ಅವ್ರು ಕೇಳ್ಕೊತಾರೆ. ಎಷ್ಟು ರೂಪಗಳು ಅಂತಾನ ಅದನ್ನೇ ಮುಂದೆ ಗತ್ತಾಗ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಅದರಂತೆ ಮಂತ್ರಾಲಯ ಸ್ವಾಮಿಗಳು, ದಾಸರು ಎಷ್ಟು ರೂಪಗಂತರ ಮಹಾನುಭಾವರು. ಪುರಂದರದಾಸರು ಒಂದೊಂದು ರೂಪ ಅಂತ ಹರೇ ವೆಂಕಟ ಶೈಲವಲ್ಲಭ, ಎಷ್ಟು ಕೀರ್ತನೆಗಳು ನೋಡಿ. ಸಾಕ್ಷಾತ್ ದೇವರು ನೋಡ್ತಕ್ಕಂಥ ಮಹಾನುಭಾವರು. ಅವ್ರ ಸಾಧನ ಹೆಂಗೆ ತಿಳ್ಕೊಡ್ರಿ. ಆ ಎತ್ತರಕ್ಕೆ ನಾವು ಬೆಳ್ಳಿಗೆ ಸಾಧ್ಯ ಇಲ್ಲ. ಅವ್ರು ಹಾಡು ಹೇಳಿ ಉದ್ಧಾರ ಆಗೋದು ಇಷ್ಟೇನ ತಿಳ್ಕೊಡ್ರಿ. ಅದನ್ನ ಹೇಳ್ತಾ ಇದ್ದಾನೆ ಅಂತ ಮುಂದುವರೆದು. ಅಗಳೇ ಹಿಂದಿನ ಶಬ್ದ ಮೊದಲೇ ಶಬ್ದ ಏನಂತ ಹೇಳಿದ ಮುಂದೆ ಹಿಂದಿನ ಪದ್ಯೊಳಗೆ ಉದದಿ, ಇಲ್ಲಿ ನೋಡಿ ಶರಧಿ. ಹೌದಾ? ಎಷ್ಟು ಶಬ್ದಗಳು ಹಂಗೆ ಎರಡು ಅರ್ಥನ. ಉದದಿ ಅಂದ್ರೂ ಸಮುದ್ರ, ಶರಧಿ ಅಂದ್ರೂ ಸಮುದ್ರ. ಶರಧಿ ಅಂದ್ರೆ ಇನ್ನೊಂದು ಅರ್ಥ ಬಾಣಗಳ ಸಮುದ್ರ. ಶರ ಅಂದ್ರೆ ಬಾಣ. ಅದನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮ ಅನಂತಾನಂತ ರೂಪಗಳಿಂದ ಎಲ್ಲೇ ಜೀವರ ಚಿತ್ತ ಹೃದಯದಲ್ಲಿ ಇದ್ದುಕೊಂಡವನಾಗಿರ್ತಕ್ಕಂಥವಾಗ್ತಾನೆ. ಹರಿ ತನ್ನಾಮಕನಾಗಿರ್ತಕ್ಕಂಥವ, ನಾವು ಶ್ರೀಹರಿಗೆ ಪ್ರತಿಬಿಂಬ ಆಗಿರ್ತಕ್ಕಂಥವ್ರು. ಈ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಶರಧಿಯೋಳು ಮಕರಾದಿ ಜೀವರು ಇರುಳು ಹಗಲು ಏಕಪ್ರಕಾರದಿ ಚರಿಸುತ್ತ ಅನುಮೋದಿಸುತ್ತ ಇಪ್ಪಂದದಿ ಜಗತ್ರಯವು ಇರುತಿಹವು ಜಗದೀಶನ ಉದರದಿ. ಹೌದಾ? ಬಿಡಿಸ್ಬೇಕಲ್ಲೇ. ಕರೆಸುವುದು ಪ್ರತಿಬಿಂಬ ನಾಮದಿ ಧರಿಸುವುದು ಹರಿನಾಮ ರೂಪಗಳನ್ನು ಅನವರತ. ಅನವರತ ಅನಂತಾನದ್ಯ ಕಾಲಕ್ಕೂ ಯಾವಾಗಲೂ ಅಂತ ಅರ್ಥ. ಇವತ್ತ ನಾಳೆ ಇಷ್ಟೇ ಅರ್ಥ ಅಲ್ಲ. ಶರಧಿ ಸಮುದ್ರದಾಗ ಮಕರಾದಿ ಜೀವರು, ಮಕರ, ತಿಮಿಂಗಲ ಎಲ್ಲ ಇರ್ತವಾಗ. ಇರುಳು ಹಗಲು ನಿರಂತರವಾಗಿ ಅಂತ ಅರ್ಥ. ಯಾವ ಕೂಡ ಜೀವರು ಇರುಳು ಹಗಲು ಏಕಪ್ರಕಾರವಾಗಿ ಏನು ಮಾಡ್ತಾ ಇರ್ತವೆ ಅಂತ ಹೇಳ್ತಾರೆ, ಚಲಿಸುತ್ತೆ, ಅಡ್ಡಾಡ್ಕೋತಿರ್ತಾವೆ. ಯಾವುವು? ಜಲಚರ ಪ್ರಾಣಿಗಳು. ಎಲ್ಲಿ? ನೀರಿನೊಳಗೆ, ಸಮುದ್ರದಾಗ, ಅಥವಾ ಬೇರೆ ಮತ್ತು ಸಮುದ್ರ ಮನಿ ಬೇರೆ ಮನಿ ಇರ್ತಾವನವ್ರಿಗೆ ಅಂದ್ರೆ ಇಲ್ಲ. ಜಲಚರ ಪ್ರಾಣಿ ಅಂತ ಜಲಚರ ನೀರಿನಾಗ ಅಡ್ಕೋತಿರ್ತಾವೆ. ಯಾವ ಮೀನಾ ಮುಂತಾಗಿರ್ತಕ್ಕಂಥ ಪ್ರಾಣಿಗಳು. ಮತ್ತೆ ಅನುಮೋಷಿತ ನೋಡ್ರಿ, ಅಲ್ಲೇ ಕೂತವು ತಮ್ಮ ಬಳಗ ನೋಡ್ಕೋತಿರ್ತಾವು. ಮತ್ತು ಆ ಮೀನ, ಮಸುಳಿ ಅವಕ್ಕೂ ಗಂಡ ಹೆಂಡತಿ ಮಕ್ಕಳಿದ್ದವ್ರು ಮತ್ತು ಅವಕ್ಕೂ ಕೂಡ ಅಲ್ಲಿ ಒಬ್ಬರಿಗೂ ಅಲ್ಲೇ ಸಂತೋಷ ಬಿಡ್ತಾ ಅಡ್ಡಾಡಿರ್ತಾವ ಅಂತವೇನೋ ಜಲಚರ ಪ್ರಾಣಿಗಳು. ಇರುವಂತೆ ಅದರಂತೆ ಜಗತ್ರಯವು ಅದರಂತೆ ಹಂಗಾದ ಅದರಂತೆ ಮೂರು ಲೋಕ ಪರಿಗಿರ್ತಕ್ಕಂಥ ಪರಮಾತ್ಮ ಬ್ರಹ್ಮಾದಿ ದೃಢಾಂತ ಜೀವರು ಸಹ ಎಲ್ಲ ಜಡನೂ ಬಂದು ಶುದ್ಧ ಜಡ ಶುದ್ಧ ಜೀವರುಗಳು ಕೂಡ ಪ್ರಭು ಆಗ್ತಕ್ಕಂಥ ಪರಮಾತ್ಮನ ಉದರದಿ. ಹೆಂಗೆ ಸಮುದ್ರನೇ ಭಗವಂತ, ಅದರ ಹೊಟ್ಟೆ ಹೆಂಗೆ ಮೀನ ಗೀನ ಎಲ್ಲವೂ ಅದರಂತೆ ಭಗವಂತ ಪರಮಾತ್ಮ ಸಮುದ್ರದಾಗ ನಾವು ಅವನ ಹೊಟ್ಟೆ ಆಗಿದ್ದಂಗೆ ಅಂತ. ಅಲ್ಲಿ ಜಲಚರ ಪ್ರಾಣಿಗಳವ, ನಾವು ಒಂದು ಮನೆ ಪ್ರಾಣಿಗಳ ಭಗವಂತನ ಉದರತಕ್ಕಂಥ ಪ್ರಾಣಿ ನಾವು ಕೂಡ ಇರುತ್ತೇವೆ. ಪರಮಾತ್ಮ ಉದರದಿ ಗರ್ಭದಲ್ಲಿ ಹೆಂಗೆ ಪ್ರತಿಬಿಂಬ ನಾಮದಿ. ಪರಮಾತ್ಮ ಬಿಂಬ, ನಾವು ಪ್ರತಿಬಿಂಬ ಇದ್ದಂಗೆ.
ಉಪಾಧಿ ಅಂತ ಹೆಸರು ಇದಕ್ಕೆ ನೋಡ್ರಿ. ಈಗ ಕನ್ನಡಿ ತೋರಿಸ್ತೇನೆ ನೀವು. ಕನ್ನಡಿ ಒಂದು ಇಡ್ರಿ, ಹಿಂದೆ ಸರಿ ನೀವು ಏನ ಕಾಣ್ತಾನದ್ರಾಗ ನಿಮ್ಮನ್ನು ಬೇಕಾದ್ರೆ ಉಪಾಧಿ ಬೇಕಾದ ಮತ್ತೊಂದು ಅದೇನು ಮನುಷ್ಯ ಏನ ಇದ್ರೆ ಪ್ರತಿಬಿಂಬ ತೋರ್ತದೆ. ಏನಾದ್ರೂ ಪ್ರತಿಬಿಂಬ ಬೇಕಾ, ಬಿಂಬ ಇರ್ಲಿಕ್ಕೆ ಬೇಕಲ್ಲ, ಅದನ್ನ ಹೇಳ್ತಾ ಇದ್ದಾಳೆ. ಪರಮಾತ್ಮನೇ ಬಿಂಬ. ಆ ಬಿಂಬನ ಪ್ರತಿರೂಪದಲ್ಲಿರ್ತಕ್ಕಂಥ ಪ್ರತಿಬಿಂಬ ಹೋದಕ್ಕಂಥದ್ದು ಪ್ರತಿಬಿಂಬ ಜಗತ್ತಾಗಿರ್ತಕ್ಕಂಥದ್ದು ಅಂತ ಧರಿಸಿಹುದು ಪರಮಾತ್ಮ. ಅವನ ರೂಪಗಳನ್ನು ಧರಿಸಿಹುದು ಹೆಂಗೆ? ಸರ್ವಶಬ್ದ ವಾಚ್ಯ ಸರ್ವನಾಮ ವಾಚ್ಯ ಇರ್ತಕ್ಕಂಥ ಪರಮಾತ್ಮ ಆಯಾ ವಸ್ತುಗಳಿಂದ ಆಯಾ ನಾಮಗಳಿಂದ ಪರಮಾತ್ಮ ಅಖಂಡ ವಿರಾಜಮಾನ ಇರತಕ್ಕಂಥ ಪರಮಾತ್ಮ ಹೇಳ್ತಾ ಇದ್ದಾರೆ. ಜೀವರು ಮತ್ತು ಜೀವಾಂತರ್ಗತ ಬಿಂಬ ಎರಡು ಅನಾದಿ ನಿತ್ಯಗಳೇ. ಜೀವನ ನಿತ್ಯ, ಪರಮಾತ್ಮ ನಿತ್ಯ ಆಗಿರ್ತಕ್ಕಂಥವ. ಇಟ್ಟು ಹೇಳ್ಕೊತು ಚರಾಚರ ಜಗತ್ತು ಏನು ಹೇಳ್ಬೇಕು ಒಟ್ಟಿಗೆ, ಇಡೀ ಚರಾಚರ ಜಗತ್ತು ಪರಮಾತ್ಮ ಉದರದಲ್ಲಿಯೇ ಇದೆ. ಪರಮಾತ್ಮ ಹೊಟ್ಟೆಗಿರ್ತಕ್ಕಂಥ, ಅದಕ್ಕೆ ಹೇಳ್ತಾರೆ ಪರಮಾತ್ಮ ಹೊಟ್ಟೆಗಿರ್ತಕ್ಕಂಥ ಸಮಗ್ರ ಪ್ರಪಂಚ ಒಂದಲ್ಲ ಎರಡಲ್ಲ, ಎಷ್ಟೋ ಅಂತ ಒಂದು ಲೋಕಲ್ಲ. ಪರಮಾತ್ಮನ ಒಂದೊಂದು ರೋಮ ಕೂದಲ, ಒಂದೊಂದು ರೋಮಕ್ಕೆ ಅನೇಕ ಬ್ರಹ್ಮಾಂಡ ಜ್ಯೋತಿ ಬಿದ್ದಾವಂತದಕ್ಕೆ. ಒಂದು ಬ್ರಹ್ಮಾಂಡ ಅಲ್ಲೇ ಅಲ್ಲ, ಇಟ್ಟು ಬ್ರಹ್ಮಾಂಡ ಆಗಿವ ಇನ್ನೂ ಆಗೋವ, ಅವನ ಮಹಿಮೆ ಅಪಾರವಾಗಿರ್ತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊತ ಹೋಗಿ ಅಂತಾರ. ಮುಂದೆ ನೋಡಿ ಅಂತಾರ, ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಹರಿನಾಮ ರೂಪಗಳು ಅನವರತ ಎಂಬ ಪದ್ಯದೊಳಗೆ ಹರಿನಾಮಗಳು ನೋಡ್ರಿ, ನಾವು ಹೆಸರಿಟ್ಕೊಂಡಿರ್ತೀವಿ. ಜೀವಾದಿಗಳಿಗೆ ಇಟ್ಕೊಂಡಿರೋ ಹೆಸರು ಏನಂತಿಕೊಂಡು ಪರಮಾತ್ಮನ ಹೆಸರು, ಪರಮಾತ್ಮ ನಾಮವನ್ನು ಧಾರಣ ಮಾಡ್ತಾ ಇದ್ದಾರೆ. ಜೀವಿಗಳೆರದು ಕೂಡ ನಾವು ನೀವು ಹೆಸರಿಟ್ಕೊಂಡಿರ್ತೀವಿ. ಏನು ಹೆಸರಿಟ್ಕೊಂಡಿರ್ತೀವಿ? ದೇವರ ಹೆಸರು ನೋಡಿರ್ತೀವಿ ನಾವು. ಅದಕ್ಕಂತಾರ ಜೀವಾದಿಗಳಿಗೆ ಬಂತ ಅಂತ ತಿಳ್ಕೊಂಡು ದಾಸ ಹೇಳ್ತಕ್ಕಂಥದ್ದು. ಸರ್ವರಿಗೂ ಕೂಡ ಹರಿಯು ತನ್ನಲ್ಲೇ ಮುಖ್ಯವಾಗಿ ವಾಚಕವಾಗಿರ್ತಕ್ಕಂಥ ಶಬ್ದಗಳು. ನಾವೆಲ್ಲ ಹೆಸರಿಟ್ಕೊಂಡೇವಿ, ಇವು ಹೆಸರು ಅದಕ್ಕಷ್ಟೇ ಹೆಸರು. ಋತೆ ನಾರಾಯಣಾದೀನಿ ನಾಮಾನಿ ಪುರುಷೋತ್ತಮ ಪ್ರಾದಾತ್ ಅನ್ಯತ್ರ ಭಗವಾನ್ ರಾಜೇ ವರ್ತೆ ಸ್ವಕಂಪುರಂ ಇತಿ ಸ್ಕಾಂದೆ ಹೇಳ್ತಾ ಇದ್ದಾರೆ. ಹೆಂಗೆ ರಾಜ ನೋಡ್ರಿ, ತನ್ನ ಅಂತಃಪುರ ಇರ್ತದೆ, ತನ್ನ ಮನೆ ರೋಡ್ ಮನೆ, ರಾಜನ ಮನೆ 4-5 ಕ್ವಾಂಟಂಗೆಲ್ಲ ಒಂದು ಅನೇಕ ಕೋಣೆ ಅಲಂಕಾರ ಇರ್ತದೆ. ರಾಜ ತನ್ನ ಸ್ವಂತ ಮನೆ ಇಟ್ಕೊಂಡು ಉಳಿದ್ರೆ ಯಾರಿಗೆ ಹೆಚ್ಚಿರ್ತಾನ? ಸೇವಕರಿಗೆ. ಹಂಗೆ ಭಗವಂತನ ಅರಮನೆ ಇಟ್ಕೊಂಡು ಉಳಿದೆಲ್ಲ ನಮ್ಗೆ ಕೊಟ್ಟಿರ್ತಕ್ಕಂಥವ, ಅವನ ಹೊಟ್ಟೆಯಾಗಿರ್ತಕ್ಕಂಥ ನಾವು ಅವನೇ ಪರಮಾತ್ಮ. ಅದಕ್ಕೆ ಹೆಸರು ಜಗದುದರ ಅಂತಾರೆ ಭಗವಂತಿಗೆ. ಜಗತ್ತನ್ನೇ ಉದರಲ್ಲಿ ಇರತಕ್ಕಂಥ ಮಹಾನುಭಾವ ಅಂತಾನೆ. ಈ ರೀತಿಯಾಗಿರ್ತಕ್ಕಂಥ ಇಲ್ಲಿ ಹೇಳ್ತಕ್ಕಂಥದ್ದು ಹೆಸರು ಇಟ್ಕೊಂಡಿರ್ತೀವಿ. ಪರಮಾತ್ಮನ ನಾಮಗಳನ್ನ ಹೆಸರು ಇಟ್ಕೊಂಡಿರ್ತಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಹೆಂಗೆ ಅನ್ನೋದನ್ನ. ಉದಾಹರಣೆ, ಇಂದ್ರ ಒಂದು ಶಬ್ದ ಹೆಸರಿಟ್ಕೊಂಡಿರ್ತಾರೆ. ಚಂದ್ರ ಅಂತ ಹೆಸರಿಟ್ಕೊಂಡಿರ್ತಾರೆ. ಚಂದ್ರ ಅಂದ್ರೆ ಅವ ಅಲ್ಲ ಯಾರು? ಚಂದ್ರ, ಈ ಚಂದ್ರ ಚಂದಪ್ಪ ಅಂತೀವಿ ನಾವು, ಹೌದಾ? ಚಂದ್ರ, ಈ ಚಂದ್ರ ಅಲ್ಲಿ ಮತ್ತೆ ಮುಖ್ಯ ಚಂದ್ರ ಯಾರು? ಭಗವಂತ. ಆಮೇಲೆ ಎರಡನೇ ಇಂದ್ರ ಅಂದ್ರೆ ಮತ್ತೆ ಅವ. ಎಲ್ಲ ಶಬ್ದಗಳು ಅವನ್ನೇ ಹೇಳ್ತಾವ. ಇದಕ್ಕೆ ಸುಧಾಗಳು ಒಂದೇ ಇದರೊಳಗೆ ಸಮನ್ವಯಾಧಿಕರಣ, ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ, 4 ಅಧ್ಯಾಯ ಸುಧಾಗಳೊಳಗೆ ಒಂದೇ ಸಮನ್ವಯಾಧ್ಯಾಯ. ಇಡೀ ಸಮಸ್ಯೆ ಏನು ಟೀಕಾರ ತೋರಿಸಂದ್ರೆ ಎಲ್ಲ ಶಬ್ದಗಳು ಅವನ್ನೇ ಹೇಳ್ತಾವೆ. ಸ್ತ್ರೀವಾಚಕಗಳು ಅವನ್ನೇ ಹೇಳ್ತಕ್ಕಂಥ. ಮತ್ತೆ ಇದಕ್ಕೆ ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಅನ್ಯತ್ರೈವ ಶಬ್ದ 3 ಭಾಗ ಮಾಡ್ತಾರೆ. ಮೊನ್ನೆ ಪರಿಮಳ ಬಂದಿಲ್ಲ, ಲಕ್ಷ ಕೊಟ್ಟಿದ್ದೇವೆ. ಅನ್ಯತ್ರ ಪ್ರಸಿದ್ಧ ಹೆಂಗೆ ತಿಳ್ಕೊಡ್ಬೇಕು. ಇದು ಉಭಯತ್ರ ಪ್ರಸಿದ್ಧ. ಉಭಯ ಅಂದ್ರೆ 2 ಕಡೆಗೇನು. ಇಂದ್ರ ಅಂದ್ರೆ ಈ ಇಂದ್ರನೂ ಹೌದು, ಇವನಿಂದ ಮೊದಲು ಇಂದ್ರ ಬಂದಿದ್ದಾನೆ ಅವ ಅಂತ ಹೌದು. ಮನುಷ್ಯ ಅಂದ್ರೆ ಇಲ್ಲಿ ಮನುಷ್ಯ ಇದ್ದಾನ, ಇವ ಮನುಷ್ಯ ಹೆಸರುಗಷ್ಟೇ. ಪುರುಷ ಅಂತ ಹೆಸರು. ಪುರಿ ಅಂದ್ರೆ ದೇಹ, ಅಲ್ಲಿ ಅವನ ಮೊದಲೇ ಕವ. ಎಲ್ಲ ಶಬ್ದಕ್ಕೂ ವಾಚ್ಯ ಅವನೇ, ನಂತರ ಇವರೆಲ್ಲ. ಅದಕ್ಕೆ ಇದಕ್ಕೆ ಉಭಯತ್ರ ಪ್ರಸಿದ್ಧ. ಅನ್ಯತ್ರೈವ ಪ್ರಸಿದ್ಧ ಹೇಳ್ತೀವಿ. ಮೇಲೆ ಬೆಳ್ಳೆ ನಿಮ್ಮ ನಾನು ಉಚ್ಚ, ದಡ್ಡ, ಅಧಿಕ್ ಪ್ರಸಂಗಿ ಅವಂದ್ರೆ ದೇವರಂತ ಅರ್ಥ. ಯಾಕಂತ ಕೇಳಿದ್ರೆ ಆ ಹುಚ್ಚ ನೇಮ ಅವ ಅಲ್ಲ, ಅವನಲ್ಲಿ ಆ ಕ್ರಿಯಾ ಹುಟ್ಟಿಸ್ಬೇಕಲ್ಲ. ಮೂಕಿದ್ದಾನ ಅಥವಾ ದಡ್ಡಿದ್ದಾನ, ಅಜ್ಞಾನಿ ಇದ್ದಾನ, ಅವಿವೇಕ ಇದ್ದಾನ, ಅವನಲ್ಲಿ ಹುಚ್ಚು ಮಾತಾಡ್ತಾನ, ಅವನಲ್ಲಿ ಅಂತರ್ಯಾಮಿ ಇರ್ತಕ್ಕಂಥ ಪರಮಾತ್ಮನೇ ಆ ಕ್ರಿಯಾ ಹುಟ್ಟಿಸ್ಬೇಕು ಅವನಲ್ಲಿ. ಆ ದೋಷ ಭಗವಂತಿಗೆ, ಆ ಜೀವದ ಯೋಗ್ಯತೆ ಇರ್ತದೆ. ಅದಕ್ಕೆ ಅನ್ಯತ್ರೈವ ಪ್ರಸಿದ್ಧ ಶಬ್ದ ಇಷ್ಟು ಭಾಗ ಮಾಡ್ತಾರೆ. ಡೀ ನೋಡ್ರಿ, ಶಬ್ದ ಪ್ರಪಂಚ ಅಷ್ಟು ಟೀಕಾರ ತೋರಿಸ್ತಾರೆ. ಒಂದು ಉದಾಹರಣೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಇತರರಲ್ಲಿ ಔಪಚಾರಿಕ, ಪರಮಾತ್ಮ ಮಾತ್ರ ಔಪಚಾರಿಕ ಅಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಹೆಂಗೆ ಅನ್ನೋದನ್ನು ಹೆಂಗೆ ಅನ್ನೋದು ಹೇಳ್ತಾ ಇದ್ದೆ ಉದಾಹರಣೆವಾಗಿ. ಈ ಉದಾಹರಣೆ ಒಂದು ಉದಾಹರಣೆ ಕೊಟ್ಟೆ ನಾನು. ಇನ್ನೊಂದು ಉದಾಹರಣೆ ಅಕಸ್ಮಾತ್ ಹಂಗೆ ತಪ್ಪು ತಿಳ್ಕೊಬಾರ್ದು. ಹಿಂಗೆ ಹೇಳ್ತಿಕೊಡ್ರೆ ಅದನ್ನ ಪರಮಾತ್ಮನ ವೈಶಿಷ್ಟ್ಯ ಹೇಳ್ಬೇಕಾದ್ರೆ ಮಹಿಮಾಗ್ರೆ ಮತ್ತೆ ಹೇಳ್ತಾ ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ ಅಂತಕ್ಕಂಥ ಶಬ್ದಕ್ಕೆ ಅರ್ಥ ಹೇಳ್ಬೇಕಾದ್ರೆ ಏನು ಅರ್ಥ ಬರ್ತದೆ ಗೊತ್ತಾ ನಿಮಗೆ? ಉದಾಹರಣೆ ಒಂದು, ಇಲ್ಲಿ ಕೂತಾರ ಮುರಳಿಯವರು ಕೂತಾರ, ಹೌದಾ? ಮುರಳೀಧರ ಹೌದಲ್ಲ ಸರ್? ಮುರಳೀಧರ ಹೌದಲ್ಲ? ನೀವೊಂದು ಕೊಳ್ಳ ಕೊಟ್ಟಿರ್ಬೇಕ ನಾಳಿಂದ. ಮುರಳೀಧರ ಅಲ್ಲ ಮತ್ತ, ಹೌದಾ? ಅಪ್ಪಿ ತಪ್ಪಿ ನಾನು ನಿಮ್ಮ ಎಂಗೇಜ್ಮೆಂಟ್ ಆಗಿದ್ರೆ ಬೆಳ್ಳಿ ತೊಳ್ಕೊಳ್ಳಿ ಕೊಡಿಸಿದ್ದೇವ್ರಿ ನಾನು.
ನಾ ಇದ್ದಿದ್ದಿಲ್ಲ ಅವಾಗ ಏನ್ ಮಾಡೋದು ಗಾಬರಿ ಬರ್ತಾ ಇದ್ದಾರೆ. ಇಲ್ಲಿ ಗೋಪಾಲಾಚಾರ್ಯ ಕೂತ್ಕೊಂಡ ಅವ್ರ ಮಗಳು 2 ಆಕಳ ಕೊಡೋರಿಗೆ ಅಂತ. ಯಾಕೆ ಗೋಪಾಲ ಅವರು ಆಕಳ ಗೋಪಾಲ ಹೀಗೆ ಎಲ್ಲ ಹೆಸರವ ಇವು ನೋಡ್ರಿ. ನಾವು ಹೆಸರಷ್ಟು ನಾವು ಕರಿತೀವಿ ನಾವು ಇದಕ್ಕೆ. ಇದು ಹೊರತಾಗಿ ನಮಗೆ ಆ ಯೋಗ್ಯತೆ ನಮಗಿಲ್ಲ. ಅದಕ್ಕೆ ಪ್ರಸಿದ್ಧ ಯಾರು? ಪರಮ ಮುಖ್ಯ ವಾಚ್ಯತ್ವ ಅವ. ನಾವೆಲ್ಲ ಹೆಸರಿಕೊಂಡ್ರು. ಕ್ಷೀರಸಾಗರ ಅಂತ ಹೇಳಿಕೊಂಡಿರ್ತಾರ. ಕ್ಷೀರಸಾಗರ ಭಟ್ಟ ಉಡುಪಿಗಳಿಗೆ ಹೆಸರ. ಮನ್ಯಾಗ ಕುಡ್ಲಿಕ್ಕೆ ಹಾಲಿರಂಗಿಲ್ಲ ಮನೆ ಹೊರದಾಗ ಕ್ಷೀರಸಾಗರ ಭಟ್ಟ ಅಂತ ಹೇಳಿರ್ತಾರ. ಅಂದ್ರೆ ನಿಮಿತ್ತ ಮಾತ್ರ ಕರ್ಕೋತಾರೆ. ಹಿಂಗೆ ಖರೆ ಅಂದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅವನ ಹೆಸರು ಇಟ್ಕೊಳ್ಳಿ, ಆ ಹೆಸರು ಒದರಲಿ, ಅದಕ್ಕೆ ಪುಣ್ಯ ಬರಲಿ ತಿಳ್ಕೊಂಡಿರ್ತಕ್ಕಂಥ ನಮ್ಮಲ್ಲಿ ಪರಂಪರೆ ಎಷ್ಟು ಚಂದ ಇಟ್ಟಾರ್ಬೇಕು ಹಾಕ್ರಿ. ಇನ್ನು ಕೆಲವು ಹೆಸರು ಹೇಳ್ತಂಗೆ ನಿಮಗೆ ಪಿಂಕಿ, ಏನು ಪಿಂಕಿ, ಅದು ಏನು ಹೆಸರು ಇರ್ತಾನ ಅಚ್ಚ ಹಂಗ ಅನ್ಲಿ ಬೇಕಾದ್ರೆ ಅಚ್ಚಾಗ ಅನ್ಕೊಳ್ಲೇ ಬೇಕಾದ್ರೆ ಅದಕ್ಕೇನು ಅರ್ಥ ಸುಡುವಾಡಿದೆ ಪಿಂಕಿ ಹೌದಿಲ್ಲ. ಅದಕ್ಕೆ ಅದನ್ನ ಬಿಡ್ರಿ. ನಾ ಯಾರ್ದೋ ಮನೆಗೆ ಹೋಗಿದ್ದೆ. ಆ ಹೆಣ್ಮಗಳು ಪಾಪತ್ ಮಗ ಓದಿದ್ದಕ್ಕೆ ಪಪ್ಪಿ ಬಾಯಿಲೆ ಪಪ್ಪಿ ಬಾಯಿಲೆ ಅಂತ. ಯಾಕೆ ಪಪ್ಪಿಂದ ಕರಿತೀನಿ ಕೇಳಿ ನಾನು. ಪಪ್ಪಿ ಅಂದ್ರೆ ಈಗ ನಾಯಿ ಮರಿ, ನೀವು ನಾಯಿ ಮರಿ ಹಿಡಿದ್ರೆ ನೀವು ಕೇಳಿ ನಾನು ಅವ್ರು ಇಲ್ರಿ ಪಪ್ಪಿಂದ ಯಾಕೆ ಕರಿತೀನಿ ಹುಡುಗಿ ಅಂತ ತಿಳ್ಕೊಂಡು ಹೆಸರಿನಾಗ ಅಸಡ್ಡ ಇರ್ತಾವ ಅಂತ ಹೇಳ್ಬೇಕು ನಿಮ್ಗೆ. ಆ ರೀತಿ ಇರ್ತಕ್ಕಂಥದ್ದು ಭಗವಂತನ ಮಹಿಮಾ ಎಷ್ಟು ವಿಶಿಷ್ಟ. ಅದಕ್ಕೆ ನಾನು ನೀವು ಕೊಳ ಕೊಡ್ರಿ, ನೀವು 2 ಆಕಳ ತಂದು ಸಾಕ್ರಿ, ಹೆದರಿಟ್ಕೊಂಡ್ರಿ ನೀವೇ. ಅದಕ್ಕೆ ಮುಖ್ಯ ವಾಚ್ಯತ್ವ ನಿಮಗಿಲ್ಲ. ಯಾರಿಗದ? ಭಗವಂತಗ. ನೀವು ಕೊಳೆ ಹಿಡ್ಕೊಂಡು ನಾನು ಮಂದಿ ಹಿಂಗೆ ಯಾಕೆ ಕೊಳೆ ಹಿಡ್ಕಂತ ವಿಚಿತ್ರ ಆಗ್ತದೆ ನೋಡ್ರಿ. ಹಂಗಾಗಿರ್ತಕ್ಕಂಥದ್ದು ಅವ್ರು ಈಗ ಅಷ್ಟಿಗೆ ಇದೆ ಮಾತನ್ನು. ಅದಕ್ಕೆ ಆ ಶಬ್ದಕ್ಕೆ ಮುಖ್ಯ ವಾಚ್ಯತ್ವ ಭಗವಂತ, ನಾವು ನಿಮಿತ್ತ ಮಾತ್ರ ಅಂತ ಹೇಳಿದಂಗೆ ಹೇಳ್ಬೇಕಾದ್ರೆ. ಮುಂದಿನ ಉದಾಹರಣೆ ಬಹಳ ಅದ್ಭುತ ಉದಾಹರಣೆ, ಎಷ್ಟು ಚಂದ ಹೇಳ್ತಾರೆ ದಾಸರು. ಜೀವನ ಭೋಕ್ತೃತ್ವ ಶಕ್ತಿ, ಭೋಕ್ತೃತ್ವ ಉಣ್ಣೋ ಶಕ್ತಿ ಅದು ಪರಮಾತ್ಮನ ಅಧೀನನ. ಉಣ್ಲಿಕ್ಕೆ ನಾವು ಪ್ರಯತ್ನವಾದಿಗಳಲ್ಲ. ಉಂಡದ ಪಚನ ಮಾಡಲಿಕ್ಕೂ ನಾವು ಶಕ್ತರಲ್ಲ. ಊಟ ಮಾಡಲಿಕ್ಕೂ ಅಧಿಕಾರ ಇಲ್ಲ ನಮಗೆ. ಎಲ್ಲ ನಿಯಮ ಭಗವಂತ ಬಿಂಬುರುವೇನೋ ಎಲ್ಲ ಮಾಡಲಿಕ್ಕೆ ಅಧಿಕಾರ ಒಂದೇ ಇರ್ತಕ್ಕಂಥದ್ದು. ನಿಮಗೆ ಹೂ ಅನ್ನೋ ಉದಾಹರಣೆ ಕೊಡ್ತಾರೆ ದಾಸರು. ಹೌದು ಹೌದು ಅಂದಿರ್ಬೇಕು ನೀವು. ಹೌದಪ್ಪ ದಾಸರು ಏನು ವೈಭವ ಜಗನ್ನಾಥ ದಾಸರು ಅಂದಿರ್ಬೇಕು. ಆ ಉದಾಹರಣೆ ನಿಮ್ಗೆ ಅರ್ಥ ಆಗ್ತದೆ. ನಮ್ಗಿಂತ ಹೆಚ್ಚು ಹೆಣ್ಮಗಳಿಗೆ ಭಾಳ ಅರ್ಥ ಆಗ್ತದೆ ಈ ಪದ್ಯ ಅಂತಾರೆ ನೋಡಿ. ಅಲ್ಲಿ ಜನನಿ ಸೌಷ್ಟ ಪದಾರ್ಥಗಳ ಭೋಜನವ ಮಾಡಲು ಗರ್ಭಗತ ಶಿಶು ದಿನದಲ್ಲಿ ಅಭಿವೃದ್ಧಿ 5 ತೆರದಿ ಜೀವರಿಗೆ ವನಜನಾಭನು ಸರ್ವರಸ ಉಂಡು ಉಣಿಸಿ ಸಂರಕ್ಷಿಸುವ ಜಾಹ್ನವಿ ಜನಕ ಜನ್ಮಾದಿ ಅಖಿಲ ದೋಷ ವಿದೂರ ಗಂಭೀರ. ಇಂಥ ಉದಾಹರಣೆ ಕೊಟ್ಟರೆ ನೋಡಿ. ಜನನಿ ಅಂದ್ರೆ ಯಾರು? ತಾಯಿ. ಸೌಷ್ಟ ಪದಾರ್ಥಗಳ ಒಳ್ಳೊಳ್ಳೆ ಪದಾರ್ಥ ತಿಂತಾಳ. ಯಾವಾಗದ ಗರ್ಭಿಣಿ ಆಗಿರ್ತಕ್ಕಂಥವು. ಅಲ್ಲಿ ಹೇಳ ಭೋಜನವ ಮಾಡಲು ಗಂಡ್ಮಕ್ಳಿಗೆ ಹೇಳಿಲ್ಲ, ಹೆಣ್ಮಕ್ಳಿಗೆ ಯಾರ. ಯಾಕೆ? ಗರ್ಭಗತ ಶಿಶು ನೋಡ್ರಿ, ಹೊಟ್ಟೆ ಕೂಸಿರ್ತದೆ. ಆಹಾರದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದು. ಮೊದಲೇ 2 ತಿಂಗಳಂಗೆ ಮುಂದೆ ಆಹಾರ ಬೇಕೇ ಅದಕ್ಕೆ ಬದುಕಲಿಕ್ಕೆ. ಹೌದಿಲ್ಲ? ಆಹಾರ ಯಾರು ಕೊಡ್ಲಿಕ್ಕೆ ಸಾಧ್ಯ? ಅದು ಈ ನಳಕಿಲಿ ಹಾಕಿ ಸಾಧ್ಯ ಅದ? ಆಗಲಿ ಸಾಧ್ಯ ಇಲ್ಲ. ನಳಕೆ ಹಾಕ್ಲಿಕ್ಕೂ ಸಾಧ್ಯ ಇಲ್ಲ. ಗರ್ಭಗತ ಶಿಶು ಅದು. ಈ ಉಳಿದ್ರೆ ಪೇಷಂಟ್ಗೆಲ್ಲ ಕಳ್ಗಳಿಗೆ ಹಾಕ್ತಾರೆ. ಅದಕ್ಕೆ ಭಗವಂತ ಹೊಕ್ಕಳದಾಗ ಏನಿಟ್ಟಿರ್ತಾನ ಅಲ್ಲಿಂದನೇ ಒಂದು ಕುಡಿ ಹರಿರ್ತದಂತೆ. ಅಲ್ಲಿಂದ ಆಹಾರ ಪದಾರ್ಥ ತಾಯಿ ಉಂಡಿರ್ತಕ್ಕಂಥದ್ದು ರಸ ಹೋಗಿ ಆ ಶಿಶುಗೂ ಮುಟ್ತದೆ. ಯಾರ ವ್ಯವಸ್ಥೆ ಇದು? ಯಾರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದನ್ನು. ಪರಮಾತ್ಮ ಎಷ್ಟು ವೈಶಿಷ್ಟ್ಯ ಅದು ನೋಡಿ. ಜನನಿ ಸೌಷ್ಟ ಪದಾರ್ಥಗಳ ಭೋಜನವ ಮಾಡಲು ಏನಾಗ್ತದೆ? ಗರ್ಭಗತ ಶಿಶು. ಹೌದಾ? ದಿನದಲ್ಲಿ ಅಭಿವೃದ್ಧಿ 5 ತೆರದಿ. ಉದಾಹರಣೆ ಕೊಟ್ಟರು. ಹೊಟ್ಟೆಗೆ ಕೂಸು ಹೆಂಗೆ ಬೆಳಿಬೇಕು ಅದಕ್ಕೆ ಬಹುತೇಕ ಕುಬ್ಸ ಮಾಡೋದು ಕಾಣ್ತದೆ. ಹೌದಲ್ಲ? ಮತ್ತೆ ಪಾಪ ಒಬ್ಬರು ಸೀಪ ಊಟಕ್ಕೆ ಹಾಕ್ತಾರೆ. ಯಾರಿಗೆ? ಹುಡುಗ. ಅವ್ನು ಪುಣ್ಯ ಕೆಲಸ ಅದು. ಏನು ಮಾಡ್ತಾರ ಕುಬ್ಸ ಮಾಡ್ತಿರ್ತಾರ, ಭಾಳ ಪುಣ್ಯ ಕೆಲಸ ಕೊಟ್ರೆ. ಯಾಕೆ? ಏನು ಹುಡುಗ ಹೆಣ್ಮಳಿಗೆ ಏನು ರುಚಿ ಬರೋದು ಮಾಡಾಕ್ತಾರೆ. ಎಲ್ಲಿ ಹೋಗ್ತದೆ ಅದು? ಆ ಹುಡುಗ. ಎಷ್ಟು ವೈಶಿಷ್ಟ್ಯ ಇದು. ಗಂಡಸರಿ ಮಾಡ್ಲಿಕ್ಕೆ ಸಾಧ್ಯ? ದೇವ್ರು ಯೋಗ್ಯ ಹೇಳ್ಕೊಂಡು ಹೆಣ್ಮಗಳಿಗೆ ಕೊಟ್ಟ ನೋಡ್ರಿ. ಗರ್ಭಗತ ಶಿಶು ಆ ಕೂಸು ಬೆಳೆಯೋಕೆ ಎಷ್ಟು ಕಷ್ಟ ಇರ್ತದೆ. ಆ ಕೂಸು ಹೊರಗೆ ಒದ್ದಾಡ್ತಿದ್ರೆ ಒಂದು ಸಲ ಎಲ್ಲ ಮನೆಯಾಗೆಲ್ಲ ಅಷ್ಟು ಚಿಂತೆ. ಹೌದಿಲ್ಲ? ಉದಾಹರಣೆ ಚೆಂದ ಕೊಡ್ತಾರೆ. ಒಳ್ಳೆ ಉದಾಹರಣೆ. ಹೌದಿಲ್ಲ? ತಾಯಿ ಹೊಟ್ಟೆ ಕೆತ್ತಾಗ ಮಗು. ಅದಕ್ಕೆ ಮಾಡಿ ಹೆಣ್ಮಕ್ಳಿಗೆ ಕುಬ್ಸ ಮಾಡೋ ಪರಂಪರೆ ಇರ್ತದೆ. ಕುಬ್ಸ ಮಾಡಿದಾಗ ನಾವು ಚಟ್ನಿ ಬಕ್ರಿ ಕೊಡ್ತಾರ. ಹೌದಾ? ಏನು ಸ್ವೀಟ್ ಗೀಟ್ ಮಾಡಿ ಮಾಡ್ತಾರೆ. ಮತ್ತೆ ಚಲೋ ನೀರು ಕೊಡ್ತಾರೆ, ಚಲೋ ಹಾಲು ಹೇಳ್ಬಾಡುವ ಅವ್ರು ಕೊಡು ಅಂತಾರ. ಅಷ್ಟು ಕಾಯ್ಕೋಬೇಕು. ಹೊಳಗೆ ಇರ್ತಾವ, ಒಳಗೆ ಕೂಸಿರ್ತವೆ ಒಳಗೆ. ಆ ಶಿಶು ಬೆಳಿಗ್ಗೆ ಪರಮಾತ್ಮ ಎಷ್ಟು ಲಕ್ಷಣ ವಿಚಾರ ಮಾಡಿ ನಿಮ್ಮನ್ನು. ಎಷ್ಟು ಮಂದಿ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಎಷ್ಟು ವೈಶಿಷ್ಟ್ಯ ಭಗವಂತಂದು. ಅದಕ್ಕೆ ನಮ್ಮಲ್ಲಿ ಹೋಗಿದ್ದ ಅವ್ನು ಕುಬ್ಸ ಮಾಡ್ಲಿಕ್ಕೆ ಹೇಳಿ ಕೊಯ್ದ್ರು. ಸ್ವಲ್ಪ ನಾಳೆ ಹಿಂದೆ ಕುಬ್ಸ ಮಾಡ್ತೀವಿ ಕಳಿಸ್ಕೊಡಿ ಹಂಗಂತ. ಅವ ಕಳಿಸೋಲ್ಲ ನಾವು. ಯಾಕೋ ಅಂದ್ರೆ ಅವರು ನನಗೆ ಬನಿಯನ್ ಮಾಡ್ರಿ, ಅವ್ನು ಕುಬ್ಸ ಮಾಡ್ರಿ ನಾವು. ತಲೆಯಿಂದ ನೀ ಸುಮ್ಮನೆ ನಿನ್ನ ಕೆಲಸ ಎಲ್ಲಿದ್ರು ಹೊಟ್ಟೆ ಕೂಸ್ಬಿಟ್ಟು ಅವ್ರಿಗೆ ಕಟ್ಟಾಗ್ತೀವಿ ಹುಡುಕಾಗೋದಿಲ್ಲ ನಾವು. ಚಟಿಗೆ ಅಂದದ್ದವ
ನೋಡಿ ಗಂಡಸಿಗೆ ಹುಡುಗಿ ಹೇಳ್ತಾರೆ ಗುಂಸ ಮಾಡ್ದಾಗ ಹೆಣ್ಮಕ್ಳು ವೈಭವ ಇರ್ತದೆ. ಗರ್ಭಗತ ಶಿಶು ಬೆಳಿಬೇಕಲ್ಲ, ಅದಕ್ಕೆ ಆಹಾರ ಬೇಕಲ್ಲ. ಆಹಾರ ನೀವು ಕೊಟ್ರಿ, ಆಹಾರ ಪಚನಾಗಿ ಅದು ರಸ ಆಗಿ ಆ ನಳಿಕೆ ಮುಖಾಂತರ ಕೂಸಿ ಮುಟ್ಬೇಕಾದ್ರೆ ಎಷ್ಟು ಕಷ್ಟದ ಕೆಲಸದ ವಿಚಾರ ಮಾಡ್ರಿ ನೀವು ಅದನ್ನ. ಯಾವ ವೈಶಿಷ್ಟ್ಯ ಇದೆಲ್ಲ ಮಹಿಮಾ ಹೋದ್ರು ಹಿಂಗೆ ದಾಸು ಎಷ್ಟು ಮಹಿಮಾ ಭಗವಂತ ಹೇಳ್ತಾ ವಿಚಾರ ವಿಸ್ತಾರವಾಗಿರ್ತಕ್ಕಂಥದ್ದು. ಜನನಿ ತಾಯಿ ಸೌಷ್ಟ ಪದಾರ್ಥಗಳ ಖೀರು, ಬುರುಬುರಿ, ಕಡುಬು, ದ್ವಾಸಿ ಏನೇನೋ ತಿನ್ನೋದು ಪದಾರ್ಥಗಳ ಭೋಜನವ ಮಾಡಲು ಉಂಡಾಗ ಏನಾಗುತ್ತೆ ಗರ್ಭಗತ ಶಿಶು ಹಿಕತಾಂಸ ಹೆಂಗದ ನೋಡ್ರಿ, ಎಷ್ಟು ವೈಶಿಷ್ಟ್ಯ ಅದಲ್ಲ. ಎಂಥ ಜೀವನಕ್ಕೆ ಹೆಂಗೆ ಹತ್ತು ನೋಡ್ರಿ, ಜೀವನ ಸಂದೇಶ ಚಂದದ. ಗರ್ಭಗತ ಶಿಶು ದಿನ ದಿನದಿ 9 ತಿಂಗಳಾಗೋ ತನಕ ಏನಾಗ್ತದೆ ಅಭಿವೃದ್ಧಿ 5 ವಚರದಿ ಬೆಳಕೋತಿರ್ತದೆ. ಅದರಂತೆ ಜೀವರಿಗೆ ಯಾವ ಪರಮಾತ್ಮ ವನಜನಾಭನು ಯಾರವ ಪರಮಾತ್ಮ ಸರ್ವರಸ ಉಂಡು ಉಣಿಸಿ ಅಲ್ಲಿ ಹೆಂಗೆ ಮತ್ತನ ಆದಿತಿ ತಾ ಎಲ್ಲ ಸ್ವೀಕಾರ ಮಾಡಿ ತಾನು ಉಂಡು ವಾಕ್ಯ ಸ್ವೀಕಾರ ಮಾಡಿ ಆ ರಸವನ್ನು ತಾನು ನಿಯಾಮಕನಾಗಿ ಬಿಂಬನಾಗಿ ಅಂತರ್ಯಾಮಿಗೆ ನಮ್ಗೆ ಉಣಿಸ್ತಾನ ಅಂತ ನಾವು ಬದುಕಲಿಕ್ಕೆ ಸಾಧ್ಯ ಅಂತ ಅರ್ಥ ಆಯ್ತು. ಚಟ್ನಿ ತಿಂದಾಗ ಚಟ್ನಿ ಅಂತ ರುಚಿ ಹಚ್ಬೇಕಲ್ಲ ನಮಗೆ, ಅದು ಅವನ ವ್ಯಾಪಾರನ. ಚಟ್ನಿ ಸಿಹಿ ಹಚ್ಬಿಟ್ರೆ, ಹೋಳಿ ಖಾರ ಆಗಿಬಿಟ್ರೆ ಹೌದಲ್ಲ, ಆ ಪದಾರ್ಥದಲ್ಲಿ ಅಲ್ಲಿದ್ಕೊಂಡು ರಸವಾಚನಾಗಿ ಆ ಶಬ್ದ ವಾಚನಾಗಿ ಅದರ ನಂತರ ರಸವಾಚನಾಗಿರ್ತಕ್ಕಂಥ ಪರಮಾತ್ಮ ಮಹಿಮ ಹೇಳ್ತಾರೆ ದಾಸರಾಯರು ಅಂತಾರೆ. ವನಜನಾಭನು ಸರ್ವರಸ ಉಂಡು ಉಣಿಸಿ, ಅದಕ್ಕೆ ಉಂಡು ತಾನು ಸ್ವಕಾರ ಮಾಡಿ ಸ್ವಾಖ್ಯರಸವನ್ನು ಉಣಿಸಿ ಯಾರಿಗೆ ದೇವರಿಗೆ ಸಂರಕ್ಷಿಸುವ ಯಾರವ ಜಾಹ್ನವಿ ಜನಕ. ಜಾಹ್ನವಿ ಜನಕ ಪರಮಾತ್ಮ ಗಂಗಾ ಪಿತರಾಗಿರ್ತಕ್ಕಂಥ ಪರಮಾತ್ಮ ಜನ್ಮಾದಿ ಅಖಿಳ ದೋಷ ವಿದೂರ ಹೊರತಾರವನ್ನ. ಸ್ವಾಮಿ ಯಾವ ಕೂಡ ಜನ್ಮಾದಿ ದೋಷಗಳನ್ನಿಗಿಲ್ಲ, ಹುಟ್ಟು ಸಾವು ಬೆಳೆಯೋಣ ಇವೇನವಾಗ ಇಂಥ ದೋಷ ಭಗವಂತ ದೋಷ ದೂರ ಅಂತ ಹೇಳ್ತಾ ಇದ್ದಾರೆ. ಅವು ಹೆಂಗೆ ಗಂಭೀರ ಅಂತ ಮಹಾನುಭಾವರು ಆ ಗಂಭೀರ ಇರ್ತಕ್ಕಂಥ ಪರಮಾತ್ಮ ಸಾದಾ ನಮ್ಮ ವಿಚಾರ ಇರ್ತಕ್ಕಂಥವಲ್ಲ. ಎಂಥ ಹೇಳ್ತಾ ಇದ್ದಾರೆ ಗಂಭೀರ, ಅವನ ಮಹಾತ್ಮೆ ಅಳ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅನ್ನೋ ಶಬ್ದ ಗಂಭೀರ ಅಂತ ಅರ್ಥ. ಸಮುದ್ರ ಗಂಭೀರದ ಅಂದರೆ ಅಸಾಧ್ಯದ ಅನಂತದ ಅಂತ ರೀತಿ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಗಂಭೀರ ಪರಮಾತ್ಮ ತನ್ನ ಆಳ ಅಳ್ಳಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇಂಥ ಭಗವಂತ ಆಗಿರ್ತಕ್ಕಂಥವ ಜಾಹ್ನವಿ ಜನಕ. ನೋಡಿ 2 ಶಬ್ದ ಹೋಯ್ತಾರೆ ಈ ಪದ್ಯದೊಳಗೆ, 2 ಶಬ್ದ ಬಹಳ ಮಹಿಮಾ. ಒಂದು ನೋಡ್ರಿ ಜಾಹ್ನವಿ ಜನಕ ಒಂದು ಶಬ್ದ, ಅಖಿಲ ದೋಷ ದೂರ ಒಂದು ಶಬ್ದ. ಹಿಂಗೊಂದು ಶಬ್ದ ಹೊಡ್ಕೋತವ್ರು ಭಾಳ ಅರ್ಥ ಹರಿಕತಾಂಸಾಗ ಲಘು ಮುಗಿದ ತಿಳ್ಕೊಡ್ರಿ ಇದು ಎಷ್ಟು ಮಹಿಮಾ. ಈ ರೀತಿ ಒಂದೇದು ಜಾಹ್ನವಿ ಜನಕ ಯಾಕಂದ್ರು ಪವಿತ್ರ, ಗಂಗಾ ಸ್ನಾನ ಮಾಡ್ತೀವಿ, ಗಂಗಾನೇ ಮೊದಲ ಪವಿತ್ರ ಹೌದಾ. ಗಂಗಾ ಅಂದ್ರೆ ಬಾಯಿ ಸ್ವಚ್ಛ ಆಗ್ತದೆ ಮೊದಲೇಕ, ಮತ್ತು ಆಕೆಗೆ ಹುಟ್ಟು ಕೊಟ್ಟರು ಅವ ಹೆಂಗಿರ್ಬೇಕು ಈ ವಯಸ್ಸಿಟ್ಟು. ಇನ್ನೊಂದು ಅಖಿಲ ದೋಷ ದೂರ ಪರಮಾತ್ಮ ನಾರಾಯಣಂ ಗುಣಶ್ಚರವೈ ಉದೀರ್ಣಂ ದೋಷ ವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸ್ತುತಾರ್ಥ ಮುಚ್ಚಿ ಆಚಾರ ಅಂತಾರ ಭಗವಂತ. ಹಿಂಗೆ ವರ್ಣನ ಮಾಡಿದ್ರೆ ಮಧ್ವಾಚಾರ ಒಬ್ಬರೇ ಇನ್ನು ಯಾರು ವರ್ಣನ ಮಾಡಿ ಭಗವಂತ ತಿಳ್ಕೊಡ್ರಿ ಅವ್ರಿಗೆ ಕಂಡಿರ್ತಕ್ಕಂಥ ಹೇಳ್ತಾ ಇದ್ದಾರೆ. ಆ ರೀತಿ ಗರ್ಭಗತ ಶಿಶುವನ್ನು ಹೇಳ್ಕೊತ ಹೋಗಿ ಒಂದೊಂದಾಗಿ ಹೇಳ್ತಾ ಇದ್ರೆ ದಾಸರು. ಅವಾಗ ನೀರಡಿಕಿಲ್ಲ, ಹಸಿವು ಇಲ್ಲ, ಯಾವ ಬಾಧ ಇಲ್ಲ, ಜೀವನದ ಸ್ಥಿತಿ ಮರಣ ಅವು ಯಾವ ಇಲ್ಲ ಭಗವಂತಗೆ. ಅದಕ್ಕೆ ದೋಷ ವಿದೂರ ಅಂತಕ್ಕಂಥ ಶಬ್ದ ಆಗ್ತಾ ಇದ್ದಾರೆ. ಎಲ್ಲ ನೋಡ್ರಿ ಶಾಸ್ತ್ರವನ್ನು ಕಡದು ಅದರ ನವನೀತ ತೆಗೆದು ಬೆಣ್ಣೆ ತೆಗೆದು ಇರ್ತಾರೆ ಶಾಸ್ತ್ರ ಅಂತ ಶಬ್ದ ಇಟ್ಟಿರ್ತಾರೆ ಮಹಾನುಭಾವ. 2 ವಿಷಯ ಹೇಳ್ಕೊತಾರೆ. ಪರಮಾತ್ಮ ಅಂತರ ಮುಂದುವರೆದು ಅವ ಹೆಂಗೆ ಅನಿಮಿತ್ಯ ಬಂಧುವಾಗಿರ್ತಕ್ಕಂಥ ಪರಮಾತ್ಮ. ನೋಡ್ರಿ ಈ ಖುಷಿನ ಬೆಳೆಸಿದ ಹೊಟ್ಟೆ ಒಳಗೆ ನಮ್ಗೆ ಊಟಕ್ಕೆ ಹಾಕಿದ, ಊಟ ಮಾಡಿಸಿದ, ಆ ಸುಖ ಕೊಟ್ಟ, ಇದೆಲ್ಲ ಕೂಡ ಅವನ ಮಹಿಮೆ ಆಗಿರ್ತಕ್ಕಂಥದ್ದು. ಇದಕ್ಕೇನು ಫಲಾಪೇಕ್ಷೆ ಇಲ್ಲ ಭಗವಂತ ಯಾವುದು ಕೂಡ. ನಾನು ದೇವ್ರಿಗಿಲ್ಪ ನಮ್ಮ ಖುಷಿನ ಬೆಳೆಸಿದ್ದೀನಿ, ಏನು ಡಿಗ್ರಿ ಕೊಡ್ತಿದ್ದೀನಿ, ಪ್ರಶಸ್ತಿ ಕೊಡಿ ಬರ್ತೀನಿ ದೇವರಿಗೆ ಅಂದ್ರೆ 100 ಪ್ರಶಸ್ತಿ ಅವಾಗ ಯಾವ ಫಲಾಪೇಕ್ಷೆ ಇಲ್ಲದೆ ಜೀವನ ಯೋಗ್ಯತಾನುಸಾರವಾಗಿ ಅವ್ರಿಗೇನು ಕೊಡ್ಬೋದು ಪರಮಾತ್ಮ ಅಂತ ಶ್ರೇಷ್ಠವಾದ ವ್ಯಕ್ತಿಯನ್ನು ಮತ್ತೆ ಹೇಳ್ತಾ ಇದ್ದಾರೆ. ಮುಂದೆ ಪರಮಾತ್ಮನ ಮಹಿಮೆ ಹಾಕೋತ ಹೋಗಿ ಎಂಥ ಇನ್ನೂ ವರ್ಣ ಮಾಡ್ತಾ ಇದ್ದಾರೆ. ನೋಡ್ರಿ ಮನುಷ್ಯರು ಅಲ್ಪ ಆಯುಷ್ಯವುಳ್ಳವರು, ಅಲ್ಪ ಸಮರ್ಥ ನಮ್ಮದೆಲ್ಲ. ಆದ್ದರಿಂದ ಪರಮಾತ್ಮ ಅವನಿಗೆ ಆಗತಕ್ಕಂಥದ್ದೇ ನಮ್ಮ ಕ್ರಿಯೆ ಹೊರತಾಗಿ ನಾವು ಆಸೆ ಮಾಡ್ತಕ್ಕಂಥದ್ದಲ್ಲ ಅನ್ನೋ ಮಾತು ಹೇಳ್ತಾರೆ ದಾಸರ ಈ ಪದ್ಯೊಳಗೆ. ಭಾರಿ ಚಂದ ಹೇಳ್ತಾರೆ. ಆಸೆಗೊಳಗಾದವನು ಜನರಿಗೆ ದಾಸ ನೆನೆಸುವನು, ಅವನ ಆಶೆಯನ್ನು ನಿಜ ದಾಸಗೈದಿಯ ಪೂಸೆಯೆಲ್ಲರೂ ದಾಸರೆನಿಸುವರು. ಶ್ರೀಶನಂಗ್ರಿ ಸರೋಜ ಯುಗಳ ನಿರಾಶೆಯಿಂದಲೇ ಭಜಿಸೆ ಒಲಿದು ರಮಾ ಸಹಿತ ತನ್ನನೇ ಕೊಡುವ ಕರುಣಾ ಸಮುದ್ರ ಹರಿ. ಏನು ಚೆನ್ನ ಅಂತ ಭಗವಂತ ಕರುಣಾ ಸಮುದ್ರ ಹರಿ ಏನು ಮಾಡಂತ ತನ್ನನೇ ಕೊಡುವ ಒಬ್ಬನಲ್ಲ, ಲಕ್ಷ್ಮೀ ಸಹಿತ ಪರಮಾತ್ಮ ಒಬ್ಬನೇ ಬರೋಂಗಿಲ್ಲ ಹೌದಾ. ದುಡ್ಡು ಬಂಗಾರ ಬೆಳಿ ಎಲ್ಲ ಕೊಡ್ತಾನೆ, ಮೋಕ್ಷ ಸಾಮರ್ಥ್ಯ ಕೊಡ್ತಕ್ಕಂಥ ಮಹಾನುಭಾವ ಅದನ್ನ ಹೇಳ್ತಾ ಇದ್ದಾರೆ. ಅದು ಉದಾಹರಣೆ ಹೆಂಗೆ ಕೊಡ್ತಾನೆ ನೋಡ್ರಿ. ಆಸೆ ಒಳಗಾದವನು ನಾವೆಲ್ಲ ಇವರ
ಆಸೆ ಒಳಗಾದ್ರು ನಾವೆಲ್ಲ ಬರೀ ಆಸೆ ಮಾಡ್ತಕ್ಕಂಥವ್ರು. ಪುರಂದಾಸರು ಇದ್ರ ಮೇಲೆ ಕೀರ್ತನ ಬರೀತಾರೆ. ಅಷ್ಟು ಸಿಕ್ಕರೆ ಮತ್ತಷ್ಟರ ಆಸೆ, ಮತ್ತಷ್ಟು ಸಿಕ್ಕರೆ ಅದರಷ್ಟರ ಆಸೆ, ಅದರಷ್ಟು ಸಿಕ್ಕರೆ ಮತ್ತೊಂದಿಷ್ಟರ ಆಸೆ. ಆಸೆ ಸಾಯೋದಕ್ಕೆ ಮುಗಿಯಂಗಿಲ್ಲೇ ಇಲ್ಲ. ಅದು ಯಾವುದೋ ಮುಗಿಗೆ ಸಾಯ್ತಿತ್ತು. ಓಕೆ ಯಾಕೆ ಏನು ಚಿಂತೆ ಮಾಡಿ ಏನಿಲ್ಲ, ಆ ನಡುವಿನ ಲೈಟ್ ಹಂಗೆ ಹಚ್ಚಾರ ಬಿಲ್ ಜಾಸ್ತಿ ಬರ್ತಾವ. ಆಸೆ ಸಾಯು ಬಂದು ಪ್ರಪಂಚ ಬಿಡುವುದಿಲ್ಲ ಅಂತ ಹೇಳ್ಬೇಕಾಯ್ತು ನಮಗೆ. ಇಷ್ಟು ನಾವು ಆಶಾ ಒಳಗೆ ಆಗ್ಬಿಟ್ಟಿಲ್ಲ ಕೊಡಿ. ಮತ್ತು ಪಾಪ ಮಗ್ಗ ನಾಳೆ ಬಿಲ್ ಜಾಸ್ತಿ ಆದ್ರೆ ಆಡ್ಸೊಂಬರಿ ನಾವು ಸಾಯ್ಲಿಕ್ಕೆ ಅಂತ ಹೇಳಿದಕ್ಕೆ ಗೊತ್ತಿ ಸಾಯೋದಕ್ಕಿಗೆ ಲೈಟ್ ಹರಿಸ್ಬೇಕಾದಕ್ಕೆ ನೋಡಿ ಹೆಂಗದು ಎಷ್ಟು ಪ್ರಪಂಚ ಸಿಕ್ಕೊಂಡೆ ನಾವು ಅಂತ ಹೇಳ್ಬೇಕಾಗಿದೆ. ಆಸೆಗೆ ಒಳಗಾದವನು ಜನರಿಗೆ ದಾಸನೆನಿಸುವ. ಹೌದಲ್ಲ, ನಾವು ಬರೀ ಕೇಳೋದು ಮಂದಿನ ನಮ್ಮ ದಾಸ ಅಂತಾರೆ. ಯಾಕೆ ನಾವು ಕೇಳೋರು ಅವ್ನು ಕೇಳೋದು, ಇವ್ನು ಕೇಳೋದು, ಅದಕ್ಕೆ ಅಪೇಕ್ಷೆ ಮಾಡೋದು, ಇದಕ್ಕೆ ಅಪೇಕ್ಷೆ ಮಾಡೋದು. ತಡ ಇಲ್ಲೇ ಇಲ್ಲ. ಎಷ್ಟು ವಿಚಾರ ಮಾಡ್ರಿ ನೀವು. ಆ ಮುನ್ಸಿಪಾಲಿಟಿ ಮೆಂಬರ್ ಮುಂದೆ ಹೋಗಿ ಕೈ ಬೇಕೋದು, ನಮ್ಮ ಮನೆ ರಸ್ತೆ ಮಾಡಿಸ್ರಿಪ್ಪ, ರಸ್ತೆ ಮಾಡಿಸ್ರಿಪ್ಪ ಅಂತ ಕೇಳಲಿಕ್ಕೆ ಬೇಕು. ನಿರ್ವಾಹ ಇಲ್ಲೇ ಇಲ್ಲ. ಹೌದಾ, ಇಂಥವು ಎಷ್ಟು ಆಶೆ ಅವ, ಬೇಕಾದಷ್ಟು ಆಸೆಗಳವ. ಅದಕ್ಕೆ ನಮ್ಗೆ ಅಂತಾರ ಆಸೆಗೊಳಗಾರ್ತಕ್ಕಂಥವ ದಾಸ. ಆದ್ರೆ ಆಸೆಯನ್ನು ನಿಜ ದಾಸೆಗೈಸವ. ಆಶಾನ ದಾಸ ಮಾಡ್ಕೊಂಡ್ಬಿಟ್ರೆ ಏನಪ್ಪ ನನಗೆ ಏನು ಆಶೆ ಇಲ್ಲ, ಅದು ಕೊಡಬಾರ್ದು. ನೀವು ನೋಡಿರಲಿಲ್ಲ ಗೊತ್ತಿಲ್ಲ ನನಗೆ, ನೀವು ನೋಡಿರ್ಬೋದು ನೀವು. ನಮ್ಮ ಮಂತ್ರಾಲಯಕ್ಕೆ ಹೋದಾಗ ಅದು ಬೋರ್ಡ್ ಬರ್ದು ಹಾಕ್ಯಾರ ಅಲ್ಲಿ ಒಳಗೆ ಎಂಟ್ರಿ ಆಗೋವಂತಲ್ಲಿ. ನೋಡಿರಿ ಯಾರು ಲಕ್ಷ ಇಲ್ಲಲ್ಲ, ನೋಡಿರಲ್ಲ. ಹಾ, ಅದು ಹೆಂಗೆ ಗೊತ್ತ ನಿಮಗೆ. ನಿಮ್ಮ ಸಮಸ್ಯೆಗಳನ್ನ ರಾಯರ ಮುಂದೆ ಹೇಳ್ಬಾರ್ದು. ಹಾ, ನಿಮ್ಮ ಸಮಸ್ಯೆಗಳು ರಾಯರ ಮುಂದೆ ಹೇಳ್ಬೇಡ್ರಿ. ಸಮಸ್ಯೆ ಬರ್ತಾವ ಕೇಳ್ರಿ, ರಾಯರಿದ್ದಾರು ಅಂತ ಹೇಳ್ರಿ. ಹೌದಲ್ಲ, ಸಮಸ್ಯೆ ಓಡಿ ಬಿಡ್ತಾವ ಬರ್ದಾರ. ಹಿಂಗ ಎಷ್ಟು ಅರ್ಥಪೂರ್ಣ ಇರ್ತಕ್ಕಂಥದ್ದು ಅದು ಹೇಳ್ತೀನಿ ನೋಡಲಿ. ಅದ ನಿಜ ದಾಸಗೈದಿಯ ಪೂಸೆಗೆಲ್ಲರೂ ದಾಸರೆನಿಸುವರು. ಆಶಾ ಸಂಸ್ಕೃತ ಮಾತು, ಆಶಾ ಏಷಾಂ ದಾಸಿ ತೇಷಾಂ ದಾಸಯತೇ ಲೋಕಃ. ನಾವು ಆಶಾನ ದಾಸಿ ಮಾಡ್ಕೊಂಡ್ಬಿಟ್ರೆ ನಾವು ಹೇಳಿದಂಗೆ ಮನಸ್ಸು ಕೇಳ್ಬೇಕು, ಮನಸ್ಸು ಹೇಳಿದಂಗೆ ನಾವು ಕೇಳ್ಬೇಕು. ನಾವು ಹೇಳಿದೆ ಮನಸ್ಸು ಕೇಳ್ಬೇಕು. ಮನಸ್ಸು ಬೇಕಾದ ಕೇಳ್ತದೆ. ಮನಸ್ಸು ಭಾಳ ಕೆಟ್ಟ ಮನಸ್ಸು, ಏನೇನೋ ಅಪೇಕ್ಷೆ ಮಾಡ್ತದೆ ಮನಸ್ಸು. ಒಂದು ಕ್ಷಣ ಸುಮ್ಮನೆ ಮನಸ್ಸು ತಿಳ್ಕೊಡ್ರಿ ನೀವು. ಮಲ್ಕೊಂಡಾಗಷ್ಟ ಸುಮ್ಮನೆ ಇರ್ತದೆ ಮನಸ್ಸು. ಉಳಿದು ಹೊತ್ತೆ ಬರೇ ಕೆಲಸ ಮಾಡ್ತದೆ ಮನಸ್ಸು. ಏನೇನೋ ಕೇಳ್ತದೆ, ಎಲ್ಲೆಲ್ಲೋ ಹೋಗ್ಬಿಡ್ತದೆ, ಯಾವ ಊರಿಗೆ ಹೋಗ್ಬಿಡ್ತದೆ, ಅಪೇಕ್ಷೆ ಮಾಡ್ತದೆ ಮನಸ್ಸು. ಈ ಮನಸ್ಸನ್ನ ದಾಸ ಮಾಡ್ಕೊಂಡ್ಬಿಟ್ರೆ ನಾವು ಹೇಳಿದೆ ಮನಸ್ಸು ಕೇಳ್ಬೇಕು, ಮನಸ್ಸು ಹೇಳಿದೆ ನಾವು ಕೇಳಬಾರ್ದು. ಅದ ನಂತರ ನಿಜ ದಾಸ ಗೈದಿಯ ಪೂಸೆಗೆಲ್ಲರೂ ದಾಸರೆನಿಸುವರು. ಇವಕ್ಕೆ ಇನ್ನೊಂದು ಮಾತು, ನಿಷ್ಪ್ರಹಸ್ಯ ತೃಣಂ ಜಗತ್. ನಿಷ್ಪ್ರಾಯ ಇದ್ದವಾಗ ಜಗತ್ತ ತೃಣ ಇದ್ದಂಗೆ. ಅವಾಗ ಏನು ಆಸೆ ಇಲ್ದಂಗೆ ಜಗತ್ತ ತೃಣಯ ಇರ್ಲಿ ಹೋಗಂತ ನಾವು ಈಗ ಕೇಳೋದಿಲ್ಲ. ನಿಷ್ಪ್ರಾಯ ಇರ್ಬೇಕವ. ನಿಷ್ಪ್ರಾಯ ಅಂದ್ರೆ ಏನು ಕೇಳುವಂಗಿಲ್ಲ, ಅಪೇಕ್ಷೆ ಮಾಡುವಂಗಿಲ್ಲ. ಎಲ್ಲ ತಗೊಂಡು ಇಲ್ಲ ನಾನು ಜಗತ್ತು ತೃಣ ಇದ್ದಂಗೆ ನಾವು ಅಲ್ಲಿ ಅಂದ್ರೆ ಯಾರು ಗೊತ್ತಾ ಇಲ್ಲ ನಿಮಗೆ. ಹಂಗೆ ಗೊತ್ತಿಲ್ಲ ನಿಮ್ಗೆ. ರಾಜಕೀಯ ಸಿದ್ದರಾಮಯ್ಯ ಹೆಂಡ್ತಿ ನನಗೆ 46 ಮನೆ ಬೇಕಾಗಿದ್ದಿಲ್ಲ, ನನಗೆ ಜಗತ್ ತೃಣ ಇದ್ದಂಗೆ. ಮತ್ತೆ ಕೇಳಿಬ ಹಂಗಲ್ಲ. ಅವ್ರ ನಿಷ್ಪ್ರಹಸ್ಯ ತೃಣಂ ಜಗತ್ ಅಂದಾಗ ಜಗತ್ ತೃಣ ಇದ್ದಂಗೆ ಅವ್ರಿಗೆ. ಈಗ ಎಲ್ಲ ಭೂಮಿ ಹೇಳಿದ್ರು ತೃಣ ಇದ್ದಂಗೆ, ನನಗೆ ತೊಗೊಂಡಿಗೆ ಮಾಡಲಿ ತಗೊಂಡು ಹೇಳೋದಕ್ಕೆ ಮತ್ತೆ ಹೇಳ್ಬಿಟ್ಟು ಆಗ್ತಿದ್ದಿಲ್ಲ. ಅದು ಹೇಳ್ತಾ ಇದ್ದಾರೆ. ಆಸೆಗೆ ಒಳಗಾದವನು ಜನರಿಗೆ ದಾಸನೆನಿಸುವ. ಹೌದಾ, ಅನೇಕ ಮಂದಿನ ಕೇಳೋದು, ಯಾರ್ಯಾರನ್ನ ಕೇಳ್ಕೊತ ಹೋಗೋದು. ಕನಿಷ್ಠ ಮಂದಿನೂ ಕೇಳೋದ ನಾನು. ಯಾಕೆ ಆಸೆ ಇರ್ಬಿಡ್ತು ನಮ್ಮ ಬಂದು ಸವನ. ಆಸೆಯನ್ನು ದಾಸೆ ಮಾಡ್ಕೊಂಡವ ಅವ ನಿಷ್ಪ್ರಹ ವ್ಯಕ್ತಿ ಆದವ, ಯಾರು ಹೆದರಿಕೆಯಲ್ಲಿ ಅವ ಅಂತ ಇದ್ದಾರೆ. ದಾಸನೆನಿಸುವರು. ಶ್ರೀಶನಂಗ್ರಿ ಸರೋಜ ಯುಗಳ ಅರ್ಥಾತ್ ಪಾದಾರವಿಂದರಲ್ಲಿ ನಿರಾಶೆಯಿಂದಲೇ ಭಜಿಸೇ ನಮ್ಮ ಸಿದ್ಧಾಂತ. ಪರಮಾತ್ಮ ಪದ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥ. ಏನು ಮಾಡು, ಈ ಕೆಲಸ ಮಾಡ್ಬೇಕು ಸ್ವಾಮಿ, ನನಗೆ ಏನು ಬೇಕಾಗಿಲ್ಲ, ಅದನ್ನು ಮಲ್ಲೆ ಇದನ್ನು ಮಲ್ಲೆ, ನಿನ್ನ ಅನುಗ್ರಹ ಇದ್ರೆ ಸಾಕು ಮತ್ತಂತ ಹೇಳ್ತಾ ಇದ್ದಾರೆ. ಅದನ್ನ ಕೇಳ್ಕೊಂಡ್ರೆ ಭಜಿಸಿ ಪರಮಾತ್ಮ ಒಲಿದು. ಹೌದಾ, ಇಂಥಕ್ಕೆ ಮಾತ್ರ ಭಗವಂತ ಒಲಿತಾನೆ. ಈ ಸ್ಥಿತಿ ನಾವೇನೂ ಬಂದಿಲ್ಲ. ನಾವು ಯಾರನ್ನ ಕೇಳೋದು ಮತ್ತಿನ್ನ? ನಮ್ಗೆ ಕೇಳೋದು ಮತ್ತೆ ಹೊಳ ದೇವ್ರನ್ನ ಕೇಳ್ಬೇಕು ನಾವು. ಅದನ್ನು ಕೊಡಪ್ಪ ಇದನ್ನ ಕೊಡಪ್ಪ ಅಂತ ತಿಳ್ಕೊಂಡು ಮನುಷ್ಯನ ಸ್ವಭಾವ ಹಂಗೆ ಇರ್ತದೆ. ಹೇಳ್ತಾ ಇರ್ತಾರೆ ಒಲಿದು ಏನು ಕೊಡ್ತಾನೆ ಭಗವಂತ? ರಮಾ ಸಮೇತ ತನ್ನನೇ ಕೊಡುವ. ಯಾಕೆ? ಕರುಣಾ ಸಮುದ್ರ ಹರಿ. ಪ್ರಶ್ನೆ ಉತ್ತರ ಹೆಂಗ ನೋಡ್ಲಿ. ಯಾಕೆ ಕೊಡ್ತಾನ? ಕರುಣಾ ಸಮುದ್ರ. ಭಗವಂತ ಮಹಾ ಕರುಣ ಇರತಕ್ಕಂಥವ. ಅಲ್ಲಿ ನೋಡಿರಿ ನೀವು ಉದಾಹರಣೆ ಬೇಕಾಷ್ಟ ಓದಾಗ ಅದೇ ಹೇಳ್ತಾರೆ, ನೀನು ಈಶ ನಾನು ದಾಸ ಅಂದ್ರೆ ಕನಕದಾಸರು. ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಸಿ ಮಾಡೋದು ಇನ್ನು ವಾಸುದೇವನೇ. ಹೇಳ್ತೀನಿ ಎಂಥಾದ್ರಪ್ಪ, ಎಲ್ಲಿ ಆ ಸ್ಥಿತಿಯಾಗರ ಇರಲಿ, ಎಲ್ಲೆಲ್ಲ ಹುಟ್ಟಿರಲಿ ಸ್ವಾಮಿ ನೀ ಈಶ ನಾ ದಾಸ. ಇನ್ನು ತಿಳ್ಕೊಂಬಿಟ್ರೆ ಸಾಕು ಸಿದ್ಧಾಂತ. ಪರಮಾತ್ಮ ಪ್ರೀತಿ ಆಗ್ಬಿಟ್ಟು ಅಂತ ತಿಳ್ಕೊಡ್ರಿ. ನಾನಾ ಈಶಾ ಅಂದ್ರೆ ದೇವ್ರ ಪ್ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರ ಮಾಡಿ. ಎಷ್ಟು ಉದಾಹರಣೆ ಕೊಡೋದಕ್ಕೆ ಮಹಾನುಭಾವರು ಶುಕಮಹರ್ಷಿಗಳು ಅಲ್ಲಿ ಹೇಳ್ಯಾರ ನೋಡ್ರಿ. ಉತ್ತರಾಣಿಯ ಹೋಗರ್ನುಂಡು ತುತ್ತನಾಗಿ ತೆಗೆದಮಗೆ ಮಂಗಲಂ ಶುಭಮಂಗಲಂ ಅಂತ ತಿಳ್ಕೊಂಡು ಎಂಥ ಶುಕಮಹರ್ಷಿಗಳು
ಪರಮಾತ್ಮ ವೆಂಕಟೇಶ್ವರ ಬಂದ, ಪದ್ಮಾವತಿ ಲಗ್ನಕ್ಕೆ ಹೊಂಟಿದ್ದ ದಾರಿ ಒಳಗೆ. ಅಲ್ಲಿಂದ ವೈಕುಂಠದಿಂದ ಇಲ್ಲಿ ಬರ್ಬೇಕಲ್ರಿ, ಹಂಗಾದ ಅದು ಒಂದ ಲಗ್ನ ಮತ್ತೆ. ಅದಕ್ಕೆ ಮಹತ್ವ ಅಷ್ಟು. ಅದಕ್ಕೆ ಪರಮಾತ್ಮ ಎಲ್ಲಾರನ್ನು ಕಟ್ಟಿಕೊಂಡು ಈ ಲೋಕಕ್ಕೆ ಬಂದಾನ, ಈ ಲಗ್ನ ಮಾಡ್ಕೊಂಡಾನ. ಏನು ವೈಭವ ಹೋಗಂತ ಒಂದು ದಾರಿಯ ಹೊಂಟಿದ್ರು, ಹೋಗೋ ಹೊತ್ತೆ ಬಂದರು ನೋಡ್ರಿ ಶಿವಮಹರ್ಷಿಗಳು. ಏನೊಂದು ಸಣ್ಣ ಒಂದು ಲಂಗುಟಿ ಹಾಕ್ಕೊಂಡಾರ, ಕೈಯಾಗಿ ಏನಿಲ್ಲ, ಗಡ್ಡ ಬಿಟ್ರ. ಪಾಪ ಸ್ವಾಮಿ ನೀ ಹಂಗೆ ಹೋಗ್ತೀಯಾ, ನನ್ನ ಒಂದು ಆಮಂತ್ರಣ ಬಿಟ್ಟು. ಸಾಧ್ಯ ಇಲ್ಲ ಬರ್ಲಿಕ್ಕೆ ಅಂದರು. ದೇವ್ರ ಶ್ರೀನಿವಾಸ ದೇವ್ರು ಆಗೋದಿಲ್ಲಪ್ಪ, ಬರ್ಲಿಕ್ಕೆ ಆಗೋದಿಲ್ಲ, ಈಗ ಟೈಮ್ ಭಾಳ ಮುಂದಲ್ಲಿ ಕಾಯ್ತಿರ್ತಾರೆ, ಮಂದಮ್ಮನ ಒಳಗದ್ರಲ್ಲ ಬೈತಿರ್ತಾರ, ನಾವು ಲಘು ಹೋಗ್ಬೇಕು, ಇಷ್ಟು ಮಂದಿ ಕುಡ್ಯಾರ. ಆ ಮಂದಿ ಹೆಂಗಿತ್ತು, ಅಲ್ಲಿಂದ ಇದ್ದಾಗ ಒಂದ ಸಾಲಿತ್ತು, ಅಷ್ಟು ಲಗ್ನಕ್ಕೆ ಸೇರಿತ್ತು ಅವಾಗ. ಅದಕ್ಕೆ ನೆನಸು ಭಗವಂತ ಅಂತ ತಿಳ್ಕೊಟ್ರು. ಹೋಗೋ ಹೊತ್ನ್ಯಾಗ ಶಿವಕುಮಾರ ಸ್ವಾಮಿ ನನ್ನ ಆತಿಥ್ಯ ಸ್ವೀಕಾರ ಮಾಡ್ತೇನೆ ಕೇಳ. ದೇವ್ರಂದ ಏನೇನು ಆತಿಥ್ಯ ಕೊಡ್ತೇವೆ ಋಷಿ, ಏನು ಸುಡುಗಾಡ್ದ ಅವನ ಹತ್ರ, ಏನೇನು ಮನ್ಯಾಗ ಏನೇನೇ ಊಟಕ್ಕೆ ತಟ್ಟಿಲ್ಲ ಅವ್ರ ಮನ್ಯಾಗ, ಕೂಡ್ಲಿಕ್ಕೆ ಕುರ್ಸೇ ಇಲ್ಲ. ಋಷಿಗಳು ಪಾಪ ಮಹಾಜ್ಞಾನಿಗಳು, ಏನು ಕೊಡ್ಬೇಕು ಅವರು? ಅವ್ರ ತಾಯಿ ಹೇಳಿದ್ರು, ಶ್ರೀನಿವಾಸ ತಾಯಿ ಯಾರಕ್ಕೆ? ಶ್ರೀನಿವಾಸ ತಡಿ ಅನ್ಲಿಕ್ಕೆ, ಹಂಗೆಲ್ಲ ಮಾಡಬೇಡ, ನಿನ್ನ ಲಗ್ನ ಎಂಗೇಜ್ಮೆಂಟ್ ಮಾಡಿದ್ರು ಅವ್ರ, ಫಿಕ್ಸ್ ಮಾಡಿದ್ರು ಅವ್ರು, ಹಂಗೆಲ್ಲ ಹೋಗ್ಬೇಡ, ತಾಯಿ ಅಂದ್ರೆ ಹಿಂಗಿರ್ಬೇಕು ನೋಡಿ, ನೀತಿ ಹೆಂಗದ ನೋಡ್ರಿ. ಶ್ರೀನಿವಾಸ ಎಸ್ ಅಂತ ನೀ ಯಾರು ಹೇಳಿಕೆ ಅನ್ನೋ ಆಕೆಗೆ ಹೋಗ. ಹಾಗೆ ನೀವು ಲಗ್ನ ಮಾಡ್ಕೊಂಡು ಮುಂದೆ ಮಕ್ಕಳನ್ನ ತಂದೆ ತಾಯಿ ಮಾತು ಕೇಳ್ಬೇಕು ಅಂತ ಅರ್ಥ. ಮತ್ತೆ ಹುಡುಗಿ ಹೇಳೋದು ಇದನ್ನ, ನಾ ಆದರಾಗಲೇ ನಾ ಹಿಂಗಾದ ಹೋಗವ, ಇಲ್ಲೇ ಡಾಬಾ ಭಾಳ ಹಿಂಗಾಗಿ ಹೋಗೋದು ನಾವು, ಇಲ್ಲಿ ಪಾಯಿ ಅದೇ ಬೇಡ ಅಂತ ಹೇಳ್ದಂಗೆ ಕೇಳ್ಬೇಕು. ಎಸ್ ಅಂತ ಶಿವಕುಮಾರ ಶಿವರು ಏನು ಮಾಡ್ಬೇಕ್ರಿ? ಆಸೆ ಮಾಡ್ಬಿಟ್ಟು ಕೊಡ್ತೀನಿ ಶ್ರೀನಿವಾಸದೇವ್ರು ಏನು ಮಾಡೋಕೆ ಅವರು ಮೊದ್ಲಿಗೆ ಕೆಲಸ ಏನು ಮಾಡೋಕೆ ಗೊತ್ತಾ? ಅವ್ರು ನಾವು ಹೆಂಗಿದ್ರು ಹಂಗೆ ಅಲ್ಲಿ ಸರೋವರದಾಗ ಹಾರಿಕೊಂಡ್ಬಿಟ್ಟಾರ ಅವ್ರು. ಯಾಕೆ ಮುಡಿಲೇ ಮಾಡ್ಬಿಟ್ರಲ್ಲ ನೋಡ್ರಿ, ನೇಮ ಹೆಂಗದ. ಉತ್ತರಾಣಿಯ ಹೋಗೋರು ನೋಡಿ, ಏನು ಮನ್ಯಾಗ ಏನು ಸುಡುಗಾಡಲ್ಲ, ಉತ್ತರಾಣಿ ತೊಗೊಂಡು ತಿಕ್ಕಿದ್ರು, ಹುಣಸೆ ಹಣ್ಣು, ಹುಣಸಿ ನಾಗರ ಕಟ, ಅದರ ಗೊಜ್ಜು, ಉತ್ತರಾಣಿ ಅಕ್ಕಿ ಅನ್ನ ಮಾಡಿಲ್ಲ, ಎಲ್ಲಿ ಇಲ್ಲ ಕಮಲ ಪತ್ರ ಇದ್ವು, ಅಲ್ಲಿ ಅವ್ನು ತೊಗೊಂಡು ಕಮಲ ಪತ್ರ ಹಾಕಿದ್ರು. ಸ್ವಾಮಿ ಕೃಷ್ಣಾರ್ಪಣ ಅಂದರು. ಯಾರು? ಏನು ಪಾಯಸ ಇಲ್ಲ, ಉಪ್ಪಿಲ್ಲ, ಖಾರ ಇಲ್ಲ, ಮೆಂತೆಟ್ಟು, ಚಟ್ನಿ ಪುಡಿ ಯಾವಿಲ್ಲೇ ಅಂತ ತಿಳ್ಕೊಟ್ರೆ ಏನಿಲ್ಲ, ಒಂದು ಹುಳ್ಳಿ ಗೊಜ್ಜು, ಪರಮಾತ್ಮ ಕೃಷ್ಣಾರ್ಪಣ ಅಂದರು. ಇವ ಊಟಕ್ಕೆ ಕೂತ್ಗಳು ಅಲ್ಲಿ ಹಿಂದೆ ಹುಡುಗ ಋಷಿಗಳು ಆಚಾರು ಭಾರಿ ಭಾರಿ ಮಂದಿದ್ರಲ್ಲಿ, ಪಿಟಿಗೆ ಆಚಾರು ಅಸಾಧ್ಯ ಮುಂದೆ ಅಂದರು. ನಮ್ಮನ್ನು ಬಿಟ್ಟು ಕುಳ್ತಿದ್ದೀಯಲ್ಲೋ ಅಂದ್ರು ದೇವರಿಗೆ, ನಮ್ಮ ಗತಿ ಏನಂದ್ರು. ತಾಡಿ ಒಂಚೂರು ಅಂದ ದೇವರು, ಒಂದು ತುತ್ತು ಬಾಯಿ ಹಾಕೊಂಡ ಬಂದು ತೆಗೆದ. ಅಷ್ಟ್ರಿಗೂ ಕೊರಳಿಗಡರುವ ಹೊಟ್ಟೆಗಳು, ಎಲ್ಲರಿಗೂ ಹೊಟ್ಟೆ ಒಟ್ಟು ಮುಂದೆ ಅಷ್ಟು ಅದ್ಭುತ ಪರಮಾತ್ಮ ತೇಗಿಬಿಟ್ರ ಒಂದು ತೇಗಿಗೆ. ಯಾಕೆಂದ್ರೆ ಶಿವಮಹರ್ಷಿಗಳು ಹಿಂಗೆ ಮಾಡಿರ್ತಕ್ಕಂಥವ್ರು, ತನ್ನನೇ ಕೊಡುವಂತ ಹೇಳಿ, ತನ್ನನೇ ಭಗವಂತ ಕೊಟ್ಟಿಲ್ಲ, ಊಟ ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡ್ತಿರ್ತಕ್ಕಂಥ ಮಹಾನುಭಾವರು. ಅದರಂತೆ ಇನ್ನೂ ಹೇಳ್ಬೋದು ನಿಮ್ಮನ್ನ ಉದಾಹರಣೆಯನ್ನ, ಹೆಂಗೆ ಇರ್ತಾರಂತಕ್ಕಂಥವ್ರು ಜಡಭರತರು, ಭಾಗವತ ಬರ್ತಕ್ಕಂಥವ್ರು. ಅದು ಏನಾರ ಮಾಡ್ರಿ, ಯಾರು ಕರ್ಕೊಂಡವ್ರು, ಯಾರು ಕುಡಿಸಿರು, ಏನು ಹೊಳ್ಳಿ ಏನು ಲಕ್ಷ್ಯ ಇಲ್ಲ, ಸರ್ವೋತ್ತಮ ರಕ್ಷಣೆ ಮಾಡ್ತಾನೆ. ರಕ್ಷಿತೀತಿ ವಿಶ್ವಾಸ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಒಂದೊಂದೇ ಉದಾಹರಣೆ. ಅದರಂತೆ ಬಲಿಚಕ್ರವರ್ತಿ ತನ್ನನೇ ಕೊಡುವ, ಬಲಿದಾನ ಕೊಟ್ಟರೆ ಪರಮಾತ್ಮ ಅವನ ಸುತ್ತಲೋಕ ಕಳಿಸ್ತಾ, ಅವ್ರ ಮುಂದೆ ಗುರುಕಾದ ಭಗವಂತ ಸೆಕ್ಯೂರಿಟಿ ಗಾರ್ಡ್ ಆದ ಅವ್ರ ಮುಂದೆ ಬಲಿಚಕ್ರವರ್ತಿ ಆಗತ್ತ. ಅದರಂತೆ ಪಾಂಡವರನ್ನ ಎಂತ ರಕ್ಷಣೆ ಮಾಡಿದ, 12 ವರ್ಷ ಪಾಪ ಎಲ್ಲಿ ಅಡ್ಡಾಡ್ಬೇಕು ಅವು, ಎಲ್ಲಿ ಊರು ಹೋಗ್ಬೇಕು, ಯಾರು ಕರಿಬೇಕು ಅವ್ರನ್ನ, ಪರಮಾತ್ಮ ಹೆಜ್ಜೆಗೆ ಅವ್ರು ಹಿಂದಿದ್ರು ಆಡ್ತಕ್ಕಂಥ. ಇಷ್ಟು ಉದಾಹರಣೆ ನೋಡಿ ಮತ್ತೆ ನಾವು ತಪ್ತೀವಿ ಅಂದ್ರೆ ಹೌದಾ, ಆ ರೀತಿ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಮಹಿಮೆ ಹೇಳ್ಕೋದು ಹೋಗಿ ಅಂತ ಅದಕ್ಕೆ ಉದ್ಧವ ಅಂತ, ಉದ್ಧವಗೀತ ಬರ್ತಕ್ಕಂಥ ಮಾತಿದು. ಉದ್ಧವ ಅಂತಾನ, ಕೃಷ್ಣ ನೀ ಹೋಗ್ತಿ ಅವತಾರ ಮುಗಿಸ್ತಿಂದ ಗೊತ್ತಾತ್ ನನಗೆ, ನೀ ಹೋಗೋ ಮುಂದೆ ನನ್ನೂ ಕೂಡ ಮಮಾಪಿ, ನನ್ನೂ ಕೂಡ ನಯ, ನಾ ಒಬ್ಬನೇ ಇರ್ಲಿಕ್ಕೆ ಒಳ್ಳೆ, ನಾನು ಕರ್ಕೊಂಡು ಹೋಗ್ಬಿಡು ಅಂತ ಪರಮಾತ್ಮ ಹೇಳಿದ. ಇಲ್ಪ ನೀ ಇರಬೇಕು, ಎಲ್ಲ ಯಾದವರು ಹೋಗ್ಬಿಟ್ರು, ಉದ್ಧವ ಮಾತ್ರ ಉಳಿದ. ಈ ವೈಷ್ಣವ ಧರ್ಮ ಭಾಗವತ ಪ್ರಚಾರ ಮಾಡ್ಲಿಕ್ಕೆ ನೀ ಬೇಕಲ್ಲ, ಆವಾಗ ಅವ ಅಂತಾನ, ಯಾರು? ಉದ್ಧವ. ತ್ವಯೋಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜೇಮಹಿ. ಸ್ವಾಮಿ ನೀ ಉಂಡು ಉಚ್ಚಿಷ್ಟ ಉಂಡು, ನೀ ಹಾಕ್ಕೊಂಡು ಮಾಲಿ ಹಾಕ್ಕೊಂಡು, ನೀವು ಹಾಕ್ಕೊಂಡು ವಸ್ತ್ರ ಉಟ್ಕೊಂಡು ನನ್ನ ಜೀವನ ಕಳಿತೇನೆ, ಮಹಾರ ಅನುಗ್ರಹ ಮಾಡ್ತೀಯ ಅಂತ ಕೇಳ್ತಾ ಇದ್ದಾನೆ. ಅನ್ನರ್ಥಿನ ಭಗವಂತ ಪ್ರಸಾದ ಎಷ್ಟು ಹೊರಬಡವಾಗಿರ್ತಕ್ಕಂಥದ್ದು, ಭಗವಂತನ ಮಹಿಮಾ ಹೇಳ್ತಾ ಇದ್ದಾರೆ. ಅಂತ ಭಗವಂತನ ಹೇಳ್ಕೊತ ಹೋಗಿ ಅಂತಾರ, ಆಶಾಯ ದಾಸ ಏತೆ ದಾಸ ಸರ್ವಸ್ಯ ಲೋಕಸ್ಯ, ಆಶಾ ದಾಸಿ ಏಷಾಂತೆ ತೇಷಾಂ ದಾಸ ಏತೆ ಲೋಕಃ. ನಾವು ಆಶಾಗೆ ದಾಸ ಮಾಡಿದ್ವಿ, ನಾವೆಲ್ಲ ದಾಸರಾಗ್ತೀವಿ. ಆಶಾನ ದಾಸ ಮಾಡ್ಕೊಂಡ್ಬಿಟ್ರೆ ನಮಗೆ ಜಗತ್ ದಾಸ ಆಗ್ತಂತಕ್ಕಂಥ ವಾಚ ಹೇಳ್ತಾ ಇದ್ದೀವಿ. ಇಷ್ಟೊಳಗೆ ಅಂದ ನಿಸ್ಪೃಹಸ್ಯ ತೃಣಂ ಜಗತ್ ಅಂತ ಹೇಳಿದಂಗೆ ಇಷ್ಟೇ ಮುಂದುವರಿತಾರೆ ಮಹಾನುಭಾವರು. ಶ್ರೀಹರಿ ಅನಂತ ಗುಣ ಪರಿಪೂರ್ಣ, ಅವನ ಉಪಾಸನೆ ಹೆಂಗೆ ಮಾಡೋಕು ಅನ್ನೋದು ಕಳಿಸ್ಕೊಡ್ತಾರೆ ಮುಂದೆ ದಾಸರಮಗೆ. ನೋಡಿ, ಇದು ನೀತಿ ಸೂಚಕ ಅಂತ ಮೇಲೆ ಹೇಳ್ತಿದ್ದೇವೆ ನಾನು. ಉಪಾಸನಾ ಭಾಗ ಯಾರ ಬಾಳು ಸಾರ್ಥಕ, ಹುಟ್ಟಿದ್ದಕ್ಕೆ ಸಾರ್ಥಕತೆ ಹೆಂಗಿರ್ಬೇಕು, ಸಾರ್ಥಕ ಹೆಂಗಿರ್ಬೇಕು, ಏನಪ್ಪ ಎಷ್ಟು ಸಾರ್ಥಕ ಜೀವನದಾಗ ಹುಟ್ಟಿದ ಸಾರ್ಥಕ ಏನ್ರಿ? ನಾ ಹುಟ್ಟಿನಲ್ಲ, ನಾ ಸಾಯೋದ್ರೊಳಗೆ 1000 ಸಿನಿಮಾ ನೋಡೀನಿ,
ಇದು ಮಾಡ್ದಂಗೆ ಆಯ್ತು. 100 ಧಾರಾವಾಹಿ ನೋಡಿ ಸಾರ್ಥಕನಿದೆ ಅಂದ್ರೆ ಯಾರು ಭಾಳ ಸಾರ್ಥಕ ದಾಸ ಹೇಳಿ ತೋರಿಸ್ತಾರೆ ಹಿಂಗೆ ಬದುಕ್ರಿ ಅಂತ. ದ್ಯುನದಿಯ ಅಂತ ನೋಡಿ ಮತ್ತೆ ಬೇರೆ ಶಬ್ದ ಅಂತ ಹೌದಾ. ದ್ಯುನದಿ, ದ್ಯುನದಿ ಅಂದ್ರೆ ಗಂಗಾ, ದ್ಯು ಅಂದ್ರೆ ಆಕಾಶ, ದ್ಯುನದಿ. ದ್ಯುನದಿ ಅಂತವನು ಕಾಣದೆ ಮನುಜ ಏಕತ್ರದಲ್ಲಿ ತಾ ಮಜ್ಜನವ ಗೈಯೆ ಸಮಸ್ತ ದೋಷದಿ ಮುಕ್ತನಃ ತೆರದಿ. ಅನಘನ ಅಮಲ ಅನಂತಾನಂತ ಕೂಡಿ ಶಬ್ದದು. ಅಮಲ ಅನಘಮಲಾನಂತಾನಂತ ಒಂದು ಶಬ್ದ ದಾಸ ಹೆಂಗ್ ಬಿಡಿಸ್ಬೇಕು ಅದನ್ನ. ಅನಘನ ಅಮಲ ಅನಂತ ಅನಂತ ಸುಗುಣಗಳೊಂದಿಗೆ, ಸುಗುಣಗಳೊಂದೇ ಗುಣೋಪಾಸನೆಯ ಗೈವ ಮಹಾತ್ಮ ಧನ್ಯ ಕೃತಾರ್ಥ ನೆನೆಸುವನು. ಇವ ಧನ್ಯ, ಇವ ಕೃತಾರ್ಥ, ಹುಟ್ಟಿದ್ದಕ್ಕೂ ಸಾರ್ಥಕ, ಇವ ಬದುಕಿದ್ದಕ್ಕೂ ಸಾರ್ಥಕ. ಜಾತಿ ಹೇಳಿದ್ರಾಗ ಅವ್ ಮಾಡ್ತಕ್ಕಂಥ ನೀತಿ ಹೇಳ್ಬಿಟ್ಟಾರ ನೋಡ್ರಿ ಅಂತ ಹೇಳ್ತಾರೆ. ದ್ಯುನದಿ ಅಂದ್ರೆ ಗೊತ್ತಾದ್ರೆ ನಿಮಗೆ ಗಂಗಾ ನದಿ. ಅದರ ಅಂತ ಅಂದ್ರೆ ಅದರ ಕೊನೆ, ಗಂಗಾ ನದಿ ಕೊನೆ ಯಾರು ನೋಡ್ಯಾರ? ಯಾರು ನೋಡ್ಲಿಕ್ಕೆ ಸಾಧ್ಯ? ಹುಟ್ಟಿದ ಎಲ್ಲಿಯೋ ಹುಟ್ಟುತ್ತದೆ, ಎಲ್ಲಿಯೋ ಬೆಳೀತದೆ, ಅದು ವೈಭವ ಹೇಳ್ತಾ ಇದ್ದಾರೆ. ದ್ಯುನದಿ ಅಂತವನು ಕಾಣದೆ ಮನುಜ ಏಕತ್ರದಲ್ಲಿ ತಾ ಮಜ್ಜನಮಗಯ್ಯೇ. ಗಂಗಾಕ್ಕೆ ಹೋಗ್ತೀರಿ, ಸಂಕಲ್ಪ ಮಾಡ್ತೀರಿ, ಗಂಗಾ ಸ್ನಾನ ಮಹಂಕರಿಷ್ಯೇ ಅಂತೀರಿ, ಅಷ್ಟು ನೀರು ಹಾಕೋತಾರ. ಸಮುದ್ರಕ್ಕೆ ಹೋಗ್ತಾರ, ಸಮುದ್ರ ಸ್ನಾನ ಮಾಡ್ತಾರ, ಅಲ್ಲಿ ಸಂಕಲ್ಪ ಪುರಾಣೋಕ್ತ ಹೊರಪ್ರಾಪ್ತಿರ್ಥಂ ಸಮುದ್ರ ಸ್ನಾನ ಮಹಂಕರಿಷ್ಯೇ ಸಂಕಲ್ಪ ಮಾಡಿದರು. ಇಡೀ ಸಮುದ್ರ ಹಾಕೋತಾರ ಮೇಲೆ. ಎಲ್ಲೋ ಒಂದು ಕಿಂಚಿತ್ ಮುಳುಗ್ ಹಾಕಿದ್ರೆ ಸಾಕು, ಆ ಪುಣ್ಯ ಬಂದಂಗೆ. ಅದು ಹೇಳ್ತಾ ನೋಡ್ರಿ. ಮಜ್ಜನವ ಕಾಣದೆ ಏಕತ್ರದಲ್ಲಿ ತಾ ಮಜ್ಜನವಾಗಿ. ಮಜ್ಜನ ಏನು? ಸ್ನಾನ. ಒಂದೇ ಕಡೆಗೆ ಸ್ನಾನ ಮಾಡ್ತಾರೆ, ಇಡೀ ನದಿಗೆ ಸ್ನಾನ ಮಾಡಿ ಹೋಗೋದಿಲ್ಲ. ಗಂಗಾ ನದಿ ಅಂತನ ಗೊತ್ತಿಲ್ಲ ನಮಗೆ, ಕೊನೆದೇ ಗೊತ್ತಿಲ್ಲ, ಎಲ್ಲಿ ಇರ್ತೀವಿ ಎಲ್ಲಿ ಬೆಳೀತೀವಿ ಗೊತ್ತಾಗೋದಿಲ್ಲ. ಸಮಸ್ತ ದೋಷದಿ ಮುಕ್ತನಃ ತೆರದಿ. ಅದರಂತೆ ಒಂದು ಕಡೆಗೆ ಎಲ್ಲಿಯೋ ಗಂಗಾಕ್ಕೊಂದು ಮುಳುಗ್ ಹಾಕಿಬಿಟ್ರೆ ಸಾಕು, ಎಲ್ಲ ಪಾಪ ಹೋಗ್ತಾವಂತ ಸಿದ್ಧಾಂತ ನಮ್ಮಲ್ಲಿ. ಗಂಗಾಸ್ತಂದ ವೈಭವ ಹೇಳ್ತಾ ಇದ್ದಾರೆ. ಅದರಂತೆ ಅನಘನ, ಅನಘ ಅಂದ್ರೆ ಪರಮಾತ್ಮ, ಅಘ ಅಂದ್ರೆ ಪಾಪ, ಅನಘನ ಅಮಲ ಶುದ್ಧವಾದ, ಅನಂತಾನಂತ. ಇದು ಒಂದೇ ಶಬ್ದ ನೋಡಿ. ಅನಘನ ಅಮಲ ಅನಂತಾನಂತ, ಇದು ಒಂದೇ ಶಬ್ದಕ್ಕೆ ಟೀಕಾರ ಒಂದು ಶ್ಲೋಕ ಹೇಳ್ತಾರೆ. ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲವು ಧಾರೆ ವೀರ್ಯಾದಿ ದೇಹಂ ಚಿಂತಾ ಸಂತಾಪಲೇಪೋದ್ಭೋರ್ತಿ ಮುಖರ ಅಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿ ಮತಿ ನೇತ ಧ್ಯಾನಜ ಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದ ಪಿದಮಲ ಮಮಲಂ ಬ್ರಹ್ಮ ವೇದಾಂತ ವೇದ್ಯಂ ನಿಖಿಲ ಗುಣ ನಿಕಾಯಂ ನಿತ್ಯ ನಿರ್ದೋಷಹೇತಂ. ಹೆಸರು ಬರ್ತಕ್ಕಂಥದ್ದು ಅಂದ್ರೆ ಅನಘನ ಅಮಲ ಅನಂತಾನಂತ ಗುಣಗಳು, ಪರಮಾತ್ಮ ಇರ್ತಕ್ಕಂಥ ಗುಣಗಳನ್ನು ಸುಗುಣಗಳ ಒಂದೇ ಕಾಣದೆ. ನೋಡ್ರಿ ಹೆಂಗ ಸಮುದ್ರದ ಪರಮಾತ್ಮನ ಗುಣ ಹಂಗವ ಅಂತ ಅರ್ಥ. ಅಷ್ಟು ವಿಸ್ತಾರವ ಸಮುದ್ರ ಎಲ್ಲರೂ ಮುಳುಗಿನ ಹೋಗ್ತಾರೆ. ಪರಮಾತ್ಮನ ಗುಣ ಅಂತ್ಯ ಇಲ್ಲೇ ಇಲ್ಲ. ಅದು ಹೆಂಗ ಎದಕ್ಕೆ ಹೋಲಿಸ್ಯಾರ? ಸಮುದ್ರ ಹೋಲಿಸ್ಯಾರ. ಭಗವಂತನ ಗುಣಗಳು ಎದಕ್ಕೆ ಹೋಲಿಸ್ಯಾರಲ್ಲೇ? ಸಮುದ್ರಕ್ಕೆ, ಅಥವಾ ಗಂಗಾ ನದಿಗೆ. ಗಂಗಾ ನದಿ ಎಷ್ಟು ಉದ್ದ ಆಗಲಾದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ಗುಣ ಅಷ್ಟ ಸಾಗರವ. ನಾವೆಲ್ಲೋ ಒಂದು ಕಡೆ ಸ್ನಾನ ಮಾಡ್ತೇವೆ, ಗಂಗಾ ಪುಣ್ಯ ಬಂತಿಲ್ಲ ಮಗ ಬರ್ತಂತ ಹೇಳ್ತಾರೆ. ನಮ್ಮ ಹಂಗೆ ಬಂದ್ಬಿಟ್ಟಿದೆ, ಪರಂಪರಾ ಬಂದ್ಬಿಟ್ಟು ಹಂಗೆ. ಹಂಗೆ ಪರಮಾತ್ಮನ ಗುಣ ಹೆಂಗವ? ಅನಂತ ಗುಣಗಳು. ಒಂದು ಗುಣ ನೀವು ಚಿಂತೆ ಮಾಡಿದ್ರು ಪುಣ್ಯದಂತ ಹೇಳಿ ನೋಡಿ, ಒಂದು ಸ್ನಾನ ಮಾಡ್ದಂಗೆ ಅಂತ ಹೇಳ್ತಾರೆ. ಒಟ್ಟು ಗುಣ ಮಾಡ್ಲಿಕ್ಕೆ ಸಾಧ್ಯ ನಮಗೆ అని ಹೇಳ್ತಾ ಇದ್ದಾರೆ. ಅಮಲನ ಅನಂತ ಗುಣಗಳ ಒಂದೇ ಗುಣೋಪಾಸನೆ ಮೈಗೈವ. ಒಂದು ಗುಣ ಪರಮಾತ್ಮ ಕರುಣಾಸಾಗರ, ಪರಮಾತ್ಮ ಜ್ಞಾನದಾಯಕ, ಪರಮಾತ್ಮ ಸರ್ವೋತ್ತಮ. ಇವು ಅನೇಕ ಗುಣಗಳಿವು, ಭಾಳ ಗುಣಗಳು. ಹಿಂಗೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅವನು ನದಿ ಇದ್ದಂಗೆ ಒಂದು ಗುಣ ಚಿಂತೆ ಮಾಡಿದ್ರು ಕೂಡ ಎಲ್ಲ ಗುಣ ಚಿಂತೆ ಮಾಡ್ದಂಗೆ ಅಂತ. ಹಂಗೆ ಗಂಗಾದಾಗ ಒಂದು ಕಡೆ ಮುಳುಗ್ ಹಾಕಿದ್ರೆ ಇಡೀ ಗಂಗಾ ಸ್ಥಾನ ಫಲ ಬಂತು. ಹಂಗೆ ಯಾಕೆ ಗೊತ್ತನು? ಅಲ್ಲಿ ಹಿಂದೆ ಹರಿಗ್ರಾಮ ನೋಡಿ ನೀವು, ಅಲ್ಲಿ ಒಂದು ಗುಣಗಳಿಗೆ ಅನಂತ ಗುಣಗಳು. ಹೌದಲ್ಲ? ಪರಮಾತ್ಮ ಒಂದು ಗುಣದಾಗ ಅನಂತ ಗುಣಗಳು ಅಂತ, ಒಂದೊಂದೇ ಬೇರೆ. ಮತ್ತು ಒಂದು ಗುಣದಾಗ ಅನಂತ ಗುಣ ಪರಮಾತ್ಮನು. ಅದಕ್ಕೆ ಪೂರ್ಣಮದಃ ಪೂರ್ಣಮಂತಕ್ಕಂಥ ಶಬ್ದ ಹೊಂಟದ್ದು ಅಂತಾರ. ಅನಘನ ಅಮಲನ ಅನಂತಾನಂತ ಸುಗುಣಗಳೊಳಗೆ ಒಂದೇ ಗುಣೋಪಾಸನೆಗೈತಕ್ಕಂಥವ. ಭಾಳ ಮಾಡ್ಲಿಕ್ಕೆ ಹೋಗ್ರಿ. ಒಂದು ಗುಣ ಪರಮಾತ್ಮ ಕರುಣಾಸವಲಿ ಇಷ್ಟ ಮಾಡಿ ಸಾಕು ಹೇಳ್ತಾರೆ ಅನುಭವಿಸಿದಾಗ. ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈ ನಮಸ್ಕೃತ. ಸಚ್ಚಿತ್ ಆನಂದ, ಸಚ್ಚಿತ್ ಆನಂದ ಆತ್ಮ ಪರಮಾತ್ಮ. ಮುಂದೆ ಹೇಳ್ತೀನಿ ನಿಮಗೆ. ಆ ರೀತಿ ಒಂದೇ ಉಪಾಸನೆಗೈವ ಮಹಾತ್ಮ ಧನ್ಯ ಕೃತಾತ್ಮ. ಮೂಲ ಹೆಸರು ಅವಾಗ. ಇಂಥ ಮನುಷ್ಯ ಅವ ಮಹಾತ್ಮ, ಅವ ಧನ್ಯ, ಅವ ಕೃತಾರ್ಥ. ಯಾರು? ಒಂದು ಗುಣ ಉಪಾಸ ಮಾಡಿದ್ರು ಸಾಕು ಭಗವಂತನು. ಒಂದೇ ಗುಣ ಇಟ್ಕೊಡ್ರಿ. ಒಟ್ಟು ಮಾಡೋಕ್ಕೂ ಸಾಧ್ಯ, ಎಷ್ಟು ಸಾಧ್ಯವೋ ಅಷ್ಟು. ನಮಗೆ ಅಷ್ಟು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಪರಮಾತ್ಮ ಗುಣಗಳೆಷ್ಟು, ಅದನ್ನು ಯಾರ್ಯಾರು ಹೆಂಗೆ ಮಾಡ್ತಾರೆ ಅನ್ನೋದನ್ನು ಸಾಧ್ಯ ಹೇಳ್ಕಂಥದ್ದು ನೋಡ್ರಿ. ಮನುಷ್ಯೋತ್ವ ಇರ್ತಕ್ಕಂಥವ್ರು ಪರಮಾತ್ಮ ಆತ್ಮ ಸ್ವಾಮಿ. ಒಂದು ಮಾತು ತಿಳ್ಕೊಡ್ರಿ ಮಾತನ್ನು. ಮಮ ಸ್ವಾಮಿ ಹರಿನಿತ್ಯಂ ಸರ್ವಸ್ಯ ಪ್ರಭುರೇವಚ. ಶಾಸ್ತ್ರದ ಮಾತು, ಆಚಾರ ಮಾತು. ಮಮ ಸ್ವಾಮಿ ಹರಿನಿತ್ಯಂ. ಪರಮಾತ್ಮ ಯಾವಾಗಲೂ ನನ್ನ ಸ್ವಾಮಿ. ಸರ್ವತ್ರ ಪ್ರಭುರೇವಚ, ಸರ್ವಸ್ಯ ಪ್ರಭುರೇವಚ. ಎಲ್ಲರಿಗೂ ಸ್ವಾಮಿ ಇರುತ್ತೆ ಪರಮಾತ್ಮ. ಈ ಉಪಾಸನೆ ಮಾಡಿ ಸಾಕು ಅಂತಂದು.
ಇಷ್ಟು ತಿಳ್ಕೊಂಡ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಒಂದು ಗುಣಗಳಿಗೆ ಅನಂತ ಗುಣ ಸ್ವಾಮಿ ಅಂತಕ್ಕಂಥ ಉಪಾಸನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯೋತ್ತಮ ಇರ್ತಕ್ಕ ನಾವು ಮನುಷ್ಯೋತ್ತಮರು ಚತುರ್ಗುಣ ಉಪಾಸಕರು ನಾವು. ಸತ್ ಚಿತ್ತ ಆನಂದ ಆತ್ಮ ಸಚ್ಚಿದಾನಂದ ಆತ್ಮೇತಿ ಮಾನುಷಸ್ತು ಸುರೇಶ್ವರಿ ಆಚಾರ್ಯನ ಭಾಷಣ ಮಾಡ್ತಿರ್ತಕ್ಕಂಥ ಮನುಷ್ಯ ಮಾಡ್ತಕ್ಕಂಥ 4 ಗುಣ ಒಟ್ಟು ಮಾಡ್ಲಿಕ್ಕೆ ಆಗುಲ್ಲ ನಮ್ಮ ಕಡೆಯಿಂದ. ಪರಮಾತ್ಮ ಸತ್ ಚಿತ್ತ ಆನಂದ ಆತ್ಮ, ಆತ್ಮ ಶಬ್ದಕ್ಕೆ ಸ್ವಾಮಿ ಅಂತ ಅರ್ಥ ತಿಳ್ಕೊಂಡು ಭಗವಂತ. ಆ ರೀತಿ ಇದಕ್ಕೊಂದು ಸೂತ್ರ ಹೊಂಟದೆ, ಬ್ರಹ್ಮಸೂತ್ರ ಬರ್ತಕ್ಕಂಥ ಮಾತು, ಈ ಕೊನೆಗೆ ಉಪಾಸನ ಬರ್ತಕ್ಕಂಥದ್ದು ಅಂತಾರ. ಆ ಸಂಘ ಹೇಳ್ತೇನೆ ಸೂತ್ರ. ಓಂ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಂತಿ ಚ ಓಂ ಅಂತಕ್ಕಂಥ ಸೂತ್ರ. ಈ ಸೂತ್ರ ಅರ್ಥ ಇದೆ. ಓಂ ಆತ್ಮೇತಿ ತೂಪಗಚ್ಚಂತಿ ಅರ್ಥ ಹಂಗೆ ಹೇಳ್ತೇನೆ ನಮಗೆ. ಮನುಷ್ಯರ ಪರಮಾತ್ಮ ಆತ್ಮ ಇತಿ ಸ್ವಾಮಿ ರಾಯರ ಅರ್ಥ ಬಿಡ್ತಾರೆ. ರಾಯರೊಂದು ಗ್ರಂಥ ಅದ್ರೊಳಗೆ ಇನ್ನು ಮೊನ್ನೆ ಹೇಳಿದ್ ನಿಮಗೆ ಇದನ್ನ ಒಟ್ಟು 6 ಗ್ರಂಥ ಬರೀತಾರೆ ರಾಯರು ಸೂತ್ರ ಪ್ರಸ್ಥಾನದ ಮೇಲೆ. ಒಂದು ತತ್ವಪ್ರಕಾಶಕ ಭಾವದೀಪ ಅವ್ರದೇ ಗ್ರಂಥ. ಸುಧಾ ಪರಿಮಳ, ನ್ಯಾಯ ಸುಧಾ ಪರಿಮಳ. ಚಂದ್ರಿಕಾ ಪ್ರಕಾಶ್ ಸರ್ವತಿ ಹೇಳ್ತಾಳಲ್ಲ, ಚಂದ್ರಿಕಾ ಬಳ್ಳಿ ಹೇಳ್ತೇನೆ ನೀವು ಬಂದು ಪ್ರಕಾಶ ಮಾಡ್ಬೋದು ಹೇಳ. ಚಂದ್ರಿಕಾ ಪ್ರಕಾಶ್. ತತ್ವ ಮಂಜರಿ ನಭಾ ಶೆಟ್ಟಿಯಕ್ಕ. ತತ್ವ ಸಂಗ್ರಹ ನ್ಯಾಯ ಮುಕ್ತಾವ. ಏನು ಮಾಡಿದ್ರೆ ಆಚಾರ್ಯ ಮಧ್ವಾಚಾರ್ಯ ಶ್ರೀಮದ್ ಆಚಾರ್ಯ ಹಂಗಾಗಿ ನೆನೆಸ್ತೇನೆ ಅಂತ ಕೊಡ್ರಿ ಅವ್ರು ಹೊಗಳಬೇಕು ಅಂತ. ಈ ತಂತ್ರ ದೀಪಿಕಾ ರಾಯರ ಶಬ್ದ. ತಂತ್ರ ದೀಪಿಕಾ ಇಷ್ಟು ಚಂದ ಗ್ರಂಥದ ಹೇಳ್ತೇನೆ ನಿಮಗೆ. ಅದನ್ನು ಓದೋ ಮುಂದೆ ಮನುಷ್ಯ ಉಳಿಯುವುದೇ ಅಷ್ಟು ರಾಯರ ಒಳಗೆ ಹಾಕ್ತಾ ತಿಳ್ಕೊತ ಹೇಳಿದೆ. ಹಂಗೆ ನೀವು ಯಾರು ಸಾಧ್ಯರು ಕಣ್ಣೆ ಪ್ರಿಂಟ್ ಆಗಿದೆ ಭಾಷಾ ನನ್ನ ಮಂತ್ರದ ಸಿಗ್ತದೆ. ಈಗ ಒಂದು ಸೂತ್ರ ತಗೋತಾರೆ. ಇದನ್ನು ಯಾರು ಮಾಡಿಲ್ಲ, ರಾಯರ ಮೊದಲು ಮಾಡ್ತಾರೆ. ಇದನ್ನು ಮೊದಲು ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ರಾಯರಿಗೆ ಒಂದು ಸೂತ್ರ ತಗೋತಾರ, ಆ ಸೂತ್ರದ ಹಿಂದೆ ಮುಂದೆ ಅದಕ್ಕೆ ಅರ್ಥ ಹೆಚ್ಚಿ ಅಲ್ಲಿ ಶಬ್ದ ಅಷ್ಟು ಬಿಡಿಸ್ತಾರ. ಹಿಂಗೆ ಅರ್ಥ ಮಾಡಿಕೊಡು ಅಂತ ಹೇಳ್ತಾರೆ. ಯಾರು ಮಾಡಲಿಕ್ಕೆ ತಂತ್ರ ದೀಪಿಕ ಅದಂತ ನ್ಯಾಯ ಮುಕ್ತಾವಿ. ವಾಜೇಂದ್ರ ಸ್ವಾಮಿಗಳು ಅಂತಾರೆ, ಸ್ವಾಮಿ ನೀವು ನ್ಯಾಯ ಮುಕ್ತವಾಗಿ ಗ್ರಂಥ ಬರ್ತೀರಿ. ನೀವು ಆ ನ್ಯಾಯ ಮುಕ್ತವಾಗಿ ಗ್ರಂಥ ಯಾಕೆ ಬರೋದು ಗೊತ್ತಾನೋ ಅಂತಾರೆ. ರಾಯರಿಗೆ ವರ್ಣನ ಮಾಡ್ತಾರೆ ವಾಜೇಂದ್ರ ಸ್ವಾಮಿಗಳು. ನಿಮ್ಮಲ್ಲಿ ಅನೇಕ ಮಂದಿ ಪಂಡಿತರು ಬರ್ತಾರೆ ವಾಕ್ಯಾರ್ಥ ಮಾಡಲಿಕ್ಕೆ, ಪಾಠ ಕೇಳಲಿಕ್ಕೆ. ಆ ಎಲ್ಲ ಪಂಡಿತರಿಗೆ ನೀವು ರಕ್ತದಾರ ಹಾಕ್ಬೇಕಲ್ಲ, ಆ ರಕ್ತದಾರ ಹಾಕ್ಲಿಕ್ಕೇನೆ ನ್ಯಾಯ ಮುಕ್ತವಾಗಿ ಬರೋಂತ ರಾಯರೇನು. ಪಂಡಿತರ ಕೊಳ್ಳಾಗಿ ನ್ಯಾಯ ಮುಕ್ತವಾಗಿ ಅಂತ ಏನು ಅಂತ ಗ್ರಂಥ ರಾಯರು. ಇಷ್ಟಷ್ಟು ಮಹಿಮಾ ಮಹಾನುಭಾವರು ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ಬೇಕಾಯ್ತು? ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಓಂ. ಪರಮಾತ್ಮ ಮಧ್ಯೆ ತಾವು ಸ್ವಾಮಿ ವಿಚಾರ ಮಾಡ್ತಾರೆ, ಉಳಿದ್ರೆ ಪಾಠ ಹೇಳ್ತಾರೆ ಮತ್ತಂತ ಅರ್ಥ. ಗ್ರಾಹಯಂತಿ ಚ ಓಂ ಅಂದಂಗೆ ಅದನ್ನು ಹೇಳ್ತಾ ಇದ್ದಾರೆ. ಇಷ್ಟು ಹೇಗೋದು ಹೋಗಿ ಅಂತಾರೆ ಮುಂದೆ. ಪರಮಾತ್ಮ ಪಂಚರೂಪಿಯಾಗಿರ್ತಾನೆ. ಪರಮಾತ್ಮ ಸರ್ವ ಜಗತ್ತಿನಲ್ಲಿ ವ್ಯಾಪಿಸಿ ಎಲ್ಲರನ್ನು ರಕ್ಷಣೆ ಮಾಡ್ತಕ್ಕಂಥವ. ಹೆಂಗೆ ಈಗ ಭಾಳ ಚಂದರ ಮಾತಿದೆ. ನಿಮಗೆ ಅದ್ಭುತ ಅನಿಸ್ತು ಕೇಳಿದ್ರೆ ಶ್ಲೋಕ ಕೇಳಿದ್ರೆ. ಹಿಂಗೆ ಹರಿಕಥಾಂಸಾರ ಇದು ಹಿಂಗೆ ನೋಡಿ ಹರಿಕಥಾಂಸಾರ. ವಾಸುದೇವನು ಕರೆಸುವನು ಕಾರ್ಪಾಸ ನಾಮದಿ ಸಂಕರ್ಷಣನು ವಾಸವಾಗಿಯ ತೂಲದೊಳು ತಂತುಗನು ಪ್ರದ್ಯುಮ್ನ. ವಾಸ ರೂಪ ಅನಿರುದ್ಧ ದೇವನು ಭೂಷಣನು ತಾನಾಗಿ ತೋರ್ಪ ಪರೇಶ ನಾರಾಯಣನು ಸರ್ವದ ಮಾನ್ಯ ಮಾನದನು. ಅರ್ಥ ಆಗಿಲ್ಲ, ತಿಳಿದಿಲ್ಲ. ಅದು ಚಂದ ಅರ್ಥ ಹೆಂಗೆ ನೋಡ್ರಿ. ಜಗತ್ತಿನೊಳಗೆ ನಮಗೆಲ್ಲರಿಗೂ ಮರ್ಯಾದೆ ಅಂತಿದ್ದೇ ಇರ್ತದೆ, ಹೌದಾ? ಅಪ್ಪಿತಪ್ಪಿ ದೇವರು ಹತ್ತಿನ ಹುಟ್ಟಿಸ್ತಾ ಮಾಡಿದ್ರೆ ಏನಾಗ್ತಿತ್ತು ಹೇಳ್ರಿ? ಎಲ್ಲರೂ ಬರೀ ಬದುಕನ ಅಲ್ಲ, ಡ್ರೆಸ್ಸೇ ಇಲ್ಲ ಹಾಕೊಳ್ಳಿಕ್ಕೆ. ಅದನ್ನ ಹೇಳ್ತ ದಾಸರಾಜಲ್ಲಿ ನೋಡ್ರಿ. ವಾಸುದೇವನು ಆತ ಅರ್ಥಾತ್ ಎಲ್ಲಿದ್ದಾನ? ಕರೆಸುವನು. ಹೆಂಗೆ? ಕಾರ್ಪಾಸ ನಾಮದಿ. ಕಾರ್ಪಾಸದ ಹತ್ತಿ ಎಂತ ಹತ್ತಿ ಗೊತ್ತಾನ? ಮತ್ತೆ ಬೀಜದ ಹತ್ತಿ. ಮತ್ತೆ ಕಾರ್ಪಾಸ ಶಬ್ದಕ್ಕೆ ಅರ್ಥ ಬೀಜದ ಹತ್ತಿ. ನೋಡ್ರಿ ನೀವು ಹತ್ತಿ ಬಿಡಿಸ್ತಿರಲ್ಲ, ಕಾರ್ಪಾಸ ನಾಮದಿ. ಅರ್ಥ ಏನು? ಹತ್ತಿ ಒಳಗೆ ಯಾರಿದ್ದಾರ? ಬೀಜದ ಹತ್ತಿ ಒಳಗೆ ಯಾರಿದ್ದಾರ? ವಾಸುದೇವ ಪರಮಾತ್ಮ ಅವನ ರೂಪದಲ್ಲಿ. ಹಿಂಗೆ ಚಿಂತೆ ಮಾಡ್ಬೇಕಂತ. ಹೆಂಗೆ ಚಿಂತೆ ಬಂದಿದ್ದ ಚಿಂತ ಇದು ಮುಂದೆ ನೋಡಿ. ಇನ್ನು ಹಿಂಗದ. ಸಂಕರ್ಷಣನ ವಾಸವಾಗಿಯ ತೂಲದೊಳು. ತೂಲ ಅಂದ್ರೆ ಬಿಡಿಸಿದ ಹತ್ತಿ. ಬಚ್ಚಿ ತಯಾರು ಮಾಡಿದ ಹತ್ತಿನ ಅದು ತೂಲ ಅಂತ ಹೆಸರು. ಅಲ್ಲಿ ಯಾರಿದ್ದಾರ? ಸಂಕರ್ಷಣ. ಹತ್ತಿ ಆತು, ಹತ್ತಿ ಬಿಡಿಸಿದ್ದಾತ. ತಂತುಗನೋ ಪ್ರದ್ಯುಮ್ನ. ನಾವು ಬಟ್ಟೆ ಹಾಕ್ಕೊಂಡೇವಲ್ಲ, ಎಳೆಕ ಬಳಕೆ ಏನಿರ್ತಲ್ಲ, ಅಲ್ಲಿ ಪ್ರದ್ಯುಮ್ನ ಪರಮಾತ್ಮ. ಬಟ್ಟಿ ಒಳಗೂ ಚಿಂತೆ ಮಾಡ್ತಾರೆ ದಾಸರಾಯ ತಿಳ್ಕೊಂಡ್ರೆ ನಮಗೆ. ತಂತುಗನು ಪ್ರದ್ಯುಮ್ನ. ವಾಸರೂಪ ಅನಿರುದ್ಧ ದೇವ. ವಾಸ ಅಂದ್ರೆ ಬಟ್ಟಿ. ತಂತ್ನಾಗತ್ತ ತಂತ್ರ ಏನಾದ್ರು ಬಟ್ಟೆ ಆಗ್ತದೆ. ಅದು ಹತ್ತಿ, ತೂಲ, ತಂತುಗಳು, ಆಮೇಲೆ ಬಟ್ಟಿ. ಇಷ್ಟಾತಿಲ್ಲ 4 ಅವಸ್ಥಾ ಬಟ್ಟಿವು. ಮೊದ್ಲೇಕ ಹತ್ತಿ ಇತ್ತಿದ್ದು,
ಹತ್ತಿ ಹೋಗಿನಾತು ಚಲೋ ಹತ್ತಿ ಆತು, ಹಳ್ಳಿ ಆತು, ಅದು ತಂತುಗಳಾತು, ಆಮೇಲೆ ಬಟ್ಟೆ ಆತು. ಇಷ್ಟು ವೈಶಿಷ್ಟ್ಯ ಅದು ಹೇಳ್ತಾ ಇದ್ರು. ತಂತುಗಳು ಪ್ರದ್ಯುಮ್ನ. ವಾಸ ರೂಪ, ವಾಸನ ಬಟ್ಟಿಂತ ಅರ್ಥ. ಅನಿರುದ್ಧ ದೇವನು ಎಷ್ಟು ಬಂದು ಹೇಳಂಗಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಇನ್ಯಾರು ಉಳಿದ್ರು? ಉಳಿದಿಲ್ಲ. ಅವ ಎಲ್ಲಿದ್ದ ನೋಡಿ ಹೆಂಗಾರ ಮೈ ಹೇಳ್ತಾರ. ವಾಸರೂಪ ಅನಿರುದ್ಧೇವನು ಭೂಷಣನು ತಾನಾಗಿ. ಹೆಂಗೆ? ತೋರ್ಪ ಪರೇಶ ನಾರಾಯಣನು. ಹೆಂಗೆ? ಸರ್ವದ ಮಾನ್ಯ ಪರಮಾತ್ಮ ಮಾನ್ಯ ಮಾನದ. ನೋಡ್ರಿ, ಡ್ರೆಸ್ ಹಾಕೊಂಡ್ರೆ ಮರ್ಯಾದೆ ಅದ, ಡ್ರೆಸ್ಸಿಗೆ ಭಾಳ ಮರ್ಯಾದೆ ತಿಳ್ಕೊಂಡ್ರೆ ಮತ್ತೆ ಡ್ರೆಸ್ ಯಾರು ಬೆಲೆ ಇಲ್ಲ. ಸೊ ಅದಕ್ಕೆ ಪರಮಾತ್ಮ ಮಾನ್ಯನೂ ಹೌದು, ಮಾನದನೂ ಹೌದು. ಬಟ್ಟಿ ಒಳಗೆ ಆಕಾರ ನಿಂತುಕೊಂಡು ನಮಗೆ ಮರ್ಯಾದೆ ಕೊಡಿಸೋನು ಅವನ. ಬಟ್ಟೆ ಯಾರು ಮರ್ಯಾದೆ ಕೊಡೋದಿಲ್ಲ. ಅದಕ್ಕೆ ಭೂಷಣ ಅಂದ್ರೆ ಮಹಾನುಭಾವರು, ಅದು ವಿಷ್ಣು ಸಹಸ್ರ ಶಬ್ದ. ಭೂಷಣ ತಾನಾಗಿ ತೋರ್ಪ. ಪರೇಶ ಅಂದ್ರೆ ಪರಮಾತ್ಮ, ಪರ ಅಂದ್ರೆ ಲಕ್ಷ್ಮೀದೇವಿ, ಈಶ ಅಂದ್ರೆ ಒಡೆಯ, ಪರೇಶ ಯಾರಮ್ಮ? ನಾರಾಯಣನು. 5 ರೂಪ ಬಂದಿಲ್ಲ. ನಮ್ಮ ಬಟ್ಟಿ ಒಳಗೂ ಪರಮಾತ್ಮ 5 ರೂಪವ ಹಾಕೊಳ್ಳೋ ಬಟ್ಟಿ ಒಳಗೆ. ಇಷ್ಟು ವೈಶಿಷ್ಟ್ಯ. ಯಾರೋ ಫಾರಿನ್ದಾಗಿದ್ದ ಹುಡುಗ ಮಗ ಕಾಪಿಲಿ ಕೂತಿದ್ದ. ಹೌದಾ? ಇಲ್ಲಿ ಇಂಡಿಯಾದಾಗಿದ್ದ ಅಪ್ಪ. ಇಲ್ಲ, ನಾನು ಉಡುಪಿ ಕೃಷ್ಣಗೆ ಚಲೋ ವಸ್ತ್ರ ಕೊಡ್ಕೊಂಡು ಮಾಡೇನಪ್ಪ ಅಂತ ಅವ್ನು ಫೋನ್ಯಾಗ ಹೇಳ್ದ. ಯಾಕಾಜಿ ಮಾಡಿ ನಾ ತರ್ತೇನೆ ನಾವು ತಂದು ನೋಡಿ ಜೀನ್ಸ್ ಪ್ಯಾಂಟ್ಗೆ ಇರ್ತದ ಯಾಕೆ ಕೃಷ್ಣ ಕೃಷ್ಣ ಬಟ್ಟೆ ಒಳಗಾಗೋದೆ. ಈಗೆಲ್ಲ ಬಟ್ಟಿ ಹೊರಗೆ ಆಗ್ಯಾವೆ, ಅಸಾಧ್ಯ ಬಟ್ಟೆ ಬಂದಾವೆ. ಡೌನ್ ಬೇರೆ, ಟಾಪ್ ಬೇರೆ, ಏನೇನೋ ಬಂದ್ಬಿಟ್ಟಾವೆ. ಇದು ಕೂಡ ಅಸಾಧ್ಯ ಬಟ್ಟೆಗಳಿವೆ. ಅಂಥ ಬಟ್ಟೆಗಳನ್ನ ಶುದ್ಧವಾಗಿರ್ತಕ್ಕಂಥ ವೈದಿಕ ವೇಷ ಅಂತ ತಿಳ್ಕೊಡಿ, ಅದನ್ನ ಹಾಕ್ಬೇಕು. ಇನ್ನು ಅಕಸ್ಮಾತ್ ಅಲ್ಲ, ನೀವು ಲಕ್ಷ್ಮಿಗೆ ಹೋಗ್ತೀರಿ, ಕೊಲ್ಲಾಪುರಕ್ಕೆ ಅಲ್ಲೇ ಇಲ್ಲಿ ಕೋಲೂರಿಗೆ ಹೋಗ್ತಿರ್ತೀರಿ, ಆಕಿನ ಚುಡಿ ತೊಗೊಂಡು ಹೋದ್ರೆ ಅಸಡ್ಡ ಆಗ್ತದೆ. ಹೌದಿಲ್ಲ ನಿಮಗೆ? ಅಂಥ ಡ್ರೆಸ್ಗಳ ಗ್ರಾಹ್ಯವಾಗಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಶ್ರೇಷ್ಠ ಡ್ರೆಸ್ಗಳು ಅಂತ ಅರ್ಥ. ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ವಾಸ ರೂಪ ಅನಿರುದ್ಧ ದೇವನು ಭೂಷಣನು ತಾನಾಗಿ. ನೋಡಿ, ಮನುಷ್ಯ ಡ್ರೆಸ್ ತಗೊಂಡ ಒಂದು ಭೂಷಣ ಬರ್ತದೆ, ಇಲ್ಲ ಭೂಷಣ ಬರೋದಲ್ಲ. ಬುದ್ಧ ಸನ್ಯಾಸ ಆದಂಗೆ ಆಗ್ತಾವೆ, ಜೈನ ಸನ್ಯಾಸ ಆದಂಗೆ ಆಗ್ತಾವೆ, ಭೂಷಣ ಆಗ್ತಾವೆ. ಈ ಭೂಷಣ ಶಬ್ದಕ್ಕೆ ಮಾನ್ಯ ಮಾನದ. ಅಮಾನಿ ಮಾನದೋ ಮಾನ್ಯೋ ಲೋಕ ಸ್ವಾಮಿ ಲೋಕದಕ್ಕೆ ಶಬ್ದ. ಮಾನ್ಯ ಮಾನ ಕೊಡಲ್ಪಡುವವ, ಮಾನದ ಮಾನ ಕೊಡ್ತಕ್ಕಂಥವ. ಬ್ಯಾರೆದವ್ರು ನಮ್ಮ ನೋಡ್ತಾರೆ ಡ್ರೆಸ್ ಹಾಕೊಂಡಾಗ, ಅವ್ರು ಇಲ್ಪ ಹಾಕೊಂಡು ಹರಕತ್ತ ಸ್ವಲ್ಪ ನಮಸ್ಕಾರ ಮಾಡಕ್ಕೆ ಹೋಗಿ ಅಂತಾರ. ಅಲ್ಲಿ ಹುಟ್ಟಿಸಿ ಮನುಷ್ಯ ಕೊಟ್ಟ. ಇಲ್ಲಿ ಮಾನ್ಯನಾದ ಪರಮಾತ್ಮ. ಮಾನ್ಯ ಅಲ್ಲಿ ಹೇಳ್ತಾನೆ ಪರಮಾತ್ಮ. ಅವ ಭಾಗ್ಯನೂ ಹೌದು, ಕೊಡ್ತಕ್ಕಂಥವ್ನು. ಹಂಗೆ ಹೇಳಿದಂಗೆ ಮಾನ್ಯ ಮಾನದನು ತಾನಾಗಿ ಇಲ್ಲಿ ಇಸ್ಕೊಂಡು ಮಾನ್ಯ ಸ್ವೀಕಾರ ಮಾಡ್ತಾನೆ. ಮಾನದ ಕೊಡುವನು ಅವನಾಗಿರ್ತಕ್ಕಂಥವ. ಅಂದ್ರೆ ಬಟ್ಟಿ ಒಳಗೂ ಸಹಿತ ಭಗವಂತಿದ್ದಾನ. ಇಷ್ಟು ನಾವು ಅಸ್ವತಂತ್ರ ತಿಳ್ಕೊಂಬಿಟ್ರಿ. ನಿಮ್ಮನ್ನು ದಾಸರಿ ಇನ್ನೆಷ್ಟು ತಿಳಿಸಿ ಹೇಳ್ಬೇಕು ನಿಮಗೆ ವಿಚಾರ ಮಾಡ್ರಿ. ಎಲ್ಲಿ ತನಕ ಹೋಗ್ತಾರೆ? ಈ ದೃಷ್ಟಿ ದಾಸರಿಗೆ ತಿಳ್ಕೊಡಿ. ಇದು ವಿಶ್ವೋಪಾಸನೆ ದೃಷ್ಟಿ. ಇದು ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಾವು ಹೆಂಗೆ ಡ್ರೆಸ್ ಹೆಂಗೆ ಬೇಗ ಹಾಕೋತೀವಿ, ಎಂಥ ಡ್ರೆಸ್ ಬೇಕಂತ ಹಾಕೋತಿರ್ತೀವಿ, ಪ್ರಶ್ನೆ ಇಲ್ಲ. ಹೆಂಗೆ ಬೇಗ ಈ ಕಾಲ ಬಂದದ, ನೌಕರಿ ಮಾಡೋಕ್ಕಾಗ್ಯದ, ಆ ಪ್ರಶ್ನೆ ಬೇರೆ. ದಿಕ್ಕಿನ ದೇವ್ರು ಶಿಕ್ಷಾ ಕೊಡೋದು ನಮಗೇನು. ನೀವು ಪ್ಯಾಂಟ್ ರಾಕು, ಬುಷರ್ಟ್ ರಾಕು, ಏನು ರಾಕು ಅಂತ ನಾವು. ಯಾಕಂದ್ರೆ ನಮ್ಮ ಉದ್ಯೋಗ ಇರ್ತಾವೆ ಅದಕ್ಕೆ. ಆದರೆ ನೀವು ಶುದ್ಧ ಕಾರ್ಯ ಮಾಡೋಕ್ಕಾದ್ರೆ ಅದೇ ಡ್ರೆಸ್ ಬರೀತಾರೆ ನೋಡಿ. ವೈದಿಕ ವೇಷದಲ್ಲಿ ಬರ್ರಿ, ಹಿಂದೂ ವೇಷದಲ್ಲಿ ಬರ್ರಿ ಅಂತ ತಿಳ್ಕೊಂಡಿರ್ತಾರೆ. ಅಕಸ್ಮಾತ್ ಹಂಗೆ ಬರೀದೇ ಇದ್ದರೆ ಹೆಣ್ಣು ನೋಡಿ ಚಡ್ಡಿ ಹಾಕೊಂಡು ಹೋಗ್ಬಿಡ್ತಾವೆ. ಏನು ಮಾಡಿ ಸಾಧ್ಯ ಹೇಳಿದೆ? ಎಲ್ಲ ವಾತಾವರಣ ಕೆಟ್ಟು ಹೋಗ್ತದೆ ಎಲ್ಲ ಅಲ್ಲಿ. ಅದಕ್ಕೆ ಅದಕ್ಕೆ ಡ್ರೆಸ್ ಕಂಟ್ರೋಲ್ ಮಾಡೋದು ತಿಳ್ಕೊಡ್ರಿ. ಈ ಶಾಲೆಗೆಲ್ಲ ಬಂದ ಡ್ರೆಸ್ ಅದಕ್ಕೆ ಮತ್ತೆ ಯೂನಿಫಾರ್ಮ್ ಅದಕ್ಕೆ ಬಂದು ತಿಳ್ಕೊಂಡ್ರಿ. ಮತ್ತೆ ನೀವು ಅಪ್ಪಿ ಯೂನಿಫಾರ್ಮ್ ತೆಗೆದುಬಿಡ್ರಿ. ಅವ್ಯವಸ್ಥೆ ಜಗತ್ತು ಅಸಾಧ್ಯ. ನಂಗೆ ಇಲ್ಲಿ ಹೈಸ್ಕೂಲ್ನಾಗ ಇದ್ದಾಗ ನಾನು ಬಂದು 15 ದಿನ ಆಗಿರ್ತಾವ ಚಾರ್ಜ್ ತೊಗೊಂಡು. ಆಕೆ ಕಂಪ್ಯೂಟರ್ ಕಲಿಸೋ ಹೆಣ್ಮಗಳು ರಶ್ಮಿ ಅಂತ ಹೆಸರು ಹಾಕಿದ್ರು. ಏನೋ ಹೆಸರಿತ್ತ ಹೆಣ್ಮಗಳು. ಬಂದ್ಲಿಕ್ಕೆ ಸಾರಿಗೆ ಬಂದು ಲೇಟಾಗಿ ಬಂದು ಸೈ ಪುಸ್ತಕ ಕೊಟ್ಟೆ ಕೈಯಾಗ ತೊಗೊಂಡ್ಲು. ಕುಣ್ಣಿ ತಂಗಿ ಇಲ್ಲಿ ಅಂದೆ, ಪುಸ್ತಕ ಸಹಿ ಮಾಡ್ಬೇಡ ಅಂದೆ. ಕೊಟ್ಟು ಸಹಿ ಮಾಡಂಗ ನೀವು ಹೊರಗೆ ಹೋಗಿ ಮೊದಲು ಅಂದೆ. ಯಾಕಂದ್ರೆ ನನ್ನ ನ್ಯಾಯ ಹಿಡಿತಿಲ್ಲ ಆಕೆ. ನೀವು ಒಳಗೂ ಹೋಗ್ಬೇಡ, ಹೊರಗೂ ಒಳಗೆ ಬಿಡಂಗೆ ಇಲ್ಲ. ಅಲ್ಲಿ ಭಾಳ ಹಾಕಲಿ ಹೊರಗಿಂದ ಗೇಟ್ ಕೀಪರ್ಗೆ ಹೇಳಿ ಹೊರಗೆ ಭಾಳ ಹೊರಗೆ ಹಾಕಿ ಹುಡುಗಿನಂತೆ. ನಾನು ಮ್ಯಾನೇಜ್ಮೆಂಟಿಗೆ ಫೋನ್ ಮಾಡ್ತೇನೆ, ಆಮೇಲೆ ಬಂದಿದ್ದೆ ನಾನು. ಇದು ಇಲ್ಲೇ ಇದು. ಯಾಕೆ? ಆಕಿ ಹಾಕ್ಕೊಂಡು ಡ್ರೆಸ್ಸು ಪಾರದರ್ಶಕ. ನೀನು ಆ 10th ಹುಡುಗ ಮುಂದೆ ಏನು ಕಲ್ಸಕ್ಕೆ ನೀನು ಒಂದು ವೇಷ ಇರ್ತದೆ. ನಾ ಮನುಷ್ಯ ನಾ ಬೇಕಾದ ಹಾಕೋದು ಅಂದ್ರೆ ಶಿಕ್ಷಕಾಗೇ ಇರಬೇಕು, ಆಚಾರಾಗೇ ಇರಬೇಕು, ಆ ವೇಷದಾಗ ಇರಬೇಕು. ನಾಳೆ ಅಕಸ್ಮಾತ್ ರಾಯರ ಮಠದಾಗ ಒಬ್ಬ ಪ್ಯಾಂಟ್ ಹಾಕೊಂಡು ಬಿಟ್ಟು ತಗೊಂಡಿಗೆ ಬಂದ್ರೆ ಹೌದಿಲ್ಲ, ಅಲ್ಲಿ ಯಾವ ವೇಷವೋ ಅದೇ ವೇಷಕ್ಕೂ. ನೀನು ಸ್ಕೂಲಿಗೆ ಪಾಲಿಗೆ ಹೋಗ್ತೇನೆ, ಆ ಹೆಣ್ಮಳು ಹೊರಗೆ ಹಾಕಿದ್ದೆ. ಸ್ವಲ್ಪ ನ್ಯಾಯ ಹತ್ತಿದಾಗ ನನಗೆ ಮ್ಯಾನೇಜ್ಮೆಂಟಿಗೆ ಫೋನ್ ಮಾಡಿ ಬಂದು ಮ್ಯಾನೇಜ್ಮೆಂಟ್ ಬಂದು 10 ಮಿನಿಟ್ ಬಂದ್ರೆ ಅರ್ಜೆಂಟ್ ಬರೀ ಲಗುನ ಇಲ್ಲಿ ನಾ ಬಿಟ್ಟು ಹೋಗ್ತು ನೋಡ್ರಿ ಬಂದು. ಯಾಕಂತ ಈಕಿ ನೋಡ್ರಿ ಏನು ಕರ್ಬೋ ನಿಂತು ಒಬ್ಬರಿಗೆ ಹೋಗಲ್ಲ. ಸರಿ ಹುಡುಗಂಬ ಇಲ್ಲ ಬೇರೆ ಶೂಟಿ ಗಿಡಿ ಹಾಕೊಂಬ. ಈ ಪಾರದರ್ಶಕ ಡ್ರೆಸ್ ಒಳಗೆ ಬಿಟ್ಟು ಸಾಧ್ಯ ಇಲ್ಲ. ನಾವು ಅದಕ್ಕೆ ಡ್ರೆಸ್ ಕೊಡು ಅಂತ ಹೇಳೋದು. ಪರಮಾತ್ಮ ನೋಡ್ರಿ ಮಾನ್ಯ ಮಾನದನು ತಾನಾಗಿ
ಮರ್ಯಾದೆ ಕೊಡೋನವನ, ಇಸ್ಕೊಳ್ಳೋನವನ, ಏನು ಮಾಡ್ತಾನೆ, ಡ್ರೆಸ್ ಕೊಡ್ತಾನೆ. ಇಂಥ ಡ್ರೆಸ್ ಅವ ಕೊಡಲಿಲ್ಲ ಅಂತಿದ್ರೆ, ಭಕ್ತಿನ ಹುಟ್ಟಿಸ್ತಿದ್ರೆ ನಾವೇನು ಹಾಕೋತಿದ್ವಿ ವಿಚಾರ ಮಾಡ್ರಿ. ಎಷ್ಟು ಅನುಗ್ರಹ ಭಗವಂತಂದು. ಮಾನ್ಯ ಮಾನದನು ತಾನಾಗಿ ಅಂತ ತಿಳ್ಕೊಂಡು ಅದು ಹೇಳ್ತಾ ಇದ್ದಾರೆ. ವಸ್ತುಗತ ರೂಪ ಪರಮಾತ್ಮ, ವಸ್ತ್ರಗತ ಪರಮಾತ್ಮ ಇದಕ್ಕೆ ಹೆಸರು. ಪರಮಾತ್ಮನ ವಸ್ತ್ರಗತ ರೂಪಗಳು ಅರ್ಥಾತ್ ವಸ್ತ್ರ ಸಂಹಿತ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಮಾನದನು ತಾರಗಾತ್ರ. ಯಾಕೆ ಅಂತ ಗೊತ್ತಾ ನೋಡ್ರಿ, ನಾವು ವಸ್ತ್ರ ಹಾಕೋತೇವೆ, ನಾವು ಅನ್ಕೋಬೇಕಂತ, ನಾವು ದೇಹಾಂತರ್ಗತ ಪರಮಾತ್ಮನಿಗೆ ತೋರಿಸ್ತಕ್ಕಂಥ ಡ್ರೆಸ್ಸು ಅನ್ಕೋಬೇಕಂತ. ಅವನೇನು ನಾ ಹಾಕೊಳ್ಳೋದಲ್ಲ, ನಾನು ಅಂತನೇ ಪರಮಾತ್ಮ ಬಿಂಬರು ಕೂತ್ಕೊಂಡು ಅವು ಹಾಕ್ತಕ್ಕಂಥ ಡ್ರೆಸ್ಸು ಅಂದರೆ ಬೇರೆ ಡ್ರೆಸ್ ಬರೋದಿಲ್ಲ ಅವಾಗ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ನಿರಂತರ ವಸ್ತ್ರಧಾರಣ ಮಾಡ್ತಕ್ಕಂಥ ವ್ಯಕ್ತಿಗಳು ಹರಿಚಿಂತನ ಮಾಡ್ತಕ್ಕಂಥ ಕ್ರಮ ಇದು ಹೇಳ್ತಕ್ಕಂಥದ್ದು ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಅರ್ಥ ಮಾಡ್ತಾರೆ. ಆಚ್ಛಾದನಾತ್ ವಸ್ತ್ರನಾಮ ಇತಿ ವಿಷ್ಣು ರಹಸ್ಯೇ. ಇದು ವಿಷ್ಣು ರಹಸ್ಯ ಮಾತು. ಆಚ್ಛಾದನಾತ್ ವಸ್ತ್ರನಾಮ, ನಮ್ಮ ದೇಹಕ್ಕೆ ಆಚ್ಛಾದನ ಕೊಡ್ತಾವೆ, ಅದಕ್ಕೆ ವಸ್ತ್ರ ಅಂತ ಅದಕ್ಕೆ ವಿಷ್ಣು ರಹಸ್ಯ ಮಾತು ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಅಂತಾರ. ಮುಂದುವರೆದು ಒಂದೊಂದು ಹೇಳಿ ನೀವು ನಾನು. ಒಂದೇದು ಕಾರ್ಪಾಸ, ಯಾವುದದು ಹತ್ತಿ. ಅಲ್ಲಿ ಯಾರು? ವಾಸುದೇವ. ಮೂಲ ದ್ರವ್ಯ ಅದು, ಮೂಲ ದ್ರವ್ಯ ಹೌದಲ್ಲ ಅದರಂತ. ತೂಲ ಹಳ್ಳ್ಯಾತು, ಅಲ್ಲಿ ಸಂಕರ್ಷಣ ಶುದ್ಧ ಹತ್ತಿ ಅದು. ತಂತು ಪ್ರದ್ಯುಮ್ನ, ದಾರದ ಎಳೆಗಳು. ವಸ್ತ್ರ ನಿರ್ಮಿತ ವಸ್ತ್ರ ಅನಿರುದ್ಧ. ಭೂಷಣ ಅಲ್ಲಿ ನಾರಾಯಣ, ಗೌರವಪ್ರದ ಗೌರವಾರಾಗಿರ್ತಕ್ಕಂಥವ. ಆ ರೀತಿ ಹೇಳ್ಬೋದು. ಒಂದು ಮಹಾನ ಪರಮಾತ್ಮನ ನಾರಾಯಣಸ್ಯ ವಸ್ತ್ರಾತ್ಮ ಚತುರೂಪಿ ಜನಾರ್ದನ ಅಂತಕ್ಕಂಥ ಮಾತಿನ ಭಾಷಾಂತರ ಮಾಡಿದರು. ಇನ್ನು ಈ ಸಂಧಿಯ ಕೊನೆಯ ಪದ್ಯ ಹೇಳ್ತ ನೋಡ್ರಿ ಅಂತರ್ದಾಸರು. ಈಗ ಹೇಳ್ಬೋದು ಕೊನೆಯ ಪದ್ಯ ಭಾಷಾಂತರ ದಾಸರದ್ದು ಯಾವಾಗಿದ್ರು ಕೂಡ ಇಡೀ ಸಂಧಿ ಮುಗಿಸ್ತಾರಲ್ಲ, ಅವ್ರಿಗೆ ಏನಾಗಿರುತ್ತೆ ದಾಸರಿಗೆ, ಸ್ವಾಮಿ 15 ಮುಗಿಸಿದಿರಲ್ಲ ನನ್ನ ಕಡೆಯಿಂದ, ನಾನು ಬರೆಯೋಮಲ್ಲ ಓದೋಮಲ್ಲ, ನನಗೇನು ಗೊತ್ತಿಲ್ಲ. ಅವ್ರ ಭಾವನೆ ಹೆಂಗೆ ವಿಚಾರ ಮಾಡಿ ಇಷ್ಟು ಬರ್ದಾಗ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಭಯಂಕರ ಖುಷಿಯಾಗಿಬಿಟ್ಟಿರ್ತೀವಿ ನಾವು. ನಮ್ಮ ಹಂಗೆ ಜಗತ್ತಿನ ಯಾರಲ್ಲಿ ತಗೊಂಡಿರ್ತೀವಿ ನಾವು, ಹೌದಿಲ್ಲ? ಹಂಗೆ ಪರಮಾತ್ಮನ ವಿಚಾರ ಮಾಡಿದ್ರೆ ಇಲ್ಲಿ ಹೇಳ್ತಾರೆ ದಾಸರು. ಹರಿ ವಸ್ತ್ರದಲ್ಲಿ ತಾನೊಬ್ಬನೇ ಅಲ್ಲ, ದೇಶ ಕಾಲಗಳನ್ನು ಸಮಾರ್ತಕ್ಕಂಥ ಲಕ್ಷ್ಮಿಯಿಂದ ಕೂಡಿಕೊಂಡಿರ್ತಾನಂತರೊಳಗೆ ವಸ್ತ್ರದೊಳಗೆ. ಅದು ಹೇಳ್ತಾ ಇದ್ದಾರೆ. ಲಲನೆಯಿಂದೊಡಗೂಡಿ, ಲಲನ ಅಂದರೆ ಯಾರು? ಲಕ್ಷ್ಮೀದೇವಿ. ಲಲನೆಯಿಂದೊಡಗೂಡಿ ಶೈಲಗದೊಳಗೆ, ಶೈಲ ಅಂದರೆ ವಸ್ತ್ರ, ಶೈಲ ವಸ್ತ್ರ ಅಂತ ಅರ್ಥ. ಒಳಗೆ ಓತಪ್ರೋತ ರೂಪದಿ ನೆಲೆಸಿಯನು ಚತುರಾತ್ಮಕ ಜಗನ್ನಾಥ ವಿಠಲನು. ಚಳಿ ಬಿಸಿಲು ಮಳೆ ಗಾಳಿಯಿಂದ ಅರಗಳಿಗೆ ಬಿಡದಲ್ಲಿ ಕಾವನೆಂದು ಅರಿದು ಇಳೆಯೋಳು ಅರ್ಚಿಸುತ್ತಿರು ಸದಾ ಸರ್ವಾಂತರಾತ್ಮಕನ. ಇಳೆಯೋಳು ಅರ್ಚಿಸು ಸರ್ವಾಂತರಾತ್ಮಕನ. ಪರಮಾತ್ಮ ಸರ್ವತ್ರ ವ್ಯಾಪ್ತ ಮಹಾನುಭಾವ. ಹಿಂಗೆ ತಿಳ್ಕೊಂಡು ಉಪಾಸನ ಮಾಡು. ಹೆಂಗೆ ಪರಮಾತ್ಮ ಹೆಂಗಿದ ಲಲನೆಯಿಂದೊಡಗೂಡಿ. ಪರಮಾತ್ಮ ಲಕ್ಷ್ಮಿ ಬಿಟ್ಟಿರ್ತಕ್ಕವನೇ ಅಲ್ಲ, ಲಕ್ಷ್ಮಿ ಸಹಿತವಾಗಿರ್ತಕ್ಕಂಥವ. ಎಲ್ಲಿ? ಶೈಲ ಅಂದ್ರೆ ಹೇಳಿದ ನಿಮ್ಗೆ ವಸ್ತ್ರ, ಶೈಲದೊಳಗೆ ಅಂತ ಹೇಳ್ತಾರೆ. ಚಾಯದೊಳಗೆ ಹೆಂಗಿದ್ದಾನ? ಓತ ಪ್ರೋತ ರೂಪ, ಅಡ್ಡ ಉದ್ದ ಎಳೆಯತಕ್ಕಂಥವ ರೂಪದಿ. ನೆಲೆಸಿಹನು ಯಾರವ? ಚತುರಾತ್ಮಕ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಅಷ್ಟ ಚತುರ 4 ಅಂತ ಹೇಳ. ಯಾರವ? ಜಗನ್ನಾಥ ವಿಠಲ. ಸ್ಪಷ್ಟ ಮಾಡ್ತಾ ಮಹಾನುಭಾವ. ನಮ್ಮ ಪರಮಾತ್ಮ ಇರ್ತಕ್ಕ ಉದ್ಧಾರ ಮಾಡ್ತಕ್ಕಂಥ ಪರಮಾತ್ಮ, ನಮ್ಮ ಅಂಕಿತ ಕೊಟ್ಟಿರ್ತಕ್ಕಂಥ ಪರಮಾತ್ಮ ವಸ್ತ್ರ ಇರ್ತಕ್ಕಂಥವನಾಗಿ ಹೆಂಗೆ ಮಾಡ್ತಾ ಏನು ಮಾಡ್ತಾ? ಚಳಿ ಬಿಸಿಲು ಮಳೆ ಗಾಳಿ, ಹೌದಾ? ಚಳಿ ಇದ್ರೆ ರಕ್ಷಣೆ ಮಾಡ್ಕೋತೀವಿ ಸ್ವೆಟರ್ ಹಾಕ್ಕೊಂಡು. ಚಳಿ ಬಿಸಿಲಿಂದ ಮಳೆಗಾಳಿಯಿಂದ ರಕ್ಷಣೆ ಮಾಡ್ಕೋತಾರಲ್ಲ. ಅರಗಳಿಗೆ ಬಿಡದಲೇ ನೋಡಿ ಬಹುದ ಮಹಿಮಾ. ಪರಮಾತ್ಮ ಸದಾ ನಮ್ಮ ರಕ್ಷಕ ಇದ್ದ ಬದುಕಲಿಕ್ಕೆ ಸಾಧ್ಯ. ನಾವು ಒಂಚೂರು ಅವ್ನ ಕಣ್ಣು ತಪ್ಪಲ್ಲಿ ನೋಡ್ರಿ ಎಲ್ಲಿ ಹೋಗಿ ಬೀಳ್ತೇವೋ ಗೊತ್ತಿಲ್ಲ ನಾವು. ಅದಕ್ಕೆ ಅವ್ನು ದಿನ ನೆನೆಸ್ರಿ, ಅವ್ನ ಆರಾಧನೆ ಮಾಡಿ ಎಷ್ಟು ಸಾಧ್ಯದ ಅಷ್ಟು. ಹಿಂಗೆ ಮಾಡೋಕ್ಕೇನಿಲ್ಲ, ನಿಮ್ಮ ಯೋಗ್ಯತಾ ತಕ್ಕಂಗೆ ಅವ್ನು ನಾಮಸ್ಮರಣೆ ಮಾಡಿದ್ರೆ ಸಾಕೊಂದು ಮಹಾನುಭಾವ. ಕಲಿಯುಗದಲ್ಲಿ ಹರಿನಾಮ ತುಸರು ಆ ಕುಲಕೋಟಿಗಳು ಉದ್ಧರಿಪು ಅಂತ ಹೇಳ್ದಂಗೆ ಅದು ಹೇಳ್ತಾ ಇದ್ದಾರೆ. ಚಳಿ ಬಿಸಿಲು ಮಳೆ ಗಾಳಿ ಒಂದು ಸಾಮಾನ್ಯ ಅರ್ಥ. ಚಳಿ ಅಂದರೆ ಅನೇಕ ಕಷ್ಟಗಳು, ಮಳೆ ಅಂದರೆ ತಂತುಗಳು ಧಾರ ಇರ್ತಕ್ಕಂಥದ್ದು, ಬಿಸಿಲು ಅಂದರೆ ತಾಪತ್ರಯಗಳು. ಚಳಿ ಬಿಸಿಲು ಇವು ಸಾಮಾನ್ಯ ಚಳಿ ಬಿಸಿಲು ಬೇರೆ, ಇವು ಖರೆ ಚಳಿ ಬಿಸಿಲು ಜಡ್ ಜಾಬ್ ಬರ್ತಕ್ಕಂಥದ್ದು, ಆಮೇಲೆ ಬಿಸಿಲು ಬರ್ತಕ್ಕಂಥದ್ದು, ಅನೇಕ ತೊಂದರೆ ಬರ್ತಕ್ಕಂಥದ್ದು. ಇವು ಜೀವನ ಬರ್ತಕ್ಕಂಥ ಚಳಿ ಬಿಸಿಲು ಮಳೆ ಗಾಳಿ. ಹೌದಾ? ಮೋಸದ ಗಾಳಿ, ಅನೇಕ ಮೋಸದ ಗಾಳಿ ಬರ್ತಾವೆ. ಇಲ್ಲೇ ಕೂತಿದ್ರಿ ನಿಮ್ಮ ಹಾಕೊಂಡು ನರಕ್ಕೆ ಹೋಗ್ಬಿಟ್ಟಿರ್ತದೆ, ಯಾವ ತಗೊಂಡ್ಬಿಟ್ಟಿರ್ತ. ಆಮೇಲೆ ಪುರುಷರು ಓಡಿ ಹೋದ ಆಮೇಲೆ ಯಾವುದಿಲ್ಲ ಇದು ಗಾಳಿ ಇಂಥ ಗಾಳಿ ಇರ್ತದೆ ತಗೊಳ್ರಿ. ಇನ್ನೊಂದು ಗಾಳಿ ಗೊತ್ತಾ ನಿಮಗೆ? ದೆವ್ವ ಭೂತ ಹೊಡ್ಕೋತಾವಲ್ಲ, ಅದೊಂದು ಗಾಳಿನ ಬೇರೆ. ಮತ್ತೆ ಭಾಳ ಅರ್ಥ ಅದಕ್ಕೆ. ಚಳಿ ಬಿಸಿಲು ಈಗ ಅರ್ಥ ಮಾಡ್ಬೋದು. ಚಳಿ ಬಿಸಿಲು ಮಳೆ ಗಾಳಿಯಿಂದ ಅರಗಳಿಗೆ ಬಿಡದಲೇ. ಅಕಸ್ಮಾತ್ ದೇವ್ರು ಇಲ್ಪ ಒಂಚೂರು ನಾವು ಊಟಕ್ಕೆ ಹೋಗ್ಬೇಕಾದ್ರೆ ನೀರಿಗೂ ಸಾಧ್ಯ. ಅದಕ್ಕೆ ಅರೆಗಳಿಗೆ ಬಿಡದಲೆ. ಇಂಥ ವ್ಯಕ್ತಿ ಒಬ್ಬನೇ ಜಗತ್ತಿನಾಗ ಯಾರೂ ಇಲ್ಲ ತಿಳ್ಕೊಂಡು, ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದ. ಅರೆಗಳಿಗೆ ಬಿಡದಲೆ ಕಾವನು
ಅಲ್ಲ ಕಾಯ್ತಾನ ಅಗಳ ಹೇಳಿದೆ ರಕ್ಷತಿತ್ತೇತಿ ವಿಶ್ವಾಸ ಅಂತಂಗ ಅರಿದು ಇಳೆಯಳು ಅರ್ಚಿಸುತ್ತಿರು ಪೂಜಾ ಮಾಡ್ಕೋತಿರು ಯಾರನ್ನ ಸದಾ ಸರ್ವಾಂತರಾತ್ಮಕನ ಎಲ್ಲ ಪರಮಾತ್ಮನ ಸರ್ವತ್ರ ಪ್ರಸಿದ್ಧೋಪದೇಶಾತ್ವ ಅಂತಿದಂಗೆ ಇಂಥ ಪರಮಾತ್ಮನ ಉಪಾಸನೆ ಮಾಡ್ರಿ ಅಂತ ದಾಸರು ಈ ಸಂಧೆ ಮುಗಿಸ್ತಾರೆ. ನಾಳೆ ನಡೆದ ಕೂಡಿ ಮುಂದೆ ಸಂಧ್ಯಾ 16ನೇ ಸಂಧೆ ಮುಗಿಸ್ಬಿಡ್ತೀವಿ. ಕೃಷ್ಣಾರ್ಪಣ ಮಸ್ತು ಸರ್ವೇಂದ್ರ